ಏ ಕೃಷ್ಣ ನೀನು ಹೀಗೆ ಸಾಹಿತ್ಯ ಕಣಯ್ಯ ಅಂತ ಹೇಳಿದ್ರು. ಕೃಷ್ಣನಿಗೆ ಗುರುಗಳವರು ಅಂದಮೇಲೆ ದುರ್ವಾಸರ ಸ್ಥಿತಿಯನ್ನು ಅರ್ಥ ಮಾಡಬೇಕು. ಕೃಷ್ಣ ದುರ್ವಾಸರು ಅವ್ರು ಏಟ್ ಕೊಟ್ಟರೆ ಏಟ್ ತಗೊಳ್ತಾನೆ. ನಮ್ಮ ಇಂದ್ರ ಇದ್ದಾನಲ್ರಿ, ಅವ್ನು ದೊಡ್ಡ ಮನುಷ್ಯ ಏನಲ್ಲ, ಅವನು ಮಹಾಕಾಮಿ. ಅವನು ಮತ್ತು ಒಳ್ಳೆ ಮನಸ್ಸಿಲ್ಲ ಅವನಿಗೆ. ಯಾರಾದರೂ ಒಳ್ಳೆ ತಪಸ್ಸು ಮಾಡ್ತಾಯಿದ್ರೆ ಕೆಡಿಸ್ಬೇಕು ಅಂತಾನೆ, ಯಜ್ಞ ಮಾಡ್ಬೇಕಾದ್ರೆ ಕೆಡಿಸ್ಬೇಕು ಅಂತಾನೆ, ಸುಂದರವಾದ ಹುಡುಗಿ ಕಂಡ್ರೆ ಕೆಡಿಸ್ಬೇಕು ಅಂತ ಇಷ್ಟೇ ಅವನು ಇಲ್ಲ ಹೆಣ್ಣು ಕುಡಿತಾ ಕೂತಿರ್ತಾನೆ. ನಮ್ಮ ಸಂಪ್ರದಾಯವಾದಿಗಳು ನನ್ನ ಸುಟ್ಟಾಕ್ಬಿಡ್ತೀನಿ ಇಂಥರಿಗೆಲ್ಲ ನಾನು ಮಾತಾಡಿದರೆ. ವಾಯು ವೇದಗಳಲ್ಲಿ ಅವನ ಹೆಸರು ಇರ್ತಕ್ಕಂಥದ್ದು ಇಂದ್ರ ಅಂತಲ್ಲ, ಇದಂದ್ರ ಅಂತ. ಎಲ್ರಿಗೂ ಶುಭ ಸಂಜೆ. ಕುಮಾರವ್ಯಾಸ ಭಾರತ ಉಪನ್ಯಾಸ ಮಾಲಿಕೆಯ 3ನೇ ದಿವಸ ಇವತ್ತು. ನಿಮ್ಗೆಲ್ರಿಗೂ ಆತ್ಮೀಯವಾದ ಸ್ವಾಗತ. ಸ್ನೇಹಿತರೆ, ಇವತ್ತು ದೀಪಾವಳಿಯ ಕೊನೆಯ ದಿವಸ, ಹಾಗಾಗಿ ನಾವೆಲ್ಲರೂ ತದೇಕ ಚಿತ್ತರಾಗಿ ಕೇಳಿಸ್ಕೊಳ್ಳೋಣ. ಇವತ್ತಿಂದ ಬಹಳ ರೋಚಕವಾದ ಸರಣಿ ಪ್ರಾರಂಭವಾಗುತ್ತೆ. ನಿಜವಾದ ಮಹಾಭಾರತದ ಕಥೆ ಇವತ್ತಿಂದ ಗುರುಗಳು ಪ್ರಾರಂಭಿಸ್ತಾರೆ. ನಿನ್ನೆ ಮೊನ್ನೆ ಅದರದ್ದು ಪೀಠಿಕೆ ಹಿಂದೆ ಮುಂದೆ ಎಲ್ಲವೂ ಆಯಿತು. ನಿಮ್ಮೆಲ್ಲರಿಗೂ ಸ್ವಾಗತ ಕೋರ್ತಾ, ಗುರುಗಳಿಗೂ ನಾನು ಸ್ವಾಗತ ಕೋರ್ತೇನೆ. ನಿಮ್ಮೆಲ್ಲರ ಪರವಾಗಿ ಗುರುಗಳೇ ಸ್ವಾಗತ. ವಿಘ್ನರಾಜ ವಿಶುದ್ಧವಾಣಿ ವಿಶಿಷ್ಟ ವಿಷ್ಣು ವಿಶೇಷ ಶಂಕರ ವಾಯು ಜಲ ಗಗನ ಅನಲ ಅಣು ಓಂಕಾರ ಬ್ರಹ್ಮಾಂಡ ಆದಿಮಧ್ಯ ಅಂತದ ವ್ಯಾಪ್ತಗೆ ಸಚ್ಚಿತ್ ಆನಂದ ಆತ್ಮಜ್ಞಾನಕ್ಕೆ ರೂಪು ನೂರರ ಶುದ್ಧ ಚೈತನ್ಯಕ್ಕೆ ನಮೋ ನಮಃ. ನಮ್ಮ ಶಾಸ್ತ್ರಗಳ ಪ್ರಕಾರ ಪಂಚಾಗ್ನಿಗಳು ಅಂತ ಕರೀತಾರೆ. ಒಂದು ಸಭೆಯನ್ನು ಸಭೆ ಅಂತ ಕರಿಬೇಕಾಗಿದ್ದರೆ 5 ಜನ ಆದರೂ ಇರಬೇಕಂತೆ. ನೀವು 5 ಜನಕ್ಕಿಂತ ಎಷ್ಟೊಂದು ಜನ ಇದ್ದೀರಲ್ರಿ, ಅಂದರೆ ಸಭೆಯೇ ಹೌದು. ಅದರಿಂದ ಸಂಖ್ಯೆಯ ಮೇಲೆ ನಾನೆಂದೂ ನಿರ್ಣಯ ಮಾಡಲ್ಲ. ಆದರೆ ಒಂದು ನಿಜ, ನಮ್ಮೊಂದು 30 ವರ್ಷಗಳ ಉಪನ್ಯಾಸ ಅವಧಿಯಲ್ಲಿ ಅತ್ಯಂತ ಪುಟ್ಟ ಸಭೆಗಳು ಅಂದರೆ ಇವೇನೆ. ಇದೇ ಅತ್ಯಂತ ಪುಟಾಣಿ ಸಭೆಯನ್ನು ಕುರಿತು ನಾನು ಮಾತಾಡ್ತಾ ಇದ್ದೀನಿ. ಚಿಂತೆ ಇಲ್ಲ. ಪರಮೇಶ್ವರ ಅವರಿಗೆ ಸ್ವಲ್ಪ ನಿರಾಶೆ ಆಗಿದೆ. ಅವರ ಕಲ್ಪನೆ ಬೇರೆ ಇತ್ತು. ಅವರು ಅಷ್ಟು ಜನ ಇದ್ದಾರೆ ನನ್ನ ಹಿಂದೆ ಬರ್ತಾರೆ ಅಂತ ಅವರಿಗೆ ಅನ್ನಿಸಿತ್ತು. ಆ ಭಾವ ಇತ್ತು. ಅಲ್ಲ, ನನಗೂ ಅನ್ನಿಸಿತ್ತು, ನಮಗೂ ಆ ಭಾವ ಇತ್ತು. ಆದರೆ ಅದಲ್ಲ ಅಂತ ದೀಪಾವಳಿ ಹಬ್ಬ ರುಜುವಾತು ಮಾಡಿದೆ. ಅದನ್ನು ನಂಬಬೇಕಾಗಿದ್ದರೆ ಕನಿಷ್ಠ ನಾಳೆ ನಾಡದಲ್ಲಿ ಇನ್ನೊಂದಷ್ಟು ಜನ ಬರಬೇಕು. ಅದು ಹೇಗಾಗುತ್ತೆ ಗೊತ್ತಿಲ್ಲ, ನೋಡೋಣ. ಕುಮಾರವ್ಯಾಸನನ್ನು ಕೇಳಬೇಕು ಅನ್ನತಕ್ಕಂಥದ್ದು ಯಾರಿಗೆ ಲಭ್ಯವಿದೆಯೋ ಅವರು ಬಂದಿರ್ತಾರೆ. ಹೆಚ್ಚು ಜನ ಇದ್ದರೆ ಉಪನ್ಯಾಸಕನಿಗೆ ಒಂಥರ ಸಂತೋಷ ಇರುತ್ತೆ. ಕಡಿಮೆ ಜನ ಇದ್ದರೆ ಅಸಮಾಧಾನ ಅಂತೇನೂ ಇಲ್ಲ. ನಾನು ಸಲ ಮಾತು ಶುರು ಮಾಡಿದ್ಮೇಲೆ ನನ್ನನ್ನು ನೀವು ಯಾರೂ ಇರೋದೇ ಇಲ್ಲ. ನನ್ನ ಮುಂದೆ ಮಹಾಭಾರತದ ಚಿತ್ರಣ ಇರುತ್ತೆ ಅಷ್ಟೇ, ಆ ಪಾತ್ರಗಳು ಮುಂದಿರುತ್ತೆ. ಎಲ್ಲಿಗೆ ಬಂದಿದ್ವಿ ನಾವು? ತಪಸ್ಸು ಮಾಡ್ತಾ ಇದ್ದಂಥ ಅತ್ರಿ ಮಹರ್ಷಿಗಳ ವಿಷಯವನ್ನು ಪ್ರಸ್ತಾವ ಮಾಡಿದ್ದೆ ನಾನು. ಈ ಅನುಭವಗಳೆಲ್ಲ ಏನು ಹೇಳಬೇಕು ಹೇಳುತ್ತೆ ಅಂದರೆ, ತಪಸ್ಸು ಅಷ್ಟು ಸುಲಭ ಅಲ್ಲ, ಸಿದ್ಧಿ ಖಂಡಿತ ಅಲ್ಲ. ನಮಗನ್ಸುತ್ತಲ್ಲ, ಇಷ್ಟು ಜನ ಇದ್ದೀವಿ, ಇಷ್ಟೇ ಜನ ಇದ್ದೇವೆ, ಅರೆ ಯಾರೊಬ್ಬರೂ ಇಲ್ಲದೆ ಕಾಡಿನಲ್ಲಿ ಕೂತ್ಕೊಂಡು ಕೇಳೋರಿಲ್ಲ ಹೇಳೋರಿಲ್ಲ ಅಂತ ತಪಸ್ಸು ಮಾಡ್ತಾ ಇರಲಿಲ್ವೇನ್ರಿ ಋಷಿಗಳು? ಈಗಲೂ ಮಾಡೋದಿಲ್ಲೇನ್ರಿ? ನಾನು ನಿಮ್ಮ ಹತ್ತಿರ ಮಾತಾಡ್ತಾ ಇದ್ದೇನೆ ಅಂದರೆ ಇಂಥದ್ದೊಂದು 1000 ಸಲ ಯೋಚನೆ ಮಾಡಿರ್ತೀನಿ ನಾನು ಕೂತ್ಕೊಂಡು. ನಾನೊಂದು 30-40 ವರ್ಷಗಳಿಂದ ಈ ವಿಷಯ ಅಧ್ಯಯನ ಮಾಡಿರ್ತೀನಿ. ಯಾರಿರ್ತಾರಲ್ಲಿ? ನಾನೊಬ್ಬನೇ ಇರ್ತೀನಿ. ನೀವು ಒಂದು ನಾಟಕವನ್ನು ಪ್ರದರ್ಶನ ಮಾಡ್ತಾ ಇದ್ದೀರಿ ಅಂದರೆ, ಒಂದು ಸಂಗೀತದ ಪ್ರದರ್ಶನ ಮಾಡ್ತಾ ಇದ್ದೀರಿ ಅಂದರೆ, ಒಂದು ಉಪನ್ಯಾಸದ ಪ್ರದರ್ಶನ ಮಾಡ್ತಾ ಇದ್ದೀರಿ ಅಂದರೆ, ಅದರ ಹಿಂದೆ ಏಕಾಂತದಲ್ಲಿ ನೀವು ಒದ್ದಾಡಿರ್ತೀರಿ, ಕಷ್ಟಪಟ್ಟಿರ್ತೀರಿ. ಅಂದರೆ ಬಹಿರಂಗಕ್ಕೆ ಬರುವ ಮುನ್ನ ಪ್ರತಿಯೊಬ್ಬ ರಂಗಕರ್ಮಿಯೂ 100 ಸಲ ಪ್ರಯತ್ನ ಪಡಬೇಕು. ಹಾಗೆ ಪ್ರಯತ್ನಪಟ್ಟು ತಪಸ್ಸಿನಲ್ಲಿ ಸಿದ್ಧಿಯಾದಲ್ಲಿ ಒಂದಷ್ಟು ಜನ ಕೂತ್ಕೊಳ್ತಾರೆ ಮುಂದೆ. ಕಡಿಮೆ ಜನ ಇದ್ದಾರೆ, ಜಾಸ್ತಿ ಜನ ಇದ್ದಾರೆ ಅದು ಪ್ರಧಾನ ಅಲ್ಲ. ಒಬ್ಬನೇ ಒಬ್ಬ ವ್ಯಕ್ತಿ ಇದ್ದಾಗಲೂ ಮಾತಾಡಬೇಕು. ನಾನು ಪರಮೇಶ್ವರ ಅವ್ರನ್ನ ಕೇಳ್ತೀನಿ, ಏನಪ್ಪ ಈಗ ನಮ್ಮ ಮನೆಯಲ್ಲಿ ನೀವು ಕೂತ್ಕೊಂಡು ಮಾತಾಡಿದಾಗೂ ಈಗ ವ್ಯತ್ಯಾಸ ಏನಾದರೂ ಇದೆಯೋ? ನಾನು ಅಲ್ಲಿ ಹೇಗೆ ಮಾತಾಡ್ತೀನೋ ಇಲ್ಲೂ ಹಾಗೆ ಮಾತಾಡ್ತಾ ಇದ್ದೀನಿ. ಹೀಗಾಗಿ ನನಗೆ ಪರಮೇಶ್ವರ ಅವರು ಒಬ್ಬರಿದ್ದರೂ ಅಷ್ಟೇ, 100 ಜನ ಇದ್ದರೂ ಅಷ್ಟೇ, 1000 ಜನ ಇದ್ದರೂ ಅಷ್ಟೇ. ಆದ್ದರಿಂದ ಅದು ನನ್ನನ್ನು ಅಷ್ಟು ವಿಚಲಿತನನ್ನಾಗಿ ಮಾಡೋದಿಲ್ಲ. ಮತ್ತು ಇನ್ನೊಂದು ತರ್ಕ ಏನಿದೆ ಅಂದರೆ, ಪಾಪ ನೀವು ಬಂದುಬಿಟ್ಟಿದ್ದೀರಿ, ಬಂದಿರೋರು ಮುಂದೆ ಕೂತ್ಕೊಂಡು ಬರದೇ ಇರೋರ ಬಗ್ಗೆ ಮಾತಾಡ್ತೀವಿ. ಇದು ಯಾವ ನ್ಯಾಯ ಇದು? ನೀವು ಬೆಲೆ ಕೊಟ್ಟು ಮರ್ಯಾದೆ ಕೊಟ್ಟು ಅಧ್ಯಯನದ ದೃಷ್ಟಿಯಿಂದ ಬಂದು ಕೂತಾಗ ಬರದೇ ಇರುವವರಿಗಿನ್ನ ಬರುವವ್ರ ಬಗ್ಗೆ ತಾನೇ ನಾನು ಹೆಚ್ಚು ಬೆಲೆ ಕೊಡಬೇಕಾದ್ದು. ಆದ್ದರಿಂದ
ಬರದೇ ಇರುವವರನ್ನು ದೃಷ್ಟಿಯಲ್ಲಿಟ್ಟುಕೊಂಡು ಬರುವವರಿಗೆ ಅನ್ಯಾಯ ಮಾಡಬಾರ್ದು. ಅದು ಬಹುದೊಡ್ಡ ಶಿಸ್ತಿನ ಶಾಸ್ತ್ರದ ಒಪ್ಪಿಗೆ ಇದು. ಇಲ್ಲದಿರುವವರ ಬಗ್ಗೆ ಆಲೋಚನೆ ಮಾಡ್ತಾ ಇರುವವರನ್ನು ಅಲಕ್ಷ್ಯ ಮಾಡಬಾರದು. ಇರಲಿ ನೋಡಿ, ಅಷ್ಟರೊಳಗೆ ಎಷ್ಟು ಜನ ಬಂದುಬಿಟ್ಟಿದ್ದೀರಿ ನೀವು. ಸಾಕು, ಇದಕ್ಕಿನ್ನೇನು ಎಷ್ಟು ಜನ ಬೇಕು ರೀ ಸಾಹಿತ್ಯಕ್ಕೆ ಇವುಗಳಿಗೆಲ್ಲನೂ. ಶಂಕರ್ ಬಂದರೆ ಕಾಲಕ್ಕೆ ಸರಿಯಾಗಿ ಬರಬೇಕು ಅಲ್ವೇನ್ರಿ? ಒಂದು 10 ನಿಮಿಷ ಮುಂಚೆನೇ ಬರಬೇಕು ನೀವು. ನಿಧಾನವಾಗಿ ಯಾಕೆ ಬರ್ತೀರಿ? ಬರೋದೇ ನಿಜ ಅಂದಮೇಲೆ ಇನ್ನೊಬ್ಬನ ಕರ್ಕೊಂಡು ಬಂದುಬಿಟ್ಟಿದ್ದೀರಿ ನೀವು. ಆದ್ದರಿಂದ ಕ್ಷಮ್ಯ ಅಂತ. ಅತ್ರಿ ಮಹರ್ಷಿಗಳು ತಪಸ್ಸು ಮಾಡ್ತಾ ಇದ್ದಾರೆ. ನಾನು ನೆನೆ ಮಾತಾಡ್ತಾ ಹೇಳಿದೆ ನಿಮಗೆ, ನೀವು ಏನೇ ಮಾಡಿ ತಪೋಮುಖದಲ್ಲಿ ಮಾಡಬೇಕು. ನೀವು ಏನೇ ಮಾಡಿ. ಶ್ರೀಮದ್ ರಾಮಾಯಣ ತನ್ನ ಪಾತ್ರಗಳ ಮೂಲಕ ಕೊಡತಕ್ಕಂಥ ಬಹಳ ದೊಡ್ಡ ಸಂದೇಶ ಅದು. ಈಗ ರಾವಣ ಖಳನಾಯಕ, ಪ್ರತಿನಾಯಕ, ಅದರ ಒಂದು ತಪಸ್ಮೂಲ ಒಂದು. ಹಾಗೆ ನೋಡಿದರೆ ಶ್ರೀರಾಮರು ಅಸ್ತಿತ್ವಕ್ಕೆ ಬರುವ ಎಷ್ಟೋ ಕಾಲದ ಮುಂದಿನಿಂದಲೂ ರಾವಣ ಪ್ರಸಿದ್ಧನಾಗಿದ್ದವನು. ಇಡೀ ಪ್ರಪಂಚವನ್ನು ಸುತ್ತಿದಾತ ರಾವಣ. ರಾವಣ ಸುತ್ತಾನೆ, ಸುಗ್ರೀವ ಸುತ್ತಾನೆ. ಅದಕ್ಕೆ ಸಾಕಷ್ಟು ದಾಖಲೆಗಳು ಸುಂದರಕಾಂಡದಲ್ಲಿಯೇ ಸಿಗುತ್ತೆ ನಮಗೆ. ಕಿಷ್ಕಿಂಧಾಕಾಂಡದ ಕೊನೆಯಲ್ಲೂ ಸಿಗುತ್ತೆ. ಇಬ್ಬರೂ ಸುತ್ತಾರೆ, ಮಹಾಪ್ರಸಿದ್ಧರಾಗಿರ್ತಾರೆ. ಒಬ್ಬರು ಪ್ರಸಿದ್ಧರು, ಒಬ್ಬರು ಕುಪ್ರಸಿದ್ಧರು. ಆದರೆ ಇಬ್ಬರೂ ಸ್ಥಾನಭ್ರಷ್ಟರು. ರಾವಣನೂ ಹೌದು, ಸುಗ್ರೀವನೂ ಹೌದು. ಸುಗ್ರೀವ ವಾಲಿಗೆ ಹೆದರ್ಕೊಂಡು ಸುತ್ತ, ರಾವಣನೂ ಹಾಗೆ ಒದ್ದಾಡ್ದ. ಅವನ ಮಹತ್ವಾಕಾಂಕ್ಷೆಯ ಸುತ್ತಾಟ, ಎಂದಿಗೂ ತೃಪ್ತಿ ಇಲ್ಲ ಅವನಿಗೆ. ಅದು ಹೆಣ್ಣಿರಬಹುದು ಅಥವಾ ಭೂಮಿ ಇರಬಹುದು. ನೀವು ನಿಮ್ಮ ತೃಪ್ತಿಯನ್ನು ಯಾವುದೋ ಒಂದು ಹಂತದಲ್ಲಿ ಕಂಡುಕೋಬೇಕು. ಹಾಗೆ ಕಂಡುಕೊಳ್ಳಿಲ್ಲ ಅಂದರೆ ಅದು ವೃದ್ಧಿ ಆಗ್ತಾ ಇದೆ, ನಿಮಗೆ ತೃಪ್ತಿನೇ ಇಲ್ಲ, ಜೀವನವೇ ತೃಪ್ತಿ. ನೀವು ಎಷ್ಟು ದೊಡ್ಡ ಚಿನ್ನದ ಮನೆ ಕಟ್ಟಿದರೂ ಅಷ್ಟೇ ರಾವಣಂದು, ಎಷ್ಟು ಹೆಣ್ಣುಗಳನ್ನು ಅನುಭವಿಸಿದರೂ ಅಷ್ಟೇ. ಯಾವುದೋ ಒಂದು ಹಂತದಲ್ಲಿ ನಿಲ್ಲಬೇಕು. ಇದು ಮಿತಿ ಅಂತ. ನೀವು ಶ್ರೀರಾಮರನ್ನು ಏಕಾಗಿ ಇಡೀ ಪ್ರಪಂಚ ಮಾನ್ಯ ಮಾಡುತ್ತೆ ಅಂದರೆ ಆತ ಒಂದು ಕಟ್ಟಳೆಯನ್ನು ಏರ್ಪಡಿಸಿದ. ಹಿಂದೂ ಕಾನೂನು ನಮ್ಮಲ್ಲಿ ಅಸ್ತಿತ್ವಕ್ಕೆ ಬಂದಾಗ 1950ನೇ ಇಸವಿಯಲ್ಲಿ, ಆಗ ಹಿಂದೂ ಕಾನೂನನ್ನು ಮಾಡಿದವರ ಕಣ್ಣಿನ ಮುಂದೆ ಇದ್ದಂತಹ ಕೆಲವೇ ವ್ಯಕ್ತಿಗಳಲ್ಲಿ ಶ್ರೀರಾಮರೊಬ್ಬರು. ಅಲ್ಲಿಯ ತನಕ ಈ ಗಂಡುಗಳು ಸ್ವಚ್ಛಂದ ಪ್ರವೃತ್ತಿಯವರು. ಅವರದೇ ರಾಜ್ಯ ಆದ್ದರಿಂದ, ಅವರದೇ ಪುರುಷ ಪ್ರಧಾನ ಸಮಾಜ ಆದ್ದರಿಂದ ಕಾನೂನುಗಳನ್ನು ಗಂಡಸರುಗಳೇ ಮಾಡಿದ್ದರಿಂದ ಹೆಂಗಸರ ಪರವಾಗಿ ಕಾನೂನುಗಳು ಮಾಡಲಿಲ್ಲ ಅವರು. ಹೀಗಾಗಿ ಊರಿಗೊಬ್ಬ ಹೆಂಡತಿಯಿಂದ ಒಂದು ಗಾದೆ ಬಂದುಬಿಟ್ಟಿತ್ತು ಒಂದು ಕಾಲದಲ್ಲಿ. ಅಷ್ಟು ಯಾಕೆ? ಶ್ರೀರಾಮರ ಅಪ್ಪನಿಗೆ ಎಷ್ಟು ಜನ ಹೆಂಡತಿಯರು? ಎಷ್ಟು ಜನ? 350 ಮಂದಿ ದಶರಥನ ಪತ್ನಿಯರು. ಅಯೋಧ್ಯಾಕಾಂಡದಲ್ಲಿ ದಾಖಲೆ ಬರುತ್ತದೆ. ನಾನು ನೀವು ಅದನ್ನೇನು ಲೆಕ್ಕ ಹಾಕ್ತೀವಿ, ನಮ್ಮಪ್ಪನ 300 ನನಗೊಂದು 360 ಇರಲಿ ಬಿಡು ಅಂತಂತೀವಿ ನಾವು. ಇಲ್ಲ, ಶ್ರೀರಾಮರು ಅದಕ್ಕೆಲ್ಲ ಕಡಿವಾಣ ಹಾಕಿದರು. ಬಹುಶಃ ಇಡೀ ನಮ್ಮ ಕಾವ್ಯ ಪ್ರಪಂಚದಲ್ಲಿ, ಪ್ರಾಚೀನ ಕಾವ್ಯಗಳ ಲೆಕ್ಕಾಚಾರದಲ್ಲಿ, ಇಡೀ ಕಾವ್ಯ ಪ್ರಪಂಚದಲ್ಲಿ ಸ್ತ್ರೀಗೆ, ಮಹಿಳೆಗೆ ಏನಾದರೂ ಮರ್ಯಾದೆಯನ್ನು ಕೊಟ್ಟಿದ್ದಾನೆ ಅಂದರೆ ಅದು ಶ್ರೀರಾಮಚಂದ್ರ. ರಾಮ್ ಜೇಠ್ ಮಲಾನಿಯಂತಹ ವಕೀಲ ಕೂಡ ಶ್ರೀಮದ್ ರಾಮಾಯಣವನ್ನು ಅಧ್ಯಯನ ಮಾಡದೆ ಸೀತಾದೇವಿಗೆ ಅನ್ಯಾಯ ಮಾಡಿಬಿಟ್ಟ, ಸೀತಾದೇವಿಗೆ ಅಗ್ನಿಕುಂಡ ಪ್ರವೇಶ ಮಾಡಿಬಿಟ್ಟ, ಸೀತೆಗೆ ಅರಣ್ಯಕ್ಕೆ ಕಳಿಸ್ಬಿಟ್ಟ ಅಂತ ಏನೇನೋ ಪ್ರಲಪಿಸ್ತಾರೆ. ಹಾಗೆಲ್ಲ ಹೇಳೋರು ಯಾರೂ ಶ್ರೀಮದ್ ರಾಮಾಯಣವನ್ನು ಮೂಲದಲ್ಲಿ ಓದಿರುವುದಿಲ್ಲ. ಅಗ್ನಿಕುಂಡಕ್ಕೆ ಸೀತಾದೇವಿಯನ್ನು ಶ್ರೀರಾಮರು ಹೋಗಿ ಬೀಳು ಅಂತ ಹೇಳಲಿಲ್ಲ. ಅಥವಾ ಅರಣ್ಯಕ್ಕೆ ಹೋಗಬೇಕಾದ್ದಕ್ಕೆ ಶ್ರೀರಾಮರು ಕಾರಣ ಅಲ್ಲ. ಮಯ್ಯಾಹಿ ಪರಿಹರ್ತವ್ಯಂ ತ್ವಂ ಹಿಮೇ ಪರಮಾಂ ಗತಿ ಅಂತ ಹೇಳ್ತಾಳೆ ಸೀತೆ. ನಾನು ನಿನಗೆ ಕಷ್ಟ ಕೊಡ್ತಾ ಇದ್ದೇನೆ, ನೀನು ನನ್ನನ್ನು ನಂಬಿದ್ದೀಯೆ, ಏಕಪತ್ನಿ ವ್ರತಸ್ಥನಾಗಿದ್ದೀಯೆ, ಮತ್ತೊಂದು ಹೆಣ್ಣನ್ನು ಕಂಡಿಲ್ಲ. ಆ ಭಗವಾನ್ ಸುಮ್ಮನೆ ಏನೇನೋ ಬರೀತಾರೆ ಮೈಸೂರಿನಲ್ಲಿ, ಬೇರೆ ಹೆಣ್ಣಿನ ಸಂಪರ್ಕ ಆಯಿತು, ಈ ಆಧಾರವೇ ಇಲ್ಲ ಅದು ಯಾವುದಕ್ಕೂ ಶ್ರೀಮದ್ ರಾಮಾಯಣದಲ್ಲಿ.
ಈಗ ನಿನಗೆ ನನ್ನಿಂದ ಕಷ್ಟ ಬಂದಿದೆ. ಸೀತೆ ಅರಣ್ಯಕ್ಕೆ ಹೋಗಿದ್ದಕ್ಕೆ ಕಾರಣ ಯಾರು? ಸೀತೆ ಅರಣ್ಯಕ್ಕೆ ಪ್ರವೇಶ ಮಾಡಲಿಲ್ಲ ಕಾರಣ ಯಾರು? ಅವಳೇ. ಅದು ನೀವು ಶ್ರೀಮದ್ ರಾಮಾಯಣವನ್ನು ಅಧ್ಯಯನ ಮಾಡಿದರೆ, ಕೂಲಂಕಷವಾಗಿ ಅಧ್ಯಯನ ಮಾಡಿದರೆ ಮಾತ್ರ ಗೊತ್ತಾಗುತ್ತೆ. ಇಲ್ಲದೇ ಇದ್ದರೆ ಸೀತೆಯನ್ನು ರಾಮರು ಕಾಡಿಗಟ್ಬಿಟ್ರು, ಎಲ್ಲಟ್ಟಿದ್ರು ಅವರು. ಹಾಗೆ ಅಟ್ಟತಕ್ಕಂಥ ಪರಿಸ್ಥಿತಿ ಯಾಕೆ ಬಂತು? ಅದನ್ನು ಮಾಡಿಕೊಂಡಿದ್ದು ಯಾರು? ಅದೆಲ್ಲ ಸೀತೆಗೆ ಮಾತ್ರ ಗೊತ್ತು. ಮೊಟ್ಟ ಮೊದಲನೇದಾಗಿ ಶ್ರೀಮದ್ ರಾಮಾಯಣದಲ್ಲಿ ಕೊನೆಯ ಕಾಂಡ ಉತ್ತರಕಾಂಡ ನಿಜವಾಗಲೂ ವಾಲ್ಮೀಕಿಗಳು ಬರೆದಿದ್ದಾರಾ ಅನ್ನೋ ದೊಡ್ಡ ಪ್ರಶ್ನೆ ಇದೆ ಈಗಲೂ. ನಮ್ಮ ಯಾವುದೇ ಧಾರ್ಮಿಕ ಕಾರ್ಯಾಚರಣೆಯಲ್ಲಿ ಶ್ರೀಮದ್ ರಾಮಾಯಣದ ಪಾರಾಯಣ ಮಾಡ್ತಾ ಇದ್ದಾರೆ ಅಂದರೆ ಪಟ್ಟಾಭಿಷೇಕಕ್ಕೆ ನಿಲ್ಲಿಸ್ತಾರೆ. ಉತ್ತರಕಾಂಡನ ಯಾರೂ ಪಾರಾಯಣ ಮಾಡಲ್ಲ. ಇನ್ನು ಎರಡನೇದಾಗಿ ಶ್ರೀಮದ್ ರಾಮಾಯಣ ಅನ್ನತಕ್ಕಂಥ ಹೆಸರು ಏನಿದೆ ಅದರ ಅರ್ಥ ಏನಪ್ಪ ಅಂದರೆ ರಾಮಸ್ಯ ಅಯನಂ ಅಂತ. ಅಂದರೆ ಶ್ರೀರಾಮರ ಓಡಾಟ, ಶ್ರೀರಾಮರ ಗಮನ, ಶ್ರೀರಾಮರ ನಡಿಗೆ. ನೀವು ಬಾಲಕಾಂಡದಿಂದ ಆರಂಭ ಆಗಿ ಯುದ್ಧಕಾಂಡದ ಮುಕ್ತಾಯದ ತನಕ ಶ್ರೀರಾಮರು ನಡಿಗೆಯಲ್ಲಿರ್ತಾರೆ. ನೀವು ಗಮನಿಸಿ ಶ್ರೀಮದ್ ರಾಮಾಯಣವನ್ನು. ಉತ್ತರಕಾಂಡ ಶುರುವಾಗ್ತಾ ಇದೆ ಅಂದರೆ ಅವ್ರು ನಡಿಗೆಯೇ ಇಲ್ಲ. ಇಡೀ ಉತ್ತರಕಾಂಡದಲ್ಲಿ ಶ್ರೀರಾಮರು ಓಡಾಡುವುದಿಲ್ಲ. ಹೀಗಾಗಿ ರಾಮಾಯಣ ಅನ್ನತಕ್ಕಂಥದ್ದು ಆ ಉತ್ತರಕಾಂಡಕ್ಕೆ ಅನ್ವಯಿಸೋದೇ ಇಲ್ಲ. ಮೂರನೇದು ಮಹಾಪ್ರಧಾನವಾಗಿರತಕ್ಕಂಥದ್ದು ಅಲ್ಲಿಯ ತನಕ ಏನು ರಾಮಾಯಣ ಬಂದಿದೆ ಅದಕ್ಕೆ ಹೇಳಿದ್ದು ಅಧ್ಯಯನ ಮಾಡಿರಬೇಕು. 24,000 ಶ್ಲೋಕಗಳನ್ನು ಓದಿದವರು ಮಾತ್ರ ಮಾತಾಡಬೇಕು ನನ್ನ ಹತ್ರ. ಅದು ಹಾಗಲ್ಲ, ಹೀಗೆ ಹಾಗೆ ಅಂತಂತ. ಅಲ್ಲಿ ಇಲ್ಲದ ಅಥವಾ ಅಲ್ಲಿರಬಹುದಾದ್ದು ತದ್ವಿರುದ್ಧವಾದ ರೀತಿಯಲ್ಲಿ ಉತ್ತರಕಾಂಡದಲ್ಲಿ ಹೇಳಲ್ಪಟ್ಟಿದೆ. ಮತ್ತು ರಾಮರ ಚಿತ್ರಣ, ರಾಮರು ದೊಡ್ಡ ಜಾತ್ಯತೀತ ಮನುಷ್ಯ ಆತ. ಪ್ರಾರಂಭದಿಂದ ಕೊನೆಯ ತನಕ ಯಾರೊಬ್ಬ ಗುಹಾನ್ರಿ, ಒಬ್ಬ ಶೂದ್ರ ಆತ. ಇವನು ಕ್ಷತ್ರಿಯ. ಆಗಿನ ಕಾಲ ಈಗಲೇ ಬೆಲೆ ಇಲ್ಲ ಅಂತಾರೆ. ಇನ್ನು ಆಗಿನ ಕಾಲದಲ್ಲಿ ಯಾವ ಮಟ್ಟದಲ್ಲಿತ್ತು? ಇಲ್ಲ ಬರೆಯ ಇಲ್ಲಿ ಅಂತ ಗುಹನ ಭುಜದ ಮೇಲೆ ಕೈ ಹಾಕಿಕೊಂಡು ಸಲುಗೆಯಿಂದ ನಡೆಯಬಲ್ಲಂಥ ತುಂಬ ಉನ್ನತ ಮನಸ್ಸಿದ್ದಂಥ ವ್ಯಕ್ತಿ ಆತ ಅಶಂಭುಗನ್ ಸಾಯಿಸ್ಬಿಡೋದಕ್ಕೆ ಹೋಗ್ಬಿಟ್ಟ. ಅರ್ಥ ಇಲ್ಲಾದರೆ ರಾಮರ ಜೀವನದಲ್ಲಿ ಹಾಗಿಲ್ಲ. ಶೂದ್ರ ಸನ್ಯಾಸಿ, ಶೂದ್ರರು ತಪಸ್ಸನ್ನು ಮಾಡಬಾರದು ಎಲ್ಲಿ ಹೇಳಿದರು? ಉತ್ತರಕಾಂಡದಲ್ಲಿದೆ. ಯಾರೋ ಕೆಟ್ಟ ತಲೆಯ ಬ್ರಾಹ್ಮಣರು ಸೇರಿಕೊಂಡು ಆ ಪ್ರಸಂಗ ತಂದಿದ್ದಾರೆ ಅಷ್ಟೇ. ಆದರೆ ಶ್ರೀಮದ್ ರಾಮಾಯಣದಲ್ಲಿ ಆ ರೀತಿ ಚಿತ್ರಣ ಶ್ರೀರಾಮರ ಬಗ್ಗೆ ಇಲ್ಲ. ನೀವು ಶ್ರೀರಾಮರ ಚಿತ್ರಣವನ್ನು ಏನಾದರೂ ಪ್ರಾರಂಭದ ಕಾಂಡಗಳಲ್ಲಿ ಬಾಲಕಾಂಡದಿಂದ ಯುದ್ಧಕಾಂಡದಲ್ಲಿ ನೋಡಿದರೆ ಅವರು ಆ ರೀತಿ ವರ್ತಿಸಿದ್ದೇ ಇಲ್ಲ. ಇಷ್ಟಕ್ಕೂ ದಶರಥನಿಗೆ ಬಂದಿದೆ ಶಾಪ, ನಿನ್ನ ಮಗನ ವಿರಹದಲ್ಲಿ ನೀವು ಸಾಯುವಂತೆ ಆಗ್ತೀವಿ. ಯಾರು ಕೊಟ್ಟರು? ಯಾರೊಬ್ಬ ಶೆಟ್ಟಿ ಕೊಟ್ಟಿದ್ದು, ಬ್ರಾಹ್ಮಣ ಎಲ್ಲ ಕೊಟ್ಟಿದ್ದು. ಅಂದರೆ ಒಬ್ಬ ಆತನ ಹೆಂಡತಿ ಯಾರು? ಒಬ್ಬ ಶೂದ್ರಳು. ಆ ಶೂದ್ರಳು ಹಾಗೂ ಇವರ ಸಂಯೋಗದಲ್ಲಿ ಒಂದು ಶಾಪವನ್ನು ಕೊಡುವ ಶಕ್ತಿ ಇತ್ತು. ಮತ್ತು ಆ ಶೆಟ್ಟಿ ಕೊಟ್ಟಂಥ ಶಾಪವನ್ನು ದಶರಥ ಮಾನ್ಯ ಮಾಡದ. ಅದಕ್ಕೆ ಶ್ರೀರಾಮರು ಬೆಲೆ ಕೊಟ್ಟರು ಅನ್ನುವಾಗ ಇಲ್ಲಿ ಜಾತಿ ಹಿನ್ನೆಲೆಯಲ್ಲಿ ತಪಸ್ ಮಾಡಿಕೊಡೋದು ಅನ್ನೋದು ಎಲ್ಲಿ ಬಂತು? ಅಂಥದ್ದು ಯಾವುದೂ ಶ್ರೀಮದ್ ರಾಮಾಯಣದಲ್ಲಿ ಇಲ್ಲ. ಶ್ರೀರಾಮರು ಅದನ್ನೆಲ್ಲ ಮೀರಿದಂಥ ಮಹಾನ್ ವ್ಯಕ್ತಿ ಆತ. ಆದರೆ ಶ್ರೀಮದ್ ರಾಮಾಯಣವನ್ನು ಅಧ್ಯಯನ ಮಾಡದೆ ಈಗಲೂ ಮಾಡಿಲ್ಲ. ನಾವು ಯಾವುದೋ ಚಲನಚಿತ್ರದಲ್ಲಿ ಬರೋ ರಾಮಾಯಣ ಓದಿ ಮಾತಾಡ್ತೀವಿ. ಅಲ್ಲಿ ವಾಲ್ಮೀಕಿ ಮಹರ್ಷಿಗಳು ಬರೆದಿರೋ ರಾಮಾಯಣ ಅಂತಾನೆ ಓದಬೇಕಾದ ನಾವು. ಅದು ಓದದೇ ಮಾತನಾಡಿದಾಗ ಶ್ರೀರಾಮರು ಸ್ತ್ರೀ ವಿರೋಧಿ ಅಂತ ಕಾಣಿಸ್ತಾರೆ. ಹಾಗಿಲ್ಲ. ಸ್ತ್ರೀಯರಿಗೆ ಯಾರಾದರೂ ಮೊಟ್ಟ ಮೊದಲು ಮಾನ್ಯತೆಯನ್ನು ಕೊಟ್ಟಿದ್ದೇ ಇದ್ದರೆ ಅದು ಶ್ರೀರಾಮಚಂದ್ರ. ಅದಕ್ಕೆ ನಾನು ಹೇಳಿದ್ದು, ನಮ್ಮಲ್ಲಿ ಕಾನೂನು ಶುರುವಾದಾಗ, ಹಿಂದೂ ಕಾನೂನು ವಿಶೇಷವಾಗಿ ನಮ್ಮಲ್ಲಿ ಶುರುವಾದಾಗ ಅವರ ಕಣ್ಣು ಮುಂದೆ ಇದ್ದಿದ್ದು ಶ್ರೀರಾಮಚಂದ್ರರು. ಅವರು ಹೇಗೆ ನಡೆದರು, ಹೇಗೆ ನುಡಿದರು, ಯಾವ ರೀತಿ ರಾಜ್ಯಭಾರ ಮಾಡಿದರು, ಕಲ್ಪನೆ ಏನು, ರಾಮರಾಜ್ಯದ ಕಲ್ಪನೆ ಅಂತ ಮಹಾತ್ಮ ಗಾಂಧಿಯವರು ಯಾಕೆ ಮತ್ತೆ ಮತ್ತೆ ಅಷ್ಟು ಸಲ ಹೇಳ್ತಾ ಇದ್ದರು. ಹೀಗಾಗಿ ಶ್ರೀರಾಮಚಂದ್ರರ ಕಥನವನ್ನು ಅಧ್ಯಯನ ಮಾಡತಕ್ಕದ್ದೇ ಒಂದು ದೊಡ್ಡ ವಿಶೇಷ. ನಮ್ಮ ಕುಮಾರವ್ಯಾಸ ಮೊದಲು ರಾಮಾಯಣ ಬರೀಬೇಕು ಅಂತ ತೀರ್ಮಾನ ಮಾಡಿ ಹೋಗಿ ನೋಡ್ತಾನೆ. ಆತನ ಉಗ್ರಾಣ ತುಂಬ ಬರೀ ರಾಮಾಯಣದ ಗ್ರಂಥಗಳೇ ಇವೆ.
ಭಾರತದ ಗ್ರಂಥಗಳಷ್ಟಿರಲಿಲ್ಲ. ಆದ್ದರಿಂದ ಆತ ತೀರ್ಮಾನಿಸ್ತಾರೆ, ಶ್ರೀಮದುರ್ಜಿತಧಾಮ ಸುಧಯಾ ನಾಮನಾಹವ ಭೀಮ ರಘುಕುಲ ರಾಮ. ಅಯ್ಯ ನೀವೊಂದು ನಮಸ್ಕಾರ ಮಾಡ್ಬಿಡ್ತೀನಿ ಸಾಕು, ಒಂದು ನಿನ್ನ ಕಥೆ ಬರೆಯಲ್ಲ, ಕೃಷ್ಣನ ಕಥೆ ಬರಿತೀನಿ ಅಂತಂತಾರೆ. ಅದು ಹೇಗೇ ಇರಲಿ, ನಿನ್ನೆ ಮುಕ್ತಾಯ ಮಾಡಿದ್ದು ಇವತ್ತು ಆರಂಭ ಮಾಡ್ತಾ ಇರತಕ್ಕಂಥದ್ದು. ನಾವು ಮಾಡತಕ್ಕಂಥ ಯಾವುದೇ ಕ್ರಿಯೆ ಸಫಲವಾಗಬೇಕಾದರೆ ತಪಸ್ಸು ಮಾಡಬೇಕು, ಸ್ವಾಧ್ಯಾಯ ಮಾಡಬೇಕು. ತಪಸ್ಸು ಮಾಡಬೇಕು, ಸ್ವಾಧ್ಯಾಯ ಮಾಡಬೇಕು, ತಪಸ್ಸು ಮಾಡಬೇಕು, ಸ್ವಾಧ್ಯಾಯ ಮಾಡಬೇಕು. ನೀವು ಉತ್ತೀರ್ಣರಾಗ್ತೀರಿ. ಯಾವುದೇ ಒಂದು ವಿದ್ಯಾರ್ಥಿ ಆಗಿರಿ, ವ್ಯಾಪಾರಸ್ಥ ಆಗಿರಿ, ಯಾವುದೋ ಚಿನ್ನದ ಕೆಲಸ ಮಾಡ್ತಾಯಿರಿ, ಗಾರೆ ಕೆಲಸ ಮಾಡ್ತಾಯಿರಿ, ಶೆಟ್ರ ಕೆಲಸ ಮಾಡ್ತಾಯಿರಿ, ಪಂಡಿತ ಆಗಿರಿ, ಹಾಡು ಮಾಡಿ, ನಾಟಕ ಮಾಡಿ, ಏನೇ ಮಾಡಿ, ನೀವು ಏನು ಮಾಡಿದರೂ ಅದು ತಪಸ್ಸಿನ ದೃಷ್ಟಿಯಿಂದ ಮಾಡಿದರೆ ಅದಕ್ಕೊಂದು ಫಲ ಸಿಗುತ್ತೆ ಎನ್ನತಕ್ಕಂಥದ್ದು ಶ್ರೀಮದ್ ರಾಮಾಯಣ ಪೂರ ಹೇಳಿದ್ದು. ಭಾರತದ ಪ್ರಾರಂಭದಲ್ಲಿ ಬರತಕ್ಕಂಥ ಅತ್ರಿ ಮಹರ್ಷಿಗಳ ತಪಸ್ಸನ್ನು ಕುರಿತು ಅಷ್ಟನ್ನು ಹೇಳಬೇಕಾಯಿತು. ಅದರಲ್ಲಿಯೂ ನಿಮಗೆ ಸಂತಾನ ಬೇಕಾಗಿದ್ದರೆ, ಅದರಲ್ಲಿಯೂ ರಾಷ್ಟ್ರವನ್ನು ಕಟ್ಟತಕ್ಕಂಥ ಒಂದು ಇಟ್ಟಿಗೆ ನಿಮ್ಮಿಂದ ಸ್ಥಾಪನೆ ಆಗಬೇಕಾಗಿದೆ ಅನ್ನುವುದಾದರೆ ತಪಸ್ಸಬೇಕು, ತಪಸ್ಸಬೇಕು, ತಪಸ್ಸಬೇಕು. ಇದೀಗ ತ್ರಿಮೂರ್ತಿಗಳು ಹೇಳಿದ್ದಾರೆ, ಅತ್ರಿ ಮಹರ್ಷಿಗಳು ತಪಸ್ಸು ಮಾಡ್ತಾ ಕುಳಿತಿದ್ದಾರೆ, ಸಂತಾನಕ್ಕಾಗಿ ತಪಸ್ಸು ಮಾಡ್ತಾ ಇದ್ದಾರೆ. ತಪಸ್ಸು ಮಾಡಿದ ಕೊನೆಯಲ್ಲಿ ಕಣ್ಣು ಬಿಟ್ಟರೆ ಅವರಿಗೆ ಆಶ್ಚರ್ಯವಾಯಿತು ಅನ್ನುವಲ್ಲಿಗೆ ನಾವು ನಿನ್ನಿನ ಉಪನ್ಯಾಸವನ್ನು ಮುಕ್ತಾಯ ಮಾಡಿ ಇಂದಿನ ಉಪನ್ಯಾಸವನ್ನು ಆರಂಭ ಮಾಡೋಣವೇ. ನಾರಾಯಣಂ ನಮಸ್ಕೃತ್ಯ ನರಂಚೈವ ನರೋತ್ತಮಂ ವ್ಯಾಸಂ ವಾಗ್ದೇವೀಂಚೈವ ತತೋ ಜಯಮುದೀರಯೇತ್. ಇವತ್ತು ಕೇಳಿಸ್ತಾ ಇದೆಯಾ ಸರಿಯಾಗಿ? ನನ್ನ ಹೆಂಡತಿಯೇ ನನ್ನೇ ಆಕ್ಷೇಪಣೆ ಮಾಡ್ತಾಯಿದ್ಲು, ನೀನು ನೆಟ್ಟು ಕೂತ್ಕೊಳ್ಳೋದು ಆ ಕಡೆ ಈ ಕಡೆ ತಲೆ ಅಲ್ಲಾಡಿಸ್ತಾ ಇರ್ತೀಯ, ಆದ್ದರಿಂದ ಸರಿಯಾಗಿ ಕೇಳಿಸ್ತಾ ಇಲ್ಲ. ಏನಮ್ಮ ಮಹಾತಾಯಿ, ಪರವಾಗಿಲ್ವಾ? ನಿನ್ನ ಯಾರದಾರೂ ವಿರೋಧ ತಟ್ಕೋಬೋದು, ನಿನ್ನ ತಟ್ಕೊಳ್ಳೋದು ಮಹಾ ಕಷ್ಟ ನಮ್ಮ, ಅಲ್ವೇನ್ರಿ? ಗಂಡಸರೆಲ್ಲ ಹೇಳಿ ಹೌದೌದು. ಆಶ್ಚರ್ಯಪಟ್ಟಿದ್ದಾರೆ ಅತ್ರಿ ಮಹರ್ಷಿಗಳು, ಅನಸೂಯ ಇಬ್ಬರು. ಯಾಕೆ ಅಂದರೆ ಅವರು ಪ್ರಾರ್ಥನೆ ಮಾಡಿದ್ದು ಹೀಗೆ, ನಿಮ್ಮ ಮೂವರಲ್ಲಿ ಯಾರು ಮಹಾಶಕ್ತರೋ, ಯಾರು ಪ್ರಾಚೀನರೋ, ಯಾರು ಬಲವಂತರೋ, ಯಾರು ಶ್ರೇಷ್ಠರೋ, ಯಾರು ಮಹತ್ವಪೂರ್ಣರೋ ಅವರು ನನಗೆ ಪ್ರತ್ಯಕ್ಷರಾಗಿ ಅಂತ ಅವರು ಕೇಳಿ ತಪಸ್ಸನ್ನು ಮಾಡಿ. ಆದರೆ ತಪೋಂತ್ಯದಲ್ಲಿ ಕಣ್ಣು ಬಿಟ್ಟಾಗ 3 ಜನರು ನಿಂತಿದ್ದಾರೆ. ಆ ತ್ರಿಮೂರ್ತಿಗಳ ಪ್ರಾತ್ಯಕ್ಷಿಕೆಯೇ ಬಹಳ ದೊಡ್ಡದೊಂದು ತತ್ವವನ್ನು ಹೇಳಲಿಕ್ಕೆ ಆರಂಭ ಮಾಡಿ. ನಾವು ಯಾವುದೋ ಕಾರಣಗಳಿಂದ ಅತ್ಯಂತ ಉನ್ನತವಾಗಿರತಕ್ಕಂತಹ ಭಾರತೀಯ ನೆಲೆಯ ತತ್ವಗಳನ್ನು ಬಿಟ್ಟು ಅಥವಾ ತತ್ವಗಳಿಂದ ದೂರಾಗಿ ಬೇರೆ ಬೇರೆ ಇನ್ನೇನೇನೇನೋ ತೊಗೊಂಡು ಬಿಟ್ಟಿದ್ದೀವಿ. ಆದರೆ ನೀವು ಪ್ರಾರಂಭದಿಂದ ತೊಗೊಂಡು ಬಂದರೆ ಈಗ ಯಾವ ಮನಸ್ಥಿತಿ ನಮಗಿದೆ ಅದು ಯಾವುದೂ ಇಲ್ಲ. ನಿನ್ನೆ ನಾನು ಮಾತಾಡ್ತಾ ಇದ್ದಾಗ ಹೇಳ್ತಾ ಇದ್ದೆ, ನನಗೆ ದಾರಿಯಲ್ಲಿ ಹೋಗ್ತಾ ಕೇಳ್ತಾ ಇದ್ದೆ, ಹೌದಾ ನಿಜವಾಗಲೂ ಪ್ರಸ್ಥ ಅಂದರೆ ಪ್ರಸ್ತುತ ದಿವಸ ಗಂಡ ಹೆಂಡತಿ ಕೂಡೋದು ಅಲ್ಲವೇ? ಅರೆ ಶಾಸ್ತ್ರವೇ ಇಲ್ವಲ್ಲಪ್ಪ ಹಾಗೆ ಅಂತ ಹೇಳ್ತಾ ಇಲ್ಲ. ನಮಗೆ ಮತ್ತೆ ಈ ಪುರೋಹಿತರಿಗೆ ಅಥವಾ ಇದನ್ನು ತಿಳಿಯಪಡಿಸಬಹುದಾದಂಥ ದೊಡ್ಡವರಿಗೆ ಅವರಿಗೇ ವಿಷಯ ಗೊತ್ತಿಲ್ಲದೆ ಇದ್ದಾಗ ನಮಗೆ ಗೊತ್ತಾಗುತ್ತೆ. ನಿಷೇಕ ಪ್ರಸ್ಥ ಅಂದರೆ ಅಲಂಕಾರ ಮಾಡಿರಬೇಕು, ಕೋಣೆನ ಗಂಡ ಹೆಂಡತಿ ಕಾಯ್ತಾ ಇರ್ತಾರೆ, ನೂಗಬೇಕು, ಬಾಗಿಲು ಹಾಕ್ಕೋಬೇಕು, ಕೀಟ್ಲೆ ಮಾಡಬೇಕು, ಇಷ್ಟೇ ಇರುತ್ತೆ ವಿನಃ ಆಗ ಮಾಡಬೇಕಾಗಿರತಕ್ಕಂಥ ತಪೋಭೂಮಿ ಏನು ಅನ್ನತಕ್ಕಂಥದ್ದನ್ನು ನಾವು ನೋಡಲ್ಲ. ಆದ್ದರಿಂದ ಶ್ರೀಮದ್ ರಾಮಾಯಣ ಭಾರತಗಳ ಸಂದರ್ಭದಲ್ಲಿ ಏರ್ಪಡತಕ್ಕಂತಹ ಘಟನೆಗಳು, ಕಥೆಗಳು, ಸಂದೇಶಗಳು, ನೀತಿಗಳು, ಅದಕ್ಕೆ ಸಂಬಂಧಪಟ್ಟಿರತಕ್ಕಂಥ ಕಥೆಗಳು, ಇವುಗಳನ್ನೆಲ್ಲ ನಾವು ಬಹಳ ತೀಕ್ಷ್ಣವಾಗಿ ಅಧ್ಯಯನ ಮಾಡಬೇಕು. ಅತ್ರಿ ಮಹರ್ಷಿಗಳ ತಪೋಭೂಮಿಯಲ್ಲಿ ಬಂದಂತಹ ಪ್ರಾತ್ಯಕ್ಷಿಕೆಯ ಸಹಿತ ತ್ರಿಮೂರ್ತಿಗಳು 3 ಮಂದಿ ಪ್ರತ್ಯಕ್ಷರಾಗ್ತಾ ಇದ್ದಾರೆ ಅಂದರೆ ಅರ್ಥ ಏನಯ್ಯ ಅಂತಂದರೆ ಅವರು ಹೇಳ್ತಾರೆ, ಅತ್ರಿಗಳು ಕೇಳ್ತಾರೆ, ನಾನು ಕೇಳಿದ್ದೊಬ್ಬರಿಂದ 3 ಜನ ಯಾಕೆ ಬಂದ್ರಿ? ನೀನು ಕೇಳಿದ್ದೇನು ಅಂದರೆ
3 ಜನರಲ್ಲಿ ಯಾರು ಶ್ರೇಷ್ಠರೋ ಅವರು ಬನ್ನಿ ಅಂತ ಕೇಳಿದ್ದು. 3 ಜನರಲ್ಲಿ ಯಾರು ಶಕ್ತರೋ ಅವರು ಪ್ರತ್ಯಕ್ಷರಾಗು ಅಂತ ಕೇಳಿದೆ ನೀವು. 3 ತ್ರಿಮೂರ್ತಿಗಳಲ್ಲಿ ಪ್ರಧಾನರು ಯಾರೋ, ಪ್ರಾಚೀನರು ಯಾರೋ ಅವರು ಪ್ರತ್ಯಕ್ಷ ಆಗು ಅಂತ ಕೇಳಿದೆ. ನಮ್ಮ 3 ಜನದಲ್ಲಿ ಭೇದವೇ ಇಲ್ಲ. ನಾವು 3 ಜನವೂ ಸಮಾನರೇ, ನಾವು 3 ಜನವೂ ಸಮಾನ ಶಕ್ತರೇ. ಅಥವಾ ಈ 3ಕ್ಕೂ ಮೂಲವ ಮತ್ತೇನೋ ಇರ್ಬೋದು, ದೈವಭಾಗದಲ್ಲಿ ಅದರ ವಿವರಣೆ ಬರುತ್ತೆ, ಅದಿರಲಿ. ಅಂದರೆ ನಾವು 3 ಯಾವುದೋ ಮೂಲ ಶಕ್ತಿಯೊಂದರಿಂದ ಆವಿರ್ಭವಿಸಲ್ಪಟ್ಟಿರತಕ್ಕಂಥವ್ರು. ನೀವು ಸುಮ್ಮನೆ ಕಥೆಗಳು ಬರ್ಕೊಂಡಿದ್ದೀರಿ, ನಿಮಗೆ ಪ್ರಿಯವಾಗಿರತಕ್ಕಂಥ ದೇವತೆಯನ್ನು ಹೊಗಳ್ತೀರಿ, ಹೊಗಳಿ, ಸಮಸ್ಯೆ ಇಲ್ಲ. ಆದರೆ ಇನ್ನೊಬ್ಬರನ್ನ ಕೀಳಾಗಿ ಕಾಣ್ತೀರಿ. ಕೀಳಾಗಿ ಕಾಣುವವನಾಗಲಿ ಹೊಗಳಿ ಮಾತಾಡುವವನಾಗಲಿ ಇಬ್ಬರೂ ಆ ದೇವರನ್ನು ನೋಡಿರಲ್ಲ. ಈಶ್ವರನ್ನೂ ಕಂಡಿಲ್ಲ, ವಿಷ್ಣುವನ್ನೂ ಕಂಡಿಲ್ಲ. ಆದರೆ ನಾನು ಕೃಷ್ಣನ ಬಗ್ಗೆ ಮಾತ್ರ ಮಾತಾಡ್ತೀನಿ. ಕೃಷ್ಣ ದೊಡ್ಡವನು 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 ಅಂತ ಹೇಳಿ ತಪ್ಪಿಲ್ಲ. ಶಿವನ್ ಚಿಕ್ಕವನು ಚಿಕ್ಕವನು ಅಂತ ಹೇಳಬೇಡಿ. ಅಂದರೆ ಅತ್ರಿ ಮಹರ್ಷಿಗಳ ಸಂದರ್ಭದಲ್ಲಿಯೇ ಒಂದು ಪರಮಸತ್ಯವನ್ನು ದಾಖಲೆ ಮಾಡ್ತಾ ಹೋಗುತ್ತೆ ಆ ಒಂದು ದೈವ. ನಮ್ಮಲ್ಲಿ ಯಾರೂ ಕೀಳಿಲ್ಲ, ನಮ್ಮಲ್ಲಿ ಯಾರೂ ಮೇಲಿಲ್ಲ, ನಾವೆಲ್ಲರೂ ಸಮಾನರು. ಈಗ ನಾವೆಲ್ಲ ಮಾತಾಡ್ತಿರೋದು ಸಮಾನತೆ ಬಗ್ಗೆನೇ. ಇವತ್ತು ಸಮಾಜಶಾಸ್ತ್ರದಲ್ಲಿ ನಾವು ಮಾತಾಡೋದು ಅಂಬೇಡ್ಕರ್ ಅವರನ್ನು ನೆನಪಿಸ್ಕೊಳ್ತಕ್ಕಂಥದ್ದು, ಸಂವಿಧಾನದ ಬಗ್ಗೆ ಮಾತಾಡ್ತಕ್ಕಂಥದ್ದು, ಭಗವತ್ಪಾದರ ವಿಷಯ ಹೇಳ್ತಕ್ಕಂಥದ್ದು ಸಮಾನತೆ ಬಗ್ಗೆನೇ. ಈ ಸಮಾನತಾ ತತ್ವವನ್ನು ಆದಿ ಸೃಷ್ಟಿಯೊಳುದಿಸಿದರು ಸನಕಾದಿ ವಿಮಲನವ ಪ್ರಜೇಶ್ವರರು ಅಂತ ಹೇಳಿದರೆ ಅಲ್ಲಿಯೇ ದಾಖಲಾಗತ್ತೆ ಎನ್ನುವುದು ಪ್ರಧಾನ. ಅದನ್ನು ನಾವು ಅಧ್ಯಯನ ಮಾಡಬೇಕು. ನೀವು ದತ್ತಾತ್ರೇಯರಿ ಭಕ್ತರಾಗಿದ್ದೀರಿ ಅಂತಿದ್ದ ಹಾಗೇನೆ ನಿಮ್ಮಲ್ಲಿ ವ್ಯತ್ಯಾಸ ಇರಲ್ಲ. ದತ್ತಾತ್ರೇಯರ ಭಕ್ತರು ನೀವು ಅಂತಂತ ಹೇಳಿ ದತ್ತಾತ್ರೇಯರ ಪಾದುಕೆಗಳಿಗೆ ನಾವು ನಮಸ್ಕಾರ ಮಾಡ್ತಾಯಿದ್ವಿ, ಗಾಣಗಾಪುರಕ್ಕೆ ಹೋಗ್ತೀವಿ, ಹೀಗೆಲ್ಲ ಮಾತಾಡಿದರೆ ನಿಮ್ಮಲ್ಲಿ ಯಾರೋ ಮೇಲೆ ಯಾರೋ ಕೆಳಗೆ ಅನ್ನತಕ್ಕಂಥ ಭಾವ ಇಲ್ಲ ಅಂತ. ನೀವು ಇದೆ ಅಂತ ಹೇಳಿದರೆ ನೀವು ಖೋಟ ಅಂತ. ಅಂದರೆ ಅತ್ರಿ ಮಹರ್ಷಿಗಳು ಆದಿದಂಪತಿಗಳು ಅಷ್ಟು ಮಾನ್ಯ ಪಡೆದಿರತಕ್ಕಂಥ ದೇವತೆಗಳಂತೆ ದೇವತೆಗಳಾಗಿದ್ದವರೂ ಯಾರ ಕಾಲಿಗೆ ನಮಸ್ಕಾರ ಮಾಡ್ತಾಯಿದ್ರು ಅಂತಹ ಅತ್ರಿ ದಂಪತಿಗಳು ತಪಸ್ಸನ್ನು ಮಾಡಿ ತ್ರಿಮೂರ್ತಿಗಳು ಪ್ರತ್ಯಕ್ಷರಾದಾಗ ಅವರು ಹೇಳ್ತಾ ಇದ್ದರೆ ನಮ್ಮಲ್ಲಿ ವ್ಯತ್ಯಾಸವೇ ಇಲ್ಲರಿ, ನೀನು ಉತ್ತಮರಾಗಿರೋ ಅಂತ ಕರೆದಿದ್ದೀಯಾ, ನಾವು 3 ಜನ ಬಂದಿದ್ದೀವಿ, ಹೀಗೆ ನಾವು 3 ಜನವೂ ನಿನಗೆ ವರನ್ನು ಕೊಡ್ತೀವಿ. ಬ್ರಹ್ಮ ನೋಡಪ್ಪ ಏನು ವರ ಕೊಡ್ತೀವಿ ಕೊಡು. ಬ್ರಹ್ಮ ಹೇಳು, ನಿನಗೊಬ್ಬ ಮಗ ಹುಟ್ಟುತ್ತಾನೆ, ಅವನು ಆತ್ರೇಯ ಅಂತ ಅವನ ಹೆಸರು, ಅತ್ರಿ ಮಹರ್ಷಿಗಳ ಮಗನಾದ್ದರಿಂದ ನನ್ನ ಸಂಕೇತವಾಗಿ ಶಂಖ ಹಾಗೂ ತಪೋಮಾಲೆ ಜಪಮಾಲೆ ಅದು 2 ಅವನಿಗೆ ವರಪ್ರಸಾದವಾಗಿರುತ್ತೆ. ಶ್ವೇತವರ್ಣದಲ್ಲಿ ಇರ್ತಾನೆ, ನವಗ್ರಹಗಳಲ್ಲಿ ಒಂದು ಸ್ಥಾನ ಅವನಿಗೆ ಸಿಗುತ್ತೆ. ಈತನೇ ನಮ್ಮ ಮಹಾಭಾರತದ ಮೂಲ. ನಮ್ಮ ಮಹಾಭಾರತದ ಮುಂದಿನ ವಂಶದ ಬೆಳವಣಿಗೆಯ ಪ್ರಪ್ರಥಮ ವ್ಯಕ್ತಿ ಯಾರಪ್ಪ ಅಂದರೆ ಈತ. ಅದಕ್ಕೆ ಬಹಳಷ್ಟು ಸಂಕೇತಗಳಿದೆ, ಅದನ್ನು ಮಾತಾಡ್ತಾ ಹೇಳ್ತೀನಿ. ವಿಶೇಷವಾಗಿ ಬ್ರಹ್ಮನ ಅನುಗ್ರಹೀತನಾಗಿರತಕ್ಕಂಥವನು ಆತ್ಮ ಹೆಸರೇನು? ಆತ್ರೇಯ ಅಂತ ಆತ್ಮ ಹೆಸರು. ಶಿವ ನೀನೇನಪ್ಪ? ನನ್ನ ಕಡೆಯಿಂದ ಒಬ್ಬ ಮಗ ಬರುತ್ತಾನೆ, ಅವನ ಹೆಸರು ದುರ್ವಾಸ ಅಂತ. ರುದ್ರಾಂಶ ಸಂಭೂತ, ಮಹಾತಪಸ್ವಿ, ನಿಗ್ರಹಾನುಗ್ರಹ ಶಕ್ತ, ಮಹಾಕೋಪಿಷ್ಟ. ಕೋಪ 2 ಕಾರಣಗಳಿಂದ ಬರುತ್ತೆ. ಒಬ್ಬ ಉಪಾಧ್ಯಾಯನ ಹತ್ತಿರ ಇದನ್ನು ನಾವು ನೋಡ್ತೀವಿ ಸಾಮಾನ್ಯವಾಗಿ. ನಾನು ಎಲ್ಲ ಮೇಷ್ಟ್ರುಗಳನ್ನು ನೋಡಿರೋದ್ರಿಂದ ಸಿಟ್ಟು ಮಾಡ್ಕೊಳ್ತಾರೆ ಮೇಷ್ಟ್ರುಗಳು. ನಾನು ಉಪಾಧ್ಯಾಯನಾಗಿದ್ದರಿಂದ ನನ್ನ ಸ್ವಾನುಭವದಲ್ಲಿ ಹೇಳಬೇಕು ಅಂದರೆ, ನನ್ನ ನೋಟದಲ್ಲಿ ಹೇಳಬೇಕು ಅಂದರೆ ಯಾಕೆ ಸಿಟ್ಟು ಮಾಡ್ಕೊಳ್ತಾರೆ ಅಂದರೆ 2 ಕಾರಣಗಳಿಂದ ಮಾಡ್ಕೊಳ್ತಾರೆ. ಒಂದು, ಆ ಮೇಷ್ಟ್ರು ಪೆದ್ದ ಆಗಿರ್ತಾನೆ, ಆ ವಿದ್ಯಾರ್ಥಿ ಕೇಳೋ ಪ್ರಶ್ನೆಗೆ ಉತ್ತರ ಕೊಡ್ತಕ್ಕಂಥ ಸಾಮರ್ಥ್ಯ ಅವನಿಗಿರಲ್ಲ. ವಿದ್ಯಾರ್ಥಿ ಮೊದಲೇ ಕೀಟ್ಲೆ ಅವನು, ಹಾಗೆ ವಿದ್ಯಾರ್ಥಿ ಅವನು ಕೇಳೋದೇ ಅವನ ಹಕ್ಕು. ಅವನಿಗೆ ತಮ್ಮಣೆ ಮಾಡಬೇಕಾದ್ರೆ ಇವನು ಹೆಚ್ಚು ವಿದ್ಯಾರ್ಥಿ ಆಗಬೇಕು. ಬೇರೆ ಎಲ್ಲ ಹುದ್ದೆಗಳಿಗಿನ್ನ ಉಪಾಧ್ಯಾಯ ವೃತ್ತಿಯ ವಿಶೇಷ ಏನಪ್ಪ ಅಂದರೆ, ಕೆಲವರು ಅದನ್ನು ವಿಶೇಷ ಅಂತಾರೆ, ಕೆಲವರು ಅದನ್ನು ಕರ್ಮ ಅಂತಾರೆ. ನೀವು ಉಪಾಧ್ಯಾಯ ಆಗ್ತಾ ಇದ್ದ ಹಾಗೆ ನೀವು ವಿದ್ಯಾರ್ಥಿ ಆಗ್ತೀರಿ. ಅಲ್ಲಿಯ ತನಕ ವಿದ್ಯಾರ್ಥಿಯಾಗಿದ್ದು ಉಪಾಧ್ಯಾಯನ ಗೋಳಾಡಿಸೋಕೆ. ಈಗ ಬೇರೆಯವರು ಗೋಳಾಡಿಸ್ತಾರೆ ನಿಮ್ಮನ್ನು.
100 ಜನ ನಿಮ್ಮ ಮುಂದೆ ಕೂತ್ಕೊಂಡಿದ್ದಾರೆ ಅಂದರೆ ಆ 100 ಜನರು ಓದುವಷ್ಟನ್ನು ನಾನು ಓದಬೇಕು ಉಪಾಧ್ಯಾಯನಾಗಿ. ಇಲ್ಲ 100 ಜನ ಉತ್ತರ ಹೇಳಬೇಕಲ್ರಿ. ಸಾಮಾನ್ಯವಾಗಿ ನಮಗಿನ್ನ ಮುಂದಿನ ಸಂತತಿಯವರು ಬುದ್ಧಿವಂತರಾಗೇ ಇರ್ತಾರೆ. ನನಗಿನ್ನ ನನ್ನ ಮಗ ಬುದ್ಧಿವಂತ ಆಗಿರ್ತಾನೆ, ಅವನಿಗಿನ್ನ ಅವನ ಮಗ ಬುದ್ಧಿವಂತ ಆಗಿರ್ತಾನೆ. ಅದು ಸಹಜ, ಪ್ರಕೃತಿ ಅದು. ಅಂತಹ 100 ಹುಡುಗರು ನನ್ನ ಮುಂದೆ ಕೂತಿದ್ದಾರೆ ಅಂದರೆ ನಾನು ಇನ್ನೆಷ್ಟು ಬುದ್ಧಿವಂತ ಆಗಬೇಕು? ಬುದ್ಧಿವಂತ ಇದೆಯೋ ಇಲ್ವೋ ತೋರಿಸ್ಕೊಂಡಾದರೂ ತೋರಿಸ್ಕೋಬೇಕಲ್ಲ. ಹಾಗೆ ತೋರಿಸ್ಕೋಬೇಕಾದ್ರೆ ಒದ್ದಾಡ್ಕೊಂಡು ಓದಬೇಕಲ್ಲ ನಾನು. ಆದರೆ ಉಪಾಧ್ಯಾಯರುಗಳು ಉಪಾಧ್ಯಾಯರಾಗ್ತಾ ಇದ್ದ ಹಾಗೆ ಓದುವುದನ್ನು ನಿಲ್ಲಿಸಿಬಿಡುತ್ತಾರೆ. ಏನಪ್ಪ ನಿಂಗರಾಜ್? ಆಮೇಲೆ ಏನಾಗುತ್ತೆ? ಹುಡುಗರು ಮುಂದೆ ಒದ್ದಾಡ್ತಾರೆ. ಮೇಷ್ಟ್ರ ಕೆಲಸ ಭಾಳ ಕಷ್ಟದ್ದಪ್ಪ ಅಂತ. ನನಗೆ ಅನಿಸೇ ಇಲ್ಲ, ಇಲ್ಲಿ ತನಕ ಅನಿಸಿಲ್ಲ ನನಗೆ. ನಂಗೆ ಸಾವಿರಾರು ಜನ ವಿದ್ಯಾರ್ಥಿಗಳಿದ್ದಾರೆ ಹಾಗೆ ನೋಡಿ. ನಾನು ಈ ವಯಸ್ಸಿನಲ್ಲೂ ಬಾಯಿ ಮುಚ್ಚಿಕೊಂಡು ಒಂದು ದಿವಸಕ್ಕೆ ಒಂದು 5 ಗಂಟೆ ಓದ್ತೀನಿ, ಓದಬೇಕು. ಇಲ್ಲ ನಿಮ್ಮ ಮುಂದೆ ಕೂತ್ಕೋಬೇಕಲ್ರಿ. ಈ ಸುಮ್ಮನೆ ಕೂತ್ಕೊಂಡ್ಬಿಡ್ತೀರಾ? ನಾನು ನಿಮ್ಮನ್ನು ಮಾತಾಡದೇ ಇರೋ ಹಾಗೆ ಮಾತಾಡಬೇಕು. ನಾನು ಹಾಗೆ ಮಾತಾಡ್ಬೇಕಾದ್ರೆ ನಾನು ಜಾಸ್ತಿ ಅಧ್ಯಯನ ಮಾಡಬೇಕು, ತಪಸ್ಸು ಮಾಡಬೇಕು, ತಪಸ್ಸು ಮಾಡಬೇಕು, ತಪಸ್ಸು ಮಾಡಬೇಕು. ಏನು ಮಗಾಯ್ತ್ರಿ? ನೀವು ಅಷ್ಟು ತಪಸ್ಸು ಮಾಡಿದರೆ ನೀವು ನಿಮ್ಮ ಮುಂದೆ ಕುಳಿತಿರುವವರನ್ನು ನಿಗ್ರಹಿಸಲಿಕ್ಕೆ ಸಾಧ್ಯ. ನಿಗ್ರಹಿಸೋದು ಬಲಾತ್ಕಾರದಿಂದ ಅಂತಲ್ಲ, ನೀವು ಒಪ್ಕೋಬೇಕು. ನಾನು ಉಪಾಧ್ಯಾಯನಾಗಿದ್ದ ಕಾಲದಲ್ಲಿ ಪ್ರಾರಂಭದ ಒಂದು 8-10 ಅವಧಿಗಳು ನಾನು ವಿದ್ಯಾರ್ಥಿಗಳು ಹೇಳ್ತಿದ್ದೆ, ನನ್ನನ್ನು ಸೋಲ್ಸ್ರಿ ನೀವು ಅಂತ. ನೀವೇನಾದರೂ ಪ್ರಶ್ನೆ ಕೇಳಿ ಸೋಲಿಸಿ ಅಂತ. ಏನು ಮಹಾ ಉತ್ಸಾಹ ಇರ್ತಿತ್ತು ನಮ್ಮ ವಿದ್ಯಾರ್ಥಿಗಳಿಂದ ನನ್ನ ಮೇಲೆ ಬೀಳೋದಕ್ಕೆ. ಒಂದು ಪ್ರಶ್ನೆ, 2 ಪ್ರಶ್ನೆ, 1 ದಿವಸ 2 ದಿವಸ, ಕೊನೆಗೆ ಒಂದು 4-5 ದಿವಸಕ್ಕೆಲ್ಲ ನಾಯಕನಿಗಳಾಗ್ಬಿಡ್ತಾಯಿದ್ರು. ಮುಂದಿನ 12 ವರ್ಷ ಅವ್ರು ಹಾಗೆ ಇರ್ತಾಯಿದ್ರು. ಅಂದರೆ ಅದು ಒಂಥರ ನಾಟಕ ಇರ್ಬೋದು ಒಬ್ಬ ಮೇಷ್ಟ್ರದು. ಆದರೆ ಒಬ್ಬ ಉಪಾಧ್ಯಾಯ ತನ್ನ ಗುರುತ್ವವನ್ನು ಸ್ಥಾಪನೆ ಮಾಡಬೇಕು. ಹಾಗೆ ಸ್ಥಾಪನೆ ಮಾಡಬೇಕಾದ್ರೆ ಅವನು ವಿದ್ಯಾರ್ಥಿಯಾಗಿರಬೇಕು. ಒಬ್ಬ ಉಪಾಧ್ಯಾಯ ಎಲ್ಲಿಯ ತನಕ ವಿದ್ಯಾರ್ಥಿಯಾಗಿರುತ್ತಾನೋ ಅಲ್ಲಿಯ ತನಕ ಅವನು ಉಪಾಧ್ಯಾಯ ಆಗಿರ್ತಾನೆ. ಇದೀಗ ದುರ್ವಾಸ ಅಂಥವನು ಮಹಾ ಸಿಟ್ಟು. ಯಾಕೆ ಅವನಿಗೆ ಸಿಟ್ಟು ಅಂದರೆ, ನನ್ನ ಮುಂದೆ ಇರತಕ್ಕಂಥವರು ಶಿಸ್ತಿನವರಾಗಿರಬೇಕು ಅಂತ. ನನ್ನ ಮುಂದೆ ಇರತಕ್ಕವರು ಚಪಲ ಚಿತ್ತರಾಗಿರಕೂಡದು ಅನ್ನುವುದು ಆತನ ನಿರ್ಣಯ. ನಿಮಗೆ ಗೊತ್ತಾ ದುರ್ವಾಸರು ಏನು ಊಟ ಮಾಡ್ತಾಯಿದ್ರು ಅಂತ? ದುರ್ವಾಸನ ಹೆಸರದು. ಅವನು ಮನಸ್ಸು ಮಾಡಿದರೆ ಏನು ಬೇಕಾದರೂ ಇರ್ತಿತ್ತು. ಮುಂದೆ ನಮ್ಮಲ್ಲಿ ಹಿಂದೆ ಕಂಚಿ ಮಹಾಸ್ವಾಮಿಗಳು ಅಂತ ಇದ್ದರು, ಕಂಚಿ ಪರಮಾಚಾರ್ಯರು ಅಂತ, ಕಂಚಿ ಮಠದಲ್ಲಿ ತಮಿಳುನಾಡಿನಲ್ಲಿ. ಅಲ್ಲಿ ಅವರು ನಮ್ಮ ಕನ್ನಡಿಗರೇ, ಅವರು ಅಲ್ಲಿ ಸ್ವಾಮಿಗಳಾಗಿ ಹೋಗಿದ್ದು. ಆ ಪರಮಾಚಾರ್ಯನ ಯಾರಾದ್ರು ನೀವು ಭೀಮರಾವ್ ನೋಡಿದ್ದೀರೇನ್ರಿ? ಯಾರಾದರೂ ನೋಡಿದರೆ ಕೇಳಿದಿರಿ ಅವ್ರ ಹೆಸರು ಅಂತ ಕಾಣುತ್ತೆ, ಕಂಚಿ ಪರಮಾಚಾರ್ಯರು ಅಂತ. ನಿಮಗೆ ಆಶ್ಚರ್ಯ ಆಗ, ಸಣಕಲ, ದೇಹದಲ್ಲಿ ಶಕ್ತಿಯೇ ಇಲ್ಲ. ಅವರು ಸನ್ಯಾಸಿ ತಾನೇ. ಆದ್ದರಿಂದ ಅವರೇನು ನಿರ್ಣಯ ಮಾಡಿದರು? ನಾನು ಸನ್ಯಾಸಾಶ್ರಮವನ್ನು ಸ್ವೀಕರಿಸಿದ ಮೇಲೆ ನನಗೆ ಕಾಮನೆಗಳಿರಬಾರ್ದು. ಕಾಮನೆಗಳಿದ್ದರೆ ನೀವು ಸನ್ಯಾಸಿ ಆಗೋಕ್ಕಾಗಲ್ಲ. ಹೀಗಾಗಿ ನಾನು ಅವರಿಗೆ ಎಂತೆಂಥ ಶಿಷ್ಯರು ಅಂದರೆ, ಸುಮ್ಮನೆ ನಿಮ್ಮ ಗಮನಕ್ಕೆ ಬರೋಕೆ 1-2 ಹೆಸರು ಹೇಳ್ತೀನಿ. ಯಾರೋ ಬಿರ್ಲಾ, ಟಾಟಾ, ಇಂಥವರು ಅವರ ಶಿಷ್ಯರು. ಅವರು ಅಂದರೆ ಕೋಟಿ ದುಡ್ಡು ಸುರಿಯೋರು. ಆದರೆ ಅವರೆಂಥವರು ಅಂದರೆ ಕರತಲ ಭಿಕ್ಷಸ್ತರುತಲವಾಸ ಅಂತ. ಅಂದರೆ ಅರ್ಥ ಏನಪ್ಪ ಅಂದರೆ, ಅವರು ಒಂದು ಊರಿನ, ಈಗ ದೆಹಲಿಗೆ ಹೋಗಬೇಕು ಅಂತ ಇಟ್ಕೊಳ್ಳಿ. ಸುಮ್ಮನೆ ದೆಹಲಿಗೆ ಹೋಗಬೇಕು ಅಂದರೆ ಏನು ಮಾಡೋರು? ನಡೆಯೋಕ್ಕೆ ಶುರು ಮಾಡೋರು. ನನಗೆ ಯಾವುದೂ ವಾಹನ ಬೇಕಾಗಿಲ್ಲ, ನಾನು ಯಾರನ್ನೂ ಆಶ್ರಯಿಸುವುದಿಲ್ಲ. ಅರೆ ನೀವು ಅನ್ರಿ 100 ವಾಹನ ತಂದು ನಿಲ್ಲಿಸ್ತೀವಿ ಅನ್ನೋ ಶಿಷ್ಯರುಗಳೇ ಅವರ ಹತ್ರ ಇದ್ದಿದ್ದು. ನಾನು ಯಾರಿಗೂ ಹಂಗಿನಲ್ಲಿರಲ್ಲ ಅನ್ನೋ. ಬೆಳಗ್ಗಿನಿಂದ ಸಂಜೆ ತನಕ ನಡೆಯೋದು. ಹತ್ತಿರದಲ್ಲಿ ಯಾವುದಾದ್ರು ಒಂದು ಊರು ಸಿಕ್ಕರೆ ಎಲ್ಲಿ ಹೋಗ್ತಿದ್ರು? ಯಾವುದೊಂದು ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗೋರು. ಆ ದೇವಸ್ಥಾನದ ಮುಂದೊಂದು ಮರ ಇರೋದು, ಮರದ ಕೆಳಗೆ ಮಲ್ಕೊಳ್ಳೋರು. ಯಾರ ಮನೆಗೂ ಹೋಗ್ತಾ ಇರಲಿಲ್ಲ. ಈಗಲೂ ಆ ಮಠ ಇದೆಯಲ್ಲ, ಅವರ 3ನೇ ತಲೆ ಇವಾಗಿರತಕ್ಕಂಥದ್ದು. ಅಂದರೆ ನಿರಾಶಾವಾದದ ಖೇಚರದಲ್ಲಿದ್ದವರು. ನನಗೆ ಆಶೆಯೇ ಇಲ್ಲ, ನನಗೆ ಬೇಕಾಗೇ ಇಲ್ಲ ಏನು. ನೀವು ಏನೂ ಬೇಕಿಲ್ಲ ಅಂದವರನ್ನು ಯಾವ ರೀತಿ ನೀವು ಪುಸಲಾವಣೆ ಮಾಡ್ತೀರಿ? ಎಲ್ಲಕ್ಕೂ ತ್ಯಾಜ್ಯವಾಗಿದ್ದವರು. ಒಬ್ಬ ಸನ್ಯಾಸಿ, ಅವನು ಕಾವಿ ಬಣ್ಣದ ಬಟ್ಟೆ ಹಾಕ್ಕೊಂಡಿರ್ತಾನೆ. ಕಾವಿ ಬಣ್ಣದ ಬಟ್ಟೆ ಹಾಕ್ಕೊಂಡಿದ್ದಾನೆ ಅಂತಂದರೆ ಬೆಂಕಿ ಬಣ್ಣದ ಬಟ್ಟೆ, ಮಣ್ಣಿನ ಬಣ್ಣದ ಬಟ್ಟೆ. ಅಂದರೆ ಅರ್ಥ ಏನಪ್ಪ? ನಾನು ಸುಟ್ಕೊಂಡು ಬಿಟ್ಟಿದ್ದೀನಿ, ತಾಪ. ನಾನು ಹಾಗೆ ಸುಟ್ಟುಕೊಂಡಿರುವುದರಿಂದಲೇ ನನ್ನ ಹೆಸರು ಬದಲಾವಣೆ ಆಗೋಯ್ತು, ನನ್ನ ಆಶ್ರಮ ಬದಲಾವಣೆ ಆಗೋಯ್ತು, ನನಗೆ ಯಾರ ಸಂಪರ್ಕವೂ ಇಲ್ಲ, ಇಡೀ ಜಗತ್ತೇ ನನ್ನ ಸಂಪರ್ಕ.
ಹಾಗಂತ ಹೇಳಿ ನಿಮ್ಮ ಹೆಸರೊಂದು ಡಾಕ್ಟ್ರ್ ಸೇರಿಸ್ಕೊಳ್ಳೋದು, ಹಾಗಂತ ಹೇಳಿ ಇಂಥ ಕಾರ್ ಬೇಕು ಅಂತ ಕೇಳ್ಕೊಳ್ಳೋದು, ಹಾಗಂತ ಇಂಥ ಭೋಗಗಳು ಬೇಕು ಅಂತ ಕೇಳೋದು, ಅದು ಯಾವ ಸೇವೆ ಸನ್ಯಾಸ ಅದು? ನೀವು ಭೋಗಕ್ಕೆ, ನಾಡಿಗೆ, ಹಣಕ್ಕೆ ಬೆನ್ನು ಹಾಕಿದ ಮೇಲೆ ಅದೆಲ್ಲ ಬಯಸಲ್ಲ, ಕೂಡುದು, ಈ ಮನಸ್ಸೇ ಇರ್ಕೊಡುದು ನಿಮಗೆ. ದುರ್ವಾಸರು ಹಾಗೆ ಇದ್ದವರು. ದುರ್ವಾಸ ಅನ್ನೋ ಪದವೇ ನಿಮಗೆ ಒಬ್ಬ ಯತಿಯ ಒಂದು ಚಿತ್ರಣ ಕೊಡಬೇಕು. ನೀವು ಸಿಟ್ಟು. ವಿಶೇಷ ಏನು ಗೊತ್ತೇನ್ರಿ, ಸುಮ್ಮನೆ ಸಿಟ್ಟು ಮಾಡ್ಕೊಂಡ್ರೆ ಯಾರು ಕೇಳ್ತಾರೆ ನಿಮ್ಮನ್ನು? ಯಾರು ಸಿಟ್ಟು ಮಾಡಿಕೊಂಡರೆ ಇಡೀ ಜಗತ್ತೇ ತಲ್ಲಣಿಸುತ್ತದೆಯೋ ಅಂಥವನು ಸಿಟ್ಟು ಮಾಡ್ಕೊಂಡೋದಕ್ಕೆ ಬೆಲೆ ಇದೆ. ಒಬ್ಬ ಬಡವ ಇರ್ತಾನೆ, ನನಗೇನು ಬೇಡ್ರಿ ಅಂದರೆ ಯಾರೂ ಕೇಳಲ್ಲ ಅವನಿಗೆ. ಶ್ರೀಮಂತನಾಗಿದ್ದವನು ಬಡವ ಅಂದರೆ ಹೇಳ್ತಾರೆ, ಕೋಟ್ಯಾಧೀಶ, ನಾನು ಬಿಟ್ಬಿಟ್ಟು ಸನ್ಯಾಸಿ ಆಗ್ತಿದ್ದೀನಿ, ಆವಾಗ ದೊಡ್ಡ ವಿಷಯ ಆಗ್ಬಿಡುತ್ತದೆ. ದುರ್ವಾಸರು ಏನನ್ನೂ ಮಾಡಬಲ್ಲವರಾದರೂ ಅವರು ನಿತ್ಯ ತಗೊಳ್ತಾ ಇದ್ದಂಥ ಆಹಾರ, ಅವರ ಹೆಸರು ದೂರುವೆ. ದುರ್ವಾಸ. ದೂರುವೆ ಅಂದರೆ ಹುಲ್ಲು. ಹುಲ್ಲಿನ ರಸ ಕುಡಿಯೋದು. ಇನ್ನೇನು ಅಂತ ನೀವು ಅವ್ರ ಮೇಲೆ ಪ್ರಭಾವ ಬೀರ್ತೀರಿ? ಹುಲ್ಲು ಸಾಕಷ್ಟು ಸಿಗುತ್ತೆ, ಹುಲ್ಲೇ ಸಾಕಪ್ಪ ನನಗೆ. ಗಣಪತಿ, ದೂರ್ವೆ, ಗಣಪತಿ. ಏನು ನನಗೆ ಕೊಡಬೇಕಲ್ಲ, ಒಂದು ಹುಲ್ಲು ಕೊಟ್ಟರೆ ಆಯಿತು ಅಂತ. ನಾವು ನೀವೇನೋ ಕೊಡಬೇಕು ಅಂತ ಖರ್ಚು ಮಾಡ್ಕೋಬೇಕಾದ್ದೇನೂ ಇಲ್ಲವೇ ಇಲ್ಲ ದೈವಕ್ಕೆ. ದುರ್ವಾಸರು ರುದ್ರಾಂಶ ಸಂಭೂತರಾಗಿ ತಮ್ಮ ಹತ್ತಿರ ಬಂದು ಸುಟ್ಟಾಕ್ಬಿಡ್ತಾ ಇದ್ದರು. ಸುಡದೇ ಇರಬೇಕು ಅಂದರೆ ನೀವು ಶುದ್ಧರಾಗಿರಬೇಕು. ಅಶುದ್ಧಿಯನ್ನು ಕಂಡಾಗ ಅತ್ಯುಗ್ರವಾಗಿ ರೌದ್ರಾಂಶವನ್ನು ಪ್ರಕಟಪಡಿಸ್ತಾ ಇದ್ದವರು ದುರ್ವಾಸರು. ಆದರೆ ಅಷ್ಟೇ ಕರುಣಾಳು. ನಾವು ಮುಂದೆಲ್ಲ ನೋಡ್ತೀವಿ, ಮಹಾಭಾರತದಲ್ಲಿ ಆವಾಗ ಬರ್ತಾರೆ. ಭವಿಷ್ಯದಲ್ಲಿ ದೃಷ್ಟಿಯನ್ನಿಟ್ಟು ತೆರೆದ ಕಣ್ಣಿನಲ್ಲಿ ಇನ್ನು 10 ವರ್ಷಕ್ಕೆ ಏನಾಗುತ್ತೆ ಎನ್ನುವುದನ್ನು ನೋಡಿ ಹೀಗಾಗತ್ತೆ ಅಂತ ಹೇಳ್ತಕ್ಕಂಥವ್ರು. ಕೃಷ್ಣ ನೀನು ಹೀಗೆ ಸಾಹಿತ್ಯ ಕಣಯ್ಯ ಅಂತ ಹೇಳಿದ್ರು. ಕೃಷ್ಣನಿಗೆ ಗುರುಗಳವರು ಅಂದಮೇಲೆ ದುರ್ವಾಸರ ಸ್ಥಿತಿಯನ್ನು ಅರ್ಥ ಮಾಡಬೇಕು. ಕೃಷ್ಣ ದುರ್ವಾಸರು ಅವರು ಏಟು ಕೊಟ್ಟರೆ ಏಟು ತಗೊಳ್ತಾನೆ. ಅಂತಹ ರುದ್ರಾಂಶ ಸಂಭೂತರಾದ ದುರ್ವಾಸರನ್ನು ನಾನು ಕೊಟ್ಟಿದ್ದೇನೆ ಅಂತ ಯಾರು ಹೇಳಿದರು? ಈಶ್ವರ ಹೇಳಿದ. ಮಧ್ಯದಲ್ಲಿ ವಿಷ್ಣು ಇದ್ದ. ಈಗ ತಾನು ಕೊಡಬೇಕಾಗಿದೆ. ನಾನೊಬ್ಬನು ಕೊಡ್ತೀನಿ. ಜ್ಯೋತಿರ್ಮಯೇನ ಆತ್ಮೈವ ದತ್ತೋ, ಶಾಂಡಿಲ್ಯ ಉಪನಿಷತ್ತು ಅಂತ ಒಂದಿದೆ. ಆ ಶಾಂಡಿಲ್ಯ ಉಪನಿಷತ್ತಿನಲ್ಲಿ ಅವಧೂತರ ಬಗ್ಗೆ, ದತ್ತಾತ್ರೇಯರ ಬಗ್ಗೆ ಸಾಕಷ್ಟು ಚರ್ಚೆ ನಡೆಯುತ್ತೆ. ಸುಕೃತಿ ಅನ್ನತಕ್ಕಂಥವನು ಶಿಷ್ಯ, ಅವನು ಪ್ರಶ್ನೆ ಮಾಡ್ತಾ ಹೋಗ್ತಾನೆ. ಈಗ ನಾರಾಯಣ, ವಿಷ್ಣು, ಅತ್ರಿ ಮಹರ್ಷಿಗಳಿಗೆ ವರವನ್ನು ಕೊಡಬೇಕು. ದುರ್ವಾಸರು ಬಂದಿದ್ದಾರೆ ಅಂದರೆ ಈಗ ಬಂದಿಲ್ಲ, ಮುಂದೆ ಮಕ್ಕಳು ಹುಟ್ಟುತ್ತಾರೆ ಅಂತಂತ. ದುರ್ವಾಸರು ಹಾಗೂ ಅತ್ರೇಯ. ಆತನ ಹೆಸರು ಹೇಳ್ತಿಲ್ಲ, ಅತ್ರೇಯ ಅಂತೇನು. ಯಾಕೆ ನಿಮಗೊಂದು ವಿಷಯವನ್ನು ಖಚಿತಪಡಿಸಬೇಕಾಗಿದೆ. ಆದ್ದರಿಂದ ಈಗ ಶ್ರೀಮನ್ನಾರಾಯಣ ದತ್ತಾತ್ರೇಯನನ್ನು ಅನುಗ್ರಹಿಸಿದ್ದಾನೆ. ಆ ಶಾಂಡಿಲ್ಯೋಪನಿಷತ್ತಿನಲ್ಲಿ ಪ್ರಶ್ನೆ ಕೇಳಿದ್ದಾರೆ. ಕಸ್ಮಾತ್ ಉಚ್ಯತೆ ದತ್ತಾತ್ರೇಯ ಇತಿ. ದತ್ತಾತ್ರೇಯ ಅಂತ ಯಾಕೆ ಕರೆಯಲ್ಪಟ್ಟರು? ಕಸ್ಮಾದುಚ್ಯತೆ, ಯಾಕಾಗಿ ದತ್ತಾತ್ರೇಯ ಅನ್ನತಕ್ಕಂತಹ ಶಬ್ದ ಪ್ರಯೋಗವನ್ನು ಮಾಡಿ ವಿಷ್ಣು ಆ ದತ್ತಾತ್ರೇಯನನ್ನು ಅನುಗ್ರಹಿಸಿದರು ಅನ್ನುವುದಕ್ಕೆ ಆ ಉಪನಿಷತ್ತು ಉತ್ತರವನ್ನು ಹೇಳ್ತಾ ಹೋಗುತ್ತೆ. ಸುದುಶ್ಚರಂತಪಃ ತಪ್ಯಮಾನಾಯ ಅತ್ರಯೇ ಪುತ್ರಕಾಮಾಯ. ಪುತ್ರಕಾಮಾಯ, ಕಾಮ ಅಂದರೆ ಅರ್ಥ ಇಷ್ಟ ಅಂತ. ಕಾಮ ಅಂದರೆ ಗಂಡು ಹೆಣ್ಣನ್ನು ಬಯಸ್ತಕ್ಕಂಥದ್ದು, ಹೆಣ್ಣು ಗಂಡನ್ನು ಬಯಸ್ತಕ್ಕಂಥದ್ದು ಅಂತ ಅಲ್ಲ. ಅದೂ ಇರಬಹುದು. ಕಾಮ ಅಂದರೆ ಇಷ್ಟ. ಪುತ್ರಕಾಮೇಷ್ಟಿ ಉದಾಹರಣೆಗೆ, ಅಲ್ಲೂ ಕಾಮವೇ ಬರೋದು. ಪುತ್ರಕಾಮ ಇಷ್ಟಿ ಅಂದರೆ ಒಂದು ಯಜ್ಞ. ಕಾಮ ಅಂದರೆ ಇಷ್ಟ, ಪುತ್ರ ಅಂದರೆ ಮಗ. ಮಗನನ್ನು ಇಷ್ಟಪಡತಕ್ಕಂಥ ವ್ರತವೊಂದನ್ನು ಮಾಡುವುದನ್ನು ಪುತ್ರಕಾಮೇಷ್ಟಿ ಅಂತ ಕರೆದರು. ಪರೀಕ್ಷಾ ಕಾಮೇಷ್ಟಿ, ನಾವು ಸಣ್ಣವರಾಗಿದ್ದ ಹಾಸ್ಯ ಮಾಡ್ತಾಯಿದ್ವಿ. ಪರೀಕ್ಷೆ ಬಂತು ಅಂದರೆ ಅದೇನೇ ಅಂದರೆ ಒಂದು ಕಾಮ, ಇಷ್ಟ. ಕಾಮ ಅಂದರೆ ಇಷ್ಟ. ಈಗ ಅತ್ರಿ ಮಹರ್ಷಿಗಳು ತಪಸ್ಸು ಮಾಡ್ತಾ ಇರೋದೇ ಪುತ್ರಕಾಮರಾಗಿ. ಸುದುಶ್ಚರಂತಪಃ ತಪ್ಯಮಾನಾಯ ಅತ್ರಯೇ. ಅತ್ರಿ ಮಹರ್ಷಿಗಳು
ಪುತ್ರಕಾಮಾಯ, ಮಗ ಬೇಕು ಅಂತ ಹೇಳಿ ಸುದುಶ್ಚರಂತಪಃ, ಕಷ್ಟಪಟ್ಟು ತಪಸ್ಸು ಮಾಡಿದ್ದಾರೆ. ಈ ಅಪ್ಪ ಮಗನ ಒಂದು ಏಟು ಕೊಡ್ತಾರೆ, ಅದು ಸ್ವಲ್ಪ ನೋವಾಗುತ್ತೆ. ತಕ್ಷಣ ಅಮ್ಮ ಹೇಳ್ತೀವಿ, ಅಯ್ಯೋ ನೋವಾಗುತ್ತೀರಿ, ನೋವಾಗೋದಕ್ಕೆ ಹೊಡೆದಿರೋದು, ಒಳ್ಳೆ ಚೆನ್ನಾಯ್ತಲ್ಲ. ಅಪ್ಪ ಒಂದು ಏಟು ಕೊಟ್ಟಾದ್ರೆ ನೋವು ಆಗಬೇಕು ಅಂತಲೇ ಹೊಡೆಯೋದು. ಅದನ್ನು ಯಾಕೆ ನೋವಾಗಬೇಕು ಅಂತ ಹೊಡಿತಾನೆ? ಅವನು ಏನೋ ಮಾಡಬಾರದ್ದನ್ನು ಮಾಡಿರ್ತಾನೆ. 9 ಗಂಟೆಗೆ ಬಾರೆ ಅಂದರೆ 11 ಗಂಟೆಗೆ ಬಂದಿರ್ತಾನೆ ಅವನು. ಯಾವನಾದರೂ ಒಬ್ಬ ಮಗ ಅವಿನೀತನಾಗಿದ್ದಾನೆ ಅಂದರೆ, ಅವಿನೀತ ಆಗಿದ್ದಾನೆ, ದುರ್ಬಲ ಆಗಿದ್ದಾನೆ ಅಂತಂತ, ಶಕ್ತಿ ಇಲ್ಲ ಅವನಿಗೆ ಅಂತ, ಮಾನಸಿಕ ನಿಗ್ರಹ ಇಲ್ಲ ಅಂತ. ಯಾತಕ್ಕೆ ಹಾಗಾಗ್ತಾನೆ? ವಿದುರ, ನಾನು ಬಹುಶಃ ಮುಂದಿನ ಸಪ್ತಾಹದಲ್ಲೋ ಯಾವಲ್ಲ ಮಾತಾಡ್ತಾ ವಿದುರ ನೀತಿಯನ್ನು ಹೇಳಬೇಕಾಗಿದೆ, ಏನಂತ ಹೇಳ್ತಾನಂತ. ಯತಿ ಕೆಡಗು, ಸನ್ಯಾಸಿ ಆದವನು ಕೆಡ್ತಾನಂತೆ. ಯಾಕೆ ಕೆಡ್ತಾನೆ? ದುಸ್ಸಂಗದಲ್ಲಿ. ಭೂಪತಿ ಕೆಡಗು ದುರ್ಮಂತ್ರಿಯಲಿ, ನಿಜ ಸುತ ಕೆಡಗು ಲಾಲನೆಗಳಲ್ಲಿ. ಯಾವ ಅಪ್ಪ ಅಮ್ಮಂದಿರು, ವಿಶೇಷವಾಗಿ ಅಪ್ಪ ಅಥವಾ ಅಮ್ಮಂದಿರೇ ಜಾಸ್ತಿ ಅಂತ ಕಾಣುತ್ತೆ, ಗೊತ್ತಿಲ್ಲ, ಮಕ್ಕಳು ಯಾವಾಗ ಕೆಡ್ತಾರೆ ಅಂದರೆ ಲಾಲನೆಗಳಲ್ಲಿ. ತುಂಬ ಪ್ರೀತಿ ಮಾಡೋದು. ಅರೆ, ಪ್ರತಿಯೊಬ್ಬ ಅಪ್ಪನಿಗೂ ಮಗ ಅಂದರೆ ಪ್ರೀತಿ ಇದ್ದೇ ಇರುತ್ತೆ, ಅದನ್ನು ಹೊಸದಾಗಿ ಹೇಳಬೇಕಾದಿಲ್ಲ. ಅದು ತುಂಬ ಪ್ರೀತಿ ಮಾಡೋದು. ನಾನು ಮಾಧ್ಯಮಿಕ ಶಾಲೆ ಓದ್ತಾ ಇದ್ದೆ, ನಂಗೆ ಜ್ಞಾಪಕ ಇದೆ. ನಮ್ಮಪ್ಪ ನಾನು ಎಷ್ಟು ಪ್ರೀತಿ ಮಾಡ್ತಾಯಿದ್ರು ಅಂದರೆ, ಅವರು ಪುರಸಭಾಧ್ಯಕ್ಷರಾಗಿದ್ದರು, ಆಗಿನ ಕಾಲದ ಶಾಸಕರಾಗಿದ್ದರು, ನಮ್ಮನ್ನು ಒಂದು 4-5 ಜನ ಜವಾನರುಗಳಿರ್ತಾಯಿದ್ರು. ಇದು ಅರ್ಥ ಇದೆಯೇನ್ರಿ? ಪರೀಕ್ಷೆ ನಾನು ಹೋಗ್ತಾಯಿದ್ದೆ, ಆ ಪರೀಕ್ಷೆ ರಟ್ಟು ತೊಗೊಂಡು ಹೋಗೋದಕ್ಕೆ ಒಬ್ಬ ಜವಾನ, ನನ್ನ ಜೊತೆಗೆ ಪುಸ್ತಕ ಹಿಡ್ಕೊಂಡು ಬರೋಕ್ಕೆ ಇನ್ನೊಬ್ಬ ಜವಾನ, 2-3 ಜನ ಜವಾನರು ಬರೋರು ನನಗೆ. ಅಷ್ಟು ಮುದ್ದು. ಬೇಕಿಲ್ಲ. ನೀವು ಆ ರೀತಿ ಮಗನಿಗೆ ತುಂಬ ಪ್ರೀತಿ ಮಾಡಿಬಿಟ್ರೆ ಅವನು ದುರ್ಬಲ ಆಗಿಬಿಡ್ತಾನೆ. ಸ್ವಲ್ಪ ಏಟು ತಿನ್ನಬೇಕು ಮಗನು ಬೀಳಬೇಕು, ಗಾಯ ಆಗಬೇಕು, ಏಳಬೇಕು, ಆಗಲೇ ನೀವಾದಾಗ ಗಟ್ಟಿಯಾಗೋದವನು. ಮಗನಿಗೆ ತುಂಬ ಪ್ರೀತಿಯನ್ನು ಮಾಡಿಬಿಟ್ರೆ, ಈಗ ಒಂದು ವೈದ್ಯಕೀಯದ ಒಂದು ಉದಾಹರಣೆ ಕೊಡ್ತೀನಿ, ತಾವು ದಯವಿಟ್ಟು ಗಮನಿಸಿ. ಈ ಪುತ್ರೋತ್ಪತ್ತಿಯಾಗಬೇಕಾಗಿದ್ದರೆ, ಅಂದರೆ ಆ ಮಗು ಹೊರಗೆ ಬರಬೇಕಾಗಿದ್ದರೆ ಸುಮಾರೊಂದು 3-4 ಗಂಟೆ ಹಿಡಿಯುತ್ತೆ ಅದಕ್ಕೆ. ನೀವು ಅರ್ಥ ಆಗ್ತಾ ಇದೆಯಾ? ಆಗ ಆಕೆ ಬಹಳ ಒದ್ದಾಡ್ತಾಳೆ ತಾಯಿ. ಗರ್ಭವೇದನೆ ಬಹಳ ಕಷ್ಟವಾದ್ದು. ಅದಕ್ಕೆ ಒಬ್ಬ ವಿಜ್ಞಾನಿ ಒಂದು ಸಂದರ್ಭದಲ್ಲಿ ಯೋಚನೆ ಮಾಡಿದ, ಇಷ್ಟು ಕಷ್ಟ ಅಂತ ತಪ್ಪಿಸಿಬಿಡಬೇಕು ಅಂತ. ಆ ಒಂದು 3-4 ಗಂಟೆಗಳ ಪ್ರಯಾಣ ಇದೆಯಲ್ಲ, ನೀವು ಭಾಳ ಚೆನ್ನಾಗಿ ಅರ್ಥ ಆಗುತ್ತೆ. ರಾಘವಿಗೆ, ಲಕ್ಷ್ಮಿಯವ್ರಿಗೂ ಅರ್ಥ, ನೀವು ಅದರೊಳಗೆ ಇರೋರು, ನಾನೇನು ಬೇರೆ ಹೇಳ್ತೇನೆ. ಆ 3-4 ಗಂಟೆಗಳ ಪ್ರಯಾಣವನ್ನು ತಪ್ಪಿಸಬೇಕು, ಹೆಣ್ಣಿಗೆ ಕಷ್ಟ ಕಡಿಮೆ ಮಾಡಬೇಕು ಅಂತ ಹೇಳಿ ಏನೋ ಕೆಲವು ವ್ಯವಸ್ಥೆಗಳು ಮಾಡ್ದ ಅವನು. 1 ಗಂಟೆ ಒಳಗೆ ಪ್ರಸವ ಆಗೋಗ್ಬಿಡುತ್ತೆ ಮಗುವಿಗೆ ಅಂತ. ಆದರೆ ಫಲಿತಾಂಶ ಏನಾಯಿತು ಗೊತ್ತೋ? ಹಾಗೆ ಹುಟ್ಟಿದ ಮಗು ತುಂಬ ದುರ್ಬಲ ಆಗಿಬಿಡ್ತು. ಆ ಒಂದು 3-4 ಗಂಟೆಗಳ ಕಾಲ ಹೊರಗೆ ಬರೋದಕ್ಕೆ ಒದ್ದಾಡಿ, ಆ ಮಿದಳ ಮೇಲೆ ಒತ್ತಡ ಆಗಿ ಅದನ್ನೆಲ್ಲ ಅನುಭವಿಸಿ, ಆ ಹೊರಗೆ ನೂಕ್ಕೊಂಡು ಒದ್ದಾಡಿಕೊಂಡು ಬರುವ ಆ ಕಷ್ಟವನ್ನು ಆ ಮಗು ಹುಟ್ಟುವ ಕ್ಷಣದಲ್ಲಿ ಅನುಭವಿಸದೇ ಇದ್ದರೆ ಅವನು ದುರ್ಬಲ ಆಗಿಬಿಡ್ತಾನೆ. ಹೀಗಾಗಿ ದೈವದ ವ್ಯವಸ್ಥೆಯಲ್ಲಿ, ಪ್ರಕೃತಿಯ ವ್ಯವಸ್ಥೆಯಲ್ಲಿ ಆ ರೀತಿ ಕಷ್ಟಪಡಬೇಕ್ರಿ. ಈಗ ನೆತನ್ಯಾಹು ಅಂತ, ನಿಮಗೆಲ್ಲ ದೊಡ್ಡ ಗಲಾಟೆ ನಡೀತಾ ಇರೋದು ಗೊತ್ತಿದೆ. ಇಸ್ರೇಲ್ನ ಪ್ರಧಾನಿ, ಅವನು ಯುದ್ಧವನ್ನು ಘೋಷಣೆ ಮಾಡಿದ್ದಾನೆ. ಅಲ್ಲಿ ಯುದ್ಧವನ್ನು ಘೋಷಣೆ ಮಾಡಿದಾಗ ಮೊದಲು ಯುದ್ಧದಲ್ಲಿ ಗುಂಡು ಹಾರಿಸೋನು ಯಾರು ಗೊತ್ತಾ? ಅವನ ಮಗ. ನನ್ನ ಮಗನ ನಾನು ರಕ್ಷಣೆ ಮಾಡ್ತೀನಿ ಅಂತ ಹೇಳಿಲ್ಲ ಅವನು. ಯುದ್ಧ ಶುರುವಾಗ್ತಾ ಇದ್ದಾಗ ಮೊಟ್ಟ ಮೊದಲು ಕಳಿಸಿದ್ದು ತನ್ನ ಮಗನನ್ನು. ಅವನು ಹೋಗಿ ಯುದ್ಧ ಭೂಮಿಲಿ ಹೋಗಿ ನೀನು ಅಂತ.
ಅಮೆರಿಕದ ಅಧ್ಯಕ್ಷ ತನ್ನ ಮಗನಿಗೆ ಏನಾದರೂ ಕೆಲಸ ಮಾಡಬೇಕು ಅಂತಂದರೆ ಅವನಪ್ಪನ ಕೇಳ್ತಾನೆ, ನಾನು ಭಾರತಕ್ಕೆ ಹೋಗಿ ಒಂದಷ್ಟು ಬೇರೆ ಕೆಲಸ ಮಾಡ್ಕೊಂಡು ಬರ್ತೀನಿ. ಭಾರತಕ್ಕೆ ಕಳಿಸಲ್ಲ, ಸುಮ್ಮನೆ ಹೇಳ್ತಾ ಇದ್ದೀನಿ, ಯಾಕೆಂದ್ರೆ ನಮಗೆಲ್ಲ ಅಮೆರಿಕಕ್ಕೆ ಹೋಗಬೇಕು ಅನ್ನೋ ಕೆಟ್ಟ ಹುಚ್ಚಿದೆಯಲ್ಲ. ಪರರಾಷ್ಟ್ರಕ್ಕೆ ಹೋಗಿ ನಾನು ಸಂಪಾದನೆ ಮಾಡ್ಕೊಂಡು ಬರ್ತೀನಿ ಅಂತ ಕೇಳಿದ್ರೆ ಅವನು ಹೇಳ್ತಾನೆ, 2 ವರ್ಷ ನಮ್ಮ ಸೈನ್ಯದಲ್ಲಿ ಕೆಲಸ ಮಾಡು, ಆಮೇಲೆ ಬೇರೆ ಊರಿಗೆ ಹೋಗು ಅಂತ. ಅಲ್ಲಿ ನಿಯಮ ಇರೋದೇ ಹಾಗೆ. ಅಮೆರಿಕ ಅಧ್ಯಕ್ಷ ಆದರೂ ಅಲ್ಲಿನ ನಿಯಮ ಇರತಕ್ಕಂಥದ್ದು ಮೊದಲು ಮಾತೃ ರಕ್ಷಣೆಯನ್ನು ಮಾಡಿ ಬೇರೆ ಕಡೆಗೆ ಹೋಗಿ ನೀನು ಅಂತ. ಅಂದರೆ ನೀವು ಕಷ್ಟಪಡಬೇಕು, ತಪಸ್ಸು ಮಾಡಬೇಕು. ನೀವು ಕಷ್ಟಪಡದೇ ಇದ್ದರೆ ಸಿಗತಕ್ಕಂಥ ಸುಖ, ಆ ಸುಖಕ್ಕೆ ಬೆಲೆ ಇಲ್ಲ. ನಾವು ಕಡುಬು ತಿನ್ನಬೇಕಾದ್ರೆ ಗಣಪತಿ ಹಬ್ಬ ಕಾಯ್ತಾ ಇದ್ವಿ. ಈಗ ದಿವಸವೂ ಕಡುಬು ಸಿಗುತ್ತೆ, ಆ ಕಡುಬು ಬೆಲೆಯೇ ಇಲ್ಲ. ಈಗ ಚಂದ್ರ ಎಲ್ಲೋ ಹುಣ್ಣಿಮೆಯಲ್ಲಿ 13 ದಿವಸಕ್ಕೆ ಒಂದು ಸಲ ಚೆನ್ನಾಗಿ ಕಾಣಿಸ್ತಾನೆ ಅಂತ ಕಾಯ್ತೀವಿ. ಪ್ರತಿನಿತ್ಯ ಚಂದ್ರ ಕಾಣಿಸ್ಬಿಟ್ರೆ ಬೆಲೆ ಯಾರು ಕೊಡ್ತೀರಿ ನೀವು? ನಿಮಗೆ ಸಿಗತಕ್ಕಂಥದ್ದು ಭಾಳ ಕಷ್ಟಪಟ್ಟು ಸಂಪಾದನೆ ಮಾಡಬೇಕು. ನಾನೇನಾದರೂ ಉದ್ಧರಿಸ್ತೀನಿ ಅಂದರೆ, ಯಾವುದೊಂದು ಪದ್ಯ ಹೇಳ್ತೀನಿ, ಯಾವುದೋ ಶ್ಲೋಕ ಹೇಳ್ತೀನಿ ಅಂದರೆ, ಅರೆ 30-40 ವರ್ಷ ಓದಿರ್ತೀನಿ ರೀ. ಭಗವದ್ಗೀತೆ ಪೂರ ಹೇಳಬೇಕು, ಒಂದು 600 ಶ್ಲೋಕ ಆದರೂ ಹೇಳಬೇಕು ಅಂದರೆ 25 ವರ್ಷ ಓದಿರ್ತೀನಿ, ಒಂದು 15,000 ಸಲ ಓದಿರ್ತೀನಿ. ನಾನು ಅದನ್ನು ಓದಬೇಕು. ನೀವು, ನಾನು ಗಾಯತ್ರಿ ಹೇಳ್ತಾ ಇದ್ದೆ, ಅವ್ರ ಮಗನಿಗೆ ಪ್ರತಿನಿತ್ಯ ರುದ್ರ ಹೇಳಿಸಿ ಅಂತ ಯಾವುದೋ ಒಂದು ಸಭೆಯಲ್ಲಿ ನಾನೇ ಕರೆದು ಹೇಳಯ್ಯ ಅಂದೆ. ಸ್ವಲ್ಪ ತಡವರಿಸ್ದ ಅವನು. ಅದಕ್ಕೆ ನಾನು ಹೇಳಿದೆ, ನಿತ್ಯ ಹೇಳಿಸಮ್ಮ, ಕಷ್ಟಪಡಬೇಕು. ಯಾರು ಕಷ್ಟಪಡುವುದಿಲ್ಲವೋ, ಯಾರು ಸುಲಭ ಜೀವನವನ್ನು ತಗೊಳ್ತಾರೋ ಅಂಥವರನ್ನು ಕಂಡರೆ ದುರ್ವಾಸರಿಗೆ ಸಿಟ್ಟು. ಅದನ್ನು ಹೇಳಿಕ್ಕೆ ಇಷ್ಟೆಲ್ಲ ಹೇಳಬೇಕಾಯ್ತು. ನೀವು ಎಲ್ಲೆಲ್ಲೇ ಅವರು ಪ್ರಕರಣವನ್ನು ನೋಡಿ ಅವರು ಸಿಟ್ಟು ಮಾಡ್ಕೊಂಡಿದ್ದಾರೆ ಅಂದರೆ ಕಾರಣ ಆ ಕಡೆ ಅಂಥದ್ದೇನೋ ಇರುತ್ತೆ. ಅಕ್ರಮ ಇರುತ್ತೆ, ಅಶಿಸ್ತಿರುತ್ತೆ, ಅನ್ಯಾಯ ಇರುತ್ತೆ, ಅಧರ್ಮ ಇರುತ್ತೆ, ಅಶಿಸ್ತಿರುತ್ತೆ. ಈಗ ನಾರಾಯಣ ಹೇಳಿದ, ಸುದುಶ್ಚರಂತಪಃ ತಪ್ಯಮಾನಾಯ ಅತ್ರಯೇ ಪುತ್ರಕಾಮಾಯ ಅತಿ ತುಷ್ಟೇನ ಜ್ಯೋತಿರ್ಮಯೇನ ಆತ್ಮೈವ ದತ್ತೋ. ಅವನಿಗೆ ಹೇಗಯ್ಯ ಹೆಸರು ಬಂತದು ಅಂದರೆ, ಅತಿತರಾಂ ತುಷ್ಟೇನ. ಆ ವಿಷ್ಣುವಿಗೆ ಬಹಳ ಸಂತೋಷ ಆಯಿತಂತೆ. ಯಾಕಾಯಿತು? ಸುದುಶ್ಚರಂತಪಃ, ನೀವು ಬಹಳ ಕಷ್ಟಪಟ್ಟು ತಪಸ್ಸು ಮಾಡಿದ್ದೀರಿ. ನೀವು ಬಹಳ ಕಷ್ಟಪಟ್ಟು ತಪಸ್ಸು ಮಾಡಿ ಪರೀಕ್ಷೆಯಲ್ಲಿ ಗೆದ್ದು ಬಹುಮಾನವನ್ನು ತಗೊಂಡ ನಿಮ್ಮ ಅಪ್ಪನಿಗೆ ಭಾಳ ಖುಷಿಯಾಗುತ್ತೆ. 3ನೇ ದರ್ಜೆಯಲ್ಲಿ ನೀವು ಉತ್ತೀರ್ಣರಾದರೆ ನಿಮ್ಮ ಅಪ್ಪನಿಗೇನು ಸಂತೋಷ ಆಗೋದಿಲ್ಲ. ಹಾಗೆ ಅವನು ಪ್ರಥಮ ದರ್ಜೆ ತಗೋಬೇಕಂದ್ರೆ ಅಪ್ಪ ಆಗಿರೋನು ಕಷ್ಟ ಕೊಡಬೇಕು, ಮಗನಿಗೆ ಸುಖ ಕೊಡಕೂಡ್ದು. ವಿಷ್ಣುವಿಗೆ ಬಹಳ ಸಂತೋಷ ಆಯಿತು. ಈಗ ಅದರ ಹೆಸರಿನ ಅರ್ಥವನ್ನು ಶಾಂಡಿಲ್ಯ ಉಪನಿಷತ್ತು ಹೇಳ್ತಾ ಇದೆ, ಗಮನ ಇಟ್ಟು ಕೇಳಿ. ಜ್ಯೋತಿರ್ಮಯೇನ ಆತ್ಮೈವ ದತ್ತೋ, ತನ್ನ ಆತ್ಮವನ್ನು ಆ ವಿಷ್ಣು ದತ್ತೋ. ದತ್ತೋ ಅಂದರೆ ಕೊಟ್ಟ ಅಂತ. ದತ್ತ ಅಂದರೆ ಯಾರಿಗೆ ಕೊಟ್ಟ? ಅತ್ರಿ ಮಹರ್ಷಿಗಳಿಗೆ ಕೊಟ್ಟ, ಅತ್ರಿಗಳಿಗೆ ಕೊಟ್ಟ. ಅತ್ರಿಗಳಿಗೆ ದತ್ತ, ಅತ್ರಿ, ದತ್ತ, ದತ್ತ, ಅತ್ರಿ, ದತ್ತಾತ್ರಿ, ದತ್ತಾತ್ರೇಯ. ದತ್ತಾತ್ರೇಯ ಅನ್ನತಕ್ಕಂಥ ಹೆಸರು ಬಂದಿದ್ದಕ್ಕೆ ಕಾರಣ ಅತ್ರಿಗಳಿಗೆ ದತ್ತವಾಯಿತು ಅಂತ, ಕೊಡಲ್ಪಟ್ಟಿತು ಅಂತ. ಸುಮ್ಮನೆ ಕೊಡಲಿಲ್ಲ ಅದು. ದೈವದ ಸ್ಥಿತಿ ಹೇಗೆ ಅಂದರೆ, ನೀವು ದೇವರಲ್ಲಿ ಪ್ರಾರ್ಥನೆ ಮಾಡ್ತೀರಿ. ದೇವರಲ್ಲಿ ಪ್ರಾರ್ಥನೆ ಮಾಡಿದ್ರೆ ದೇವರು ನೀವು ಕೊಡಲ್ಲ. ನಿಮ್ಮ ಪ್ರಾರ್ಥನೆಗಳನ್ನು ದೇವರು ಸ್ವೀಕರಿಸುವುದಿಲ್ಲ. ಬಹಳ ಖಚಿತವಾದ ವಿಷಯ ಅದು. ನಾದತ್ತೇ ಕಸ್ಯಚಿತ್ ಪಾಪಂ ನಚೈವ ಸುಕೃತಂ ವಿಭು. ಕೃಷ್ಣ ಬಹಳ ಸುಸ್ಪಷ್ಟವಾದ ಮಾತುಗಳಲ್ಲಿ ಭಗವದ್ಗೀತೆಯಲ್ಲಿ ಹೇಳ್ತಾರೆ. ನೋಡಯ್ಯ, ನಾದತ್ತೇ ಕಸ್ಯಚಿತ್ ಪಾಪಂ, ನಿನ್ನಿಂದ ಒಂಚೂರು ಪಾಪನೂ ಬೇಡ. ನಚೈವ ಸುಕೃತಂ, ನೀನು ಮಾಡಿರೋ ಪುಣ್ಯವೂ ನನಗೆ ಬೇಡ. ಮತ್ತು ನೀನು ಯಾಕಯ್ಯ ಕೇಳ್ತಾ ಇದೀಯಾ? ಮತ್ತು ನಾನೇನು ಮಾಡ್ತಾ ಇದ್ದೀನಿ ಹಾಗಾದರೆ ಅಂದರೆ, ನೀನು ಮಾಡಿರತಕ್ಕಂಥದ್ದನ್ನು ಗಮನಿಸಿ ಅದರ ಫಲಿತವನ್ನು ಕೊಡ್ತೀನಿ. ನೀನು ಇನ್ನೊಬ್ಬರು ಮನೆ ಹಾಳು ಮಾಡ್ತಾ ಇದೀಯಾ ಅಂದರೆ, ನಾನು ನಿನ್ನ ಮನೆ ಸುಭದ್ರ ಮಾಡಲ್ಲ. 40-50 ಕೋಟಿ ಬೆಲೆಯ ವಜ್ರ, ವೈಡೂರ್ಯ, ಮುತ್ತು ಇವುಗಳನ್ನೆಲ್ಲ ಹುದುಗಿರತಕ್ಕಂಥ
ದೊಡ್ಡ ಕಿರೀಟವೊಂದನ್ನು ಜನಾರ್ದನ ರೆಡ್ಡಿಗಳು ತಿರುಪತಿಯ ತಿಮ್ಮಪ್ಪನಿಗೆ ಅರ್ಪಣೆ ಮಾಡಿದರು. ಅವರು ಜೈಲಿಗೆ ಹೋಗೋದೇನು ತಪ್ಪಲಿಲ್ಲ. ತಿರುಪತಿ ತಿಮ್ಮಪ್ಪ ರಕ್ಷಣೆ ಕೊಡಲ್ಲ. ನೀವು ದೈವವನ್ನು ಲಂಚ ಕೊಟ್ಟು ನಿಮ್ಮವನನ್ನಾಗಿ ಮಾಡಿಕೊಳ್ಳೋಕೆ ಸಾಧ್ಯ ಇಲ್ಲ. ಹೀಗಾಗಿ ದತ್ತಾತ್ರೇಯರನ್ನು ವಿಷ್ಣು ಕೊಟ್ಟಿದ್ದಾನೆ ಅಂದರೆ ಸುದುಶ್ಚರಂತಪಃ, ಇದು ಬಹಳ ಪ್ರಧಾನವಾಗಿರತಕ್ಕಂಥ ಕೀಲಕ ವಾಕ್ಯ ಇಡೀ ಅತ್ರಿ ಮಹರ್ಷಿಗಳ ಸಂದರ್ಶನದಲ್ಲಿ. ನೀವು ಕಷ್ಟಪಡಬೇಕ್ರಿ, ಕಷ್ಟಪಟ್ಟರೆ ನಿಮಗೆ ಸುಖ ಉಂಟು, ಕಷ್ಟಪಟ್ಟರೆ ನಿಮಗೆ ಒಳ್ಳೆಯ ಫಲ ಸಿಗುತ್ತೆ, ಇಲ್ದಿದ್ರಿಲ್ಲ. ಅಪ್ಪನ ಹೆಸರನ್ನು ಹೇಳಿಕೊಂಡು ಮಗ ಬದುಕಲಿಕ್ಕೆ ಸಾಧ್ಯ ಇಲ್ಲ. ಹಾಗೆ ಬದುಕತಕ್ಕಂಥ ಮಗ ಬಹಳ ಬೇಗ ಸತ್ತೋಗ್ತಾನೆ. ನಮ್ಮ ಎಲ್ಲ ಮಂತ್ರಿಗಳ ಮಕ್ಕಳನ್ನು ನೋಡಿ, ಯಾರೂ ಉದ್ಧಾರ ಆಗಲ್ಲ. ಮಂತ್ರಿಗಳು ಕಚೇರಿಯಲ್ಲಿದ್ದ ಮಗ ಚೆನ್ನಾಗಿರ್ತಾನೆ, ಅವನು ಬಿದ್ದರೆ ಇವನು ಬಿದ್ದ. ಸ್ವಂತಿಕೆ ಇಲ್ಲ. ಯಾರಿಗೆ ಸ್ವಂತಿಕೆ ಇರುತ್ತೋ ಅವ್ರ ಅಪ್ಪನ ಹೆಸರು ಬೇಕಾಗೇ ಇಲ್ಲ. ಅಂತೂ ದತ್ತಾತ್ರೇಯ ಅನ್ನತಕ್ಕಂಥ ಹೆಸರಿನಲ್ಲಿಯೇ ನಿಮ್ಮ ಕಷ್ಟವನ್ನು ನಿರೀಕ್ಷಣೆ ಮಾಡ್ತಾ ಇದೆ ದೈವ. ಅದು ಯಾವುದೇ ದೈವ ಆಗಿರಲಿ, ನಮ್ಗೆ ಯಾವ ದೈವವೂ ಗೊತ್ತಿಲ್ಲ. ನಾವು ಸುಮ್ಮನೆ ಭ್ರಮೆಯಲ್ಲಿದ್ದೇವೆ, ಇಂಥ ದೈವ ಅಂಥ ದೈವ, ನಮ್ಗೆ ಗೊತ್ತೇ ಇಲ್ಲ ಯಾರು, ನಾವು ಯಾರೂ ನೋಡೂ ಇಲ್ಲ ದೈವವನ್ನು. ಅಂತೂ ದತ್ತಾತ್ರೇಯ ಅನ್ನೋದರೊಳಗೆ ಅತ್ರಿ ಮಹರ್ಷಿಗಳಿದ್ದಾರೆ ಅಂತಂತ. ಅತ್ರೇಯ ಅಂದರೆ ಬ್ರಹ್ಮನಿಂದ ಬಂದಂಥ ಮಗ, ದುರ್ವಾಸರು ಈಶ್ವರನಿಂದ ಬಂದಂಥ ಮಗ, ದತ್ತಾತ್ರೇಯರು ವಿಷ್ಣುವಿನಿಂದ ಬಂದಂಥ ಮಗ. ಒಂದಷ್ಟು ಕಾಲ ಆಯಿತು. ದುರ್ವಾಸರು ಹೇಳಿದರು, ನನ್ನ ಜನನದ ಉದ್ದೇಶ ಆಶ್ರಮದಲ್ಲಿ ಇರುವುದು ಅಲ್ಲ. ಸನ್ಯಾಸಿಯಾಗಿರುವವನು ಆಶ್ರಮವನ್ನು ಕಟ್ಟಿಕೊಳ್ಳಬಾರದು. ಶ್ರೀ ಶ್ರೀ ಶಂಕರ ಭಗವತ್ಪಾದಾಚಾರ್ಯರು ಮಾಠಾಪತ್ಯಂ ರಜನಿ ಚರಿತಂ ಜನ್ಮ ಜನ್ಮಾಂತರೇಶು ಅಂತಾರೆ ಅವರು. ಅಯ್ಯ ದೇವರೇ, ನನಗೆ ದಯವಿಟ್ಟು ಮಠಪತಿ ಮಾಡಬೇಡಯ್ಯ ಅಂತಾರೆ ಅವರು. ಮಾಠಾಪತ್ಯಂ ರಜನಿ ಚರಿತಂ, ವೇಶ್ಯಾ ಸಂಪರ್ಕಕ್ಕೆ ಹೋಗ್ತಕ್ಕಂಥದ್ದು ರಜನಿ ಚರಿತ ಅಂತ. ಅವೆರಡನ್ನೂ ಸಮಾನ ಮಾಡಿಬಿಡ್ತಾರೆ ಅವರು. ಈಗ ಶ್ರೀ ಶ್ರೀ ಶಂಕರ ಭಗವತ್ಪಾದಾಚಾರ್ಯ ಹೆಸರಿನಲ್ಲಿ ಬೇಕಾದಷ್ಟು ಮಠಗಳಿವೆ. ಅವರು ಮೂಲ ಪುರುಷರೇ ಹೇಳ್ತಾರೆ ನನಗೆ ಮಠ ಬೇಡ ಅಂತ ಹೇಳ್ತಾರೆ ಅವರು. ಅಂದರೆ ನೀನು ಮಠದಲ್ಲಿ ಏನು ಮಾಡ್ತೀರಿ? ಸುಮ್ಮನೆ ಕೂತ್ಕೊಂಡಿರ್ತೀರಿ, ಇಲ್ಲ ಉಪದೇಶ ಮಾಡ್ತೀರಿ, ಕಷ್ಟಪಟ್ಟು ಕೆಲಸ ಮಾಡಲ್ರಿ ನೀವು. ದುರ್ವಾಸರ ತತ್ವ ಅದು. ನಾನು ಹಾಗೆ ಒಂದು ಕಡೆಯಲ್ಲಿ ಕುಳಿತುಕೊಳ್ಳುವವನಲ್ಲ, ನಾನು ಪರಿವ್ರಾಜಕ. ಸನ್ಯಾಸಿ ಆಗಿದ್ದಾನೆ ಅಂದರೆ ಅವನು ಒಂದು ದಿವಸ ಒಂದು ಊರಿನಲ್ಲಿ ಇರ್ಬೋದಪ್ಪ ಅಷ್ಟೆ. ಅಂಥ ಮಹಾನ್ ಸನ್ಯಾಸಿ ಅಂದರೆ ವಿವೇಕಾನಂದರು. ನೀವು ಮೈಸೂರಿಗೆ ಹೋದರೆ ಅಲ್ಲಿ ಜಗನ್ಮೋಹನ್ ಅರಮನೆ ಇದೆ. ಆ ಜಗನ್ಮೋಹನ್ ಅರಮನೆಯಿಂದ ಎಡಗಡೆಗೆ ಹೋದರೆ ಒಂದು ಜಾಗ ತೋರಿಸ್ತಾರಲ್ಲಿ, ಈಗಲೂ ತೋರಿಸ್ತಾರೆ ಅಂತ ಕಾಣುತ್ತೆ, ಯಾರಾದರೂ ಆಸಕ್ತಿಯಿಂದ ಕೇಳಿದರೆ ಅಲ್ಲಿ ಏನು ಬರೆದಿದ್ದಾರೆ. ಏನಪ್ಪ ಅದು ಅಂದರೆ, ಶ್ರೀ ಶ್ರೀ ಜಯಚಾಮರಾಜೇಂದ್ರ ಒಡೆಯರವರನ್ನು ಭೇಟಿ ಮಾಡಲಿಕ್ಕೆ ವಿವೇಕಾನಂದರು ಮೈಸೂರಿಗೆ ಹೋಗಿ ಅರಮನೆಯಲ್ಲಿದ್ದು ಸಂಜೆ ತನಕ ಮಾತುಕತೆ ಎಲ್ಲ ಆದಮೇಲೆ ಸೂರ್ಯಾಸ್ತಮಾನ ಆಗ್ತಾಯಿದೆ. ರಾತ್ರಿ ಎಲ್ಲಿ ಮಲ್ಕೊಳ್ಳೋದು ಅಂತ ಪ್ರಶ್ನೆ. ಮಹಾರಾಜರು ಹೇಳಿದರು, ದೊಡ್ಡ ಅರಮನೆಯೇ ಇದೆಯಲ್ರಿ, ನೀವು ಯಾಕೆ ಒದ್ದಾಡ್ತೀರಿ? ಇದಾದ್ರು ಸನ್ಯಾಸಿ ಮನೇಲಿ ಮಲ್ಕೊಳ್ಳೋಕ್ಕಾಗುತ್ತಾ ಅಂತಾರೆ. ನಮ್ಗೆ ಯಾವ ಸನ್ಯಾಸಿಗಳಿರ್ತಾರೆ? ನೀವು ಸನ್ಯಾಸಿಗಳು ಬರ್ತಾ ಇದ್ರೆ ಮಠಪತಿಗಳಿಗೆ ದೊಡ್ಡದಾಗಿರ್ತಕ್ಕಂಥ ಕೋಣೆ ಬಿಟ್ಕೊಡ್ಬೇಕು, ಅದ್ಭುತವಾಗಿರ್ತಕ್ಕಂಥ ವ್ಯವಸ್ಥೆ ಆಗಬೇಕು, ಶ್ರೀಮಂತ ಶಿಷ್ಯರುಗಳು ಬರಬೇಕು. ವಿವೇಕಾನಂದರು ಹೇಳಿದರು, ನಾನು ಮನೇಲಿ ಹೇಗೆ ಮಲ್ಕೊಳ್ಳಿ? ಸನ್ಯಾಸಿ ಆದಮೇಲೆ ಮನೆ ಹೇಗ್ರಿ ಸಾಧ್ಯ? ಅದಕ್ಕೆ ಆಗ ಒಂದು ಗುಡಿಸಲಾಗ್ತಾರೆ ಅವರು. ಅಜಯ ಜಗನ್ಮೋಹನ್ ಅರಮನೆ ಈ ಪಕ್ಕದಲ್ಲಿ ಪರಕಾಲ ಮಠದಕ್ಕೆ ಅಭಿಮುಖವಾಗಿ, ಅದು ಸನ್ಯಾಸಿ ಲಕ್ಷಣ. ದುರ್ವಾಸರ ಅಂಥವರು. ಅದಕ್ಕೆ ಅವರು ಹೇಳಿದರು, ನೀವು ದುರ್ವಾಸರನ್ನು ಯಾರೂ ಪ್ರಶ್ನೆ ಮಾಡ್ತಾ ಇರೋದಿಲ್ಲ, ಯಾಕೆಂದರೆ ಅವ್ರಿಗೇನೂ ಬೇಕಾಗೇ ಇಲ್ಲ ಅಂತ. ನೀವು ಬೇಕಾಗಿದ್ರೆ ತಾನೇ ಯಾರಿಗಾದರೂ ತಲೆ ಬಗ್ಬೇಕಾಗಿದ್ದರೆ, ದುರ್ವಾಸರಾಗೆ. ನಾನು ಪರಿವ್ರಾಜಕ ಅಂದರೆ ಓಡಾಡ್ತಾ ಇರತಕ್ಕಂಥವನು. ಒಬ್ಬ ನಿಜವಾದ ಸನ್ಯಾಸಿ ನಿಂತ್ಕೋಕೊಡೋದು ಒಂದು ಕಡೆಗೆ. ಯಾಕೆ ನಿಂತ್ಕೋಬಾರ್ದು? ಅವನಿಗೆ ನೆಲೆ ಇಲ್ಲ. ಯಾಕೆ ನೆಲೆ ಇಲ್ಲ? ಅವನ ನೆಲೆಯನ್ನು ಬಿಟ್ಟ. ಯಾಕೆ ಬಿಟ್ಟ? ಎಲ್ಲವನ್ನೂ ತನ್ನ ನೆಲೆ ಅಂದ್ಕೊಂಡ. ಅಂದರೆ ಅವನು ಇಡೀ ಸಮಾಜಕ್ಕೆ ಸಂಬಂಧಪಡಬೇಕು. ಅವನು ಇಡೀ ಸಮಾಜಕ್ಕೆ ಸಂಬಂಧಪಡಬೇಕಾಗಿದ್ದರೆ ಸಮಾಜ ಇರುವ ಕಡೆಗೆ ಅವನು ಹೋಗಬೇಕು. ಸಮಾಜ ಇರುವ ಕಡೆಗೆ ಅವನು ಹೋಗಬೇಕು ಅಂದರೆ ಅವನು ಒಂದು ಕಡೆ ಇರೋ ಹಾಗಿಲ್ಲ. ದುರ್ವಾಸರ ಅದನ್ನು ಹೇಳಿದ್ರು, ನಾನೊಂದು ಕಡೆ ಇರಲ್ಲ.
ಆದ್ದರಿಂದ ನನ್ನ ಅಂಶವಾಗಿ ನನ್ನ 2 ಕೈಗಳನ್ನು, ನನ್ನ ಮುಖದ ಅಂಶವನ್ನು ದತ್ತಾತ್ರೇಯರೇ ನಿಮಗೆ ಕೊಟ್ಬಿಡ್ತೀನಿ, ನಾನು ಹೋಗ್ತೀನಿ. ಒಂದಷ್ಟು ಕಾಲ ಆದಮೇಲೆ ಆತ್ರೇಯ ಹೇಳಿದ. ಆ ಆತ್ರೇಯ ಯಾರು ಅಂತ ನಾನು ನಿಮಗೆ ಇನ್ನೂ ಹೇಳಿಲ್ಲ, ಅದು ನಿಮಗೆ ಖಚಿತಪಡಿಸೋಕ್ಕೋಸ್ಕರ ಬರೀ ಆತ್ರೇಯ ಆತ್ರೇಯ ಅಂತ ಇದೆ. ಆತ್ರೇಯ ಹೇಳಿದ, ನಾನು ಈ ಮನ್ವಂತರದ ಚಂದ್ರ. ಅಂದರೆ ಮನ್ವಂತರ ಅಂದರೆ ಭಾಳ ದೊಡ್ಡ ವಿಷಯ, ಅದೆಲ್ಲ ಹೇಳಬೇಕಾದ್ರೆ ಇಲ್ಲಿ ಸುಮ್ಮನೆ ಒಂದು ಸ್ಥೂಲವಾಗಿ ಹೇಳ್ಬಿಡೋಣ, ಅದು ಭಾಳ ಕಷ್ಟ ಅರ್ಥ ಮಾಡಿಸೋದು. ನಿಮಗೆ ಕಲ್ಪ ಅಂದರೆ ಗೊತ್ತಾ? ಕಲ್ಪ ಅಂದರೆ ಬ್ರಹ್ಮನ ಒಂದು ಹಗಲು, ಬೇಡ ಒಂದು ದಿವಸ ಅಂತ ಇಟ್ಕೊಳ್ಳೋಣ. ಬ್ರಹ್ಮನ ಒಂದು ದಿವಸಕ್ಕೆ ಒಂದು ಕಲ್ಪ ಅಂತ ಕರೀತಾರೆ. ಒಂದು ದಿವಸಕ್ಕೆ ಒಂದು ಕಲ್ಪ ಅಂದರೆ ಎಷ್ಟು ವರ್ಷಗಳು? ಅಂದರೆ ಚತುರ್ಯುಗಗಳು ಮರಳಿ ಮರಳಿ 1000 ಬಾರಿ ಬಂದೊಡೆ ಅಜಗೆ ಒಂದು ದಿನ. ಅಜ ಬ್ರಹ್ಮನಿಗೆ ಒಂದು ದಿವಸ ಆಗಬೇಕಾಗಿದ್ದರೆ 1000 ಬಾರಿ ಬಂದೊಡೆ. ಏನು? ಚತುರ್ಯುಗಗಳು, 4 ಯುಗಗಳು, ಕೃತ, ತ್ರೇತ, ದ್ವಾಪರ ಹಾಗೂ ಕಲಿ. ಈ 4 ಯುಗಗಳು ಮತ್ತೆ ಮತ್ತೆ 1000 ಬಾರಿ ಬರಬೇಕು. ಒಂದು ಯುಗದ ಆಯುರ್ಮಾನ ಎಷ್ಟು? ಈಗ ಕಲಿಯುಗದ್ದು 4,32,000 ವರ್ಷ ಕಲಿಯುಗದ ಆಯುರ್ಮಾನ, 8,64,000 ವರ್ಷ ದ್ವಾಪರ ಯುಗ. ಅದೇ ರೀತಿ ಇನ್ನೆರಡರಷ್ಟು ತ್ರೇತಾಯುಗ, ಕೃತಯುಗ. ಅಷ್ಟು ಅಂದರೆ 43,20,000 ವರ್ಷಗಳು ಒಟ್ಟು ಚತುರ್ಯುಗಗಳ ಒಂದು ಕಾಲಮಾನ. ಕೃತಯುಗ, ತ್ರೇತಾಯುಗ, ದ್ವಾಪರ ಯುಗ, ಕಲಿಯುಗ 4 ಯುಗಗಳು ಸೇರಿದರೆ 43,20,000 ವರ್ಷಗಳಾಗತ್ತೆ. ಈ 43,20,000 ವರ್ಷಗಳು ಮತ್ತೆ 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 1,000 ಸಲ ಬರಬೇಕು. ಹಾಗೆ ಬ್ರಹ್ಮನಿಗೆ ಒಂದು ದಿವಸ ಆಗುತ್ತೆ. ಆ ದಿನ 30 ಬರಲೇಕ ಮಾಸ, ಆ ಮಾಸ 12 ಆಗಲು ವರುಷ, ಆ ವರುಷ ಶತ ಎಂಬುದು ಇವನಿಗೆ ಆಯುಷ್ಯ. 100 ವರ್ಷ ಬ್ರಹ್ಮನಿಗೂ ಆಯುಷ್ಯ. ಇಂಥ 43,20,000 ವರ್ಷಗಳು 30 ಬಾರಿ ಬಂದು ಆಗಿ 1 ತಿಂಗಳಾಗಿ, ಅಂಥ ತಿಂಗಳುಗಳು 12 ಆಗಿ, ಆಗ 1 ವರ್ಷ ಆಗಿ, ಅಂಥ ವರ್ಷಗಳು 100 ಆದರೆ ಬ್ರಹ್ಮನಿಗೆ ಆಯುಷ್ಯ ಆಗುತ್ತೆ ಅಂತ ಅವನ ಲೆಕ್ಕಾಚಾರ. ಅಂದರೆ ಬ್ರಹ್ಮನಿಗೆ ಒಂದು ದಿವಸ ಆಗಬೇಕಾದ್ರೆ ಇಷ್ಟಾಗಬೇಕಲ್ಲ, ಅದಕ್ಕೆ ಒಂದು ಕಲ್ಪ ಅಂತ ಕರೀತಾರೆ. ಬ್ರಹ್ಮನ ಆಯುಷ್ಯ ಎಷ್ಟು? 100 ವರ್ಷ. ಈಗ ಬ್ರಹ್ಮನ ಆಯುಷ್ಯ ಎಷ್ಟಾಗಿದೆ ಆಗಲೇ? ನಿಮ್ಮಲ್ಲಿ ಯಾರೋ ಒಂದಷ್ಟು ಜನ ಆದರೂ ಸಂಧ್ಯಾ ವಂದನೆ ಮಾಡ್ತಿರಲ್ಲೇನ್ರಿ? ಯಾರು ಮಾಡದೇ ಇದ್ರು ವೆಂಕಟೇಶ್ ಮಾಡ್ತಾರಲ್ಲ. ಬ್ರಹ್ಮನಿಗೆ ಎಷ್ಟಾಯಿತು ವಯಸ್ಸು? ಪ್ರತಿನಿತ್ಯ ನೀವು ಹೇಳ್ತೀರಿ, ನೀವೀಗ ಹೇಳ್ತಾ ಇಲ್ಲ ಅಷ್ಟೇ. ದ್ವಿತೀಯ ಪರಾರ್ಧೇ ಶ್ವೇತವರಾಹ ಕಲ್ಪೇ ವೈವಸ್ವತ ಮನ್ವಂತರೇ ಕಲಿಯುಗೆ ಪ್ರಥಮ ಪಾದೆ ಜಂಬೂದ್ವೀಪೆ ಭರತವರ್ಷೆ ಭರತಖಂಡೆ ನೀವು ಹೇಳ್ತೀರಲ್ರಿ. ದ್ವಿತೀಯ ಅವನಿಗೆ ಬ್ರಹ್ಮನಿಗೆ ಒಂದು 100 ಕೂದಲಿದೆಯಂತೆ, ಎಲ್ಲ 50 ಈ ಕಡೆಗೆ 50 ಈ ಕಡೆಗೆ ಅಂತಂತೆ. ದ್ವಿತೀಯ ಪರ, ಆ 100ರಲ್ಲಿ 50 ಕೂದಲು ಬೆಳಗಾಗ್ಬಿಟ್ಟಿದೆ ಅಂತ, ಇನ್ನು 50 ಕೂದಲು ಕಪ್ಪಗಿದೆಯಂತೆ. ಅಂದರೆ 50 ವರ್ಷ ಆಗಿದೆ ಬ್ರಹ್ಮನಿಗಿಂತ. ದ್ವಿತೀಯ ಪರಾರ್ಧ ಅಂದರೆ ಅದು ಅರ್ಥ. ದ್ವಿತೀಯ ಪರ, ಮೊದಲನೇ 50 ವರ್ಷ ಆಯಿತು, ಎರಡನೇ 50 ವರ್ಷ ಶುರುವಾಗಿದೆ, ಮೊದಲನೇ ಕೂದಲು ತುದಿ ಬೆಳಗಾಗ್ತಾ ಇದೆ ಅಂತ. ಅಂದರೆ 51ನೇ ವರ್ಷದ ಮೊಟ್ಟ ಮೊದಲನೆಯ ವರ್ಷದ, ಅಂದರೆ 51ನೇ ವರ್ಷ, ಅದರೊಳಗೆ ಮೊದಲನೇ ತಿಂಗಳು, ಅದರೊಳಗೆ ವೈವಸ್ವತ ಮನ್ವಂತರ 28 ದಿವಸಗಳು ಆಗಿದೆ. 7 ದಿವಸ ಆಗಿದೆ, 28 ದಿವಸ ಆಗಿದೆ. ಇದು ಕಲ್ಪ ಅಂತಂತ. ಈ ಕಲ್ಪ, ಈ ಬ್ರಹ್ಮನ ಒಂದು ಹಗಲಿನಲ್ಲಿ, ಒಂದು ದಿವಸದಲ್ಲಿ ಆ 28-30 ದಿವಸಗಳಿಗೂ ಒಂದೊಂದು ಹೆಸರಿದೆ. ಮೊದಲನೇ ದಿವಸಕ್ಕೆ ಸ್ವಯಂಭುವ ಮನು ಅಂತ ಕರೆದರು, ಈಗ ವೈವಸ್ವತ ಮನು ಅಂತ ಕರೀತಾರೆ. ಆ ಸ್ವಯಂಭುವ ಮನುವಿನಲ್ಲಿ ಈ ಕಥೆ ಶುರುವಾಗಿದ್ದು, ಅತ್ರಿ ಮಹರ್ಷಿಗಳದು ಇವರದೆಲ್ಲ. ಆಗ ಗಮನ ಇಟ್ಟು ಕೇಳಿ, ಆಗ ಬ್ರಹ್ಮನಿಂದ ಅತ್ರಿ ಮಹರ್ಷಿಗಳಿಗೆ ಕೊಡಲ್ಪಟ್ಟ ಆತ್ರೇಯ ಅಂದರೆ ಅತ್ರಿಯ ಮಗ ಅಂತಂತ, ಅವನು ಚಂದ್ರ ಸಂಸ್ಥಾನಕ್ಕೆ ಅಧಿಪತಿಯಾದ.
ಇನ್ನೂ ಖಚಿತ ಆಗಲಿಲ್ಲ ನಿಮಗೆ. ನೀವು ರಾತ್ರಿ ಹೊತ್ತು ಚಂದ್ರನ ನೋಡ್ತೀರಲ್ರಿ, ಅದು ಚಂದ್ರ ಅಲ್ಲ, ಅದು ಚಂದ್ರನದು ಒಂದು ರಾಜ್ಯ, ಚಂದ್ರ ಸಂಸ್ಥಾನ. ಅದು ಅಂದ್ರೆ ಈ ಕರ್ನಾಟಕ ರಾಜ್ಯ ಇದ್ದಾಗೆ ಆಕಾಶದಲ್ಲಿ ಚಂದ್ರನ ರಾಜ್ಯವನ್ನು ನಾವು ಚಂದ್ರಮಂಡಲ ಅಂತ ಕರಿತೀವಿ. ಆ ಚಂದ್ರಮಂಡಲಕ್ಕೆ ಅಧಿಕಾರಿ ಯಾರಯ್ಯ ಅಂದರೆ ಅವನು ಒಂದೊಂದು ಕಲ್ಪಕ್ಕೆ ಒಬ್ಬವನು ಬೇರೆ ಆಗ್ತಾ ಇರ್ತಾನೆ. ಹೀಗಾಗಿ ನಾವು ಮಾತನಾಡ್ತಾ ಇರತಕ್ಕಂಥ ಕಾಲದಲ್ಲಿ ಈ ಅತ್ರೇಯ ಅನ್ನತಕ್ಕಂಥವನು ಚಂದ್ರನಾಗ್ತಾನೆ. ಅರ್ಥ ಆಯ್ತಾ ನಿಮಗೆ? ಮುಖ್ಯಮಂತ್ರಿ ಕರ್ನಾಟಕದವರು ಒಬ್ಬರು ಈಗಿದ್ದಾರೆ, ಇನ್ನು 10 ವರ್ಷಕ್ಕೆ ಅವರೇ ಇರ್ತಾರೆ ಅಂತ ಅರ್ಥ ಅಲ್ಲ, ಅಲ್ಲಿ ಮತ್ತೊಬ್ಬ ಮುಖ್ಯಮಂತ್ರಿ ಬಂದಿರ್ತಾರೆ. 1 ವರ್ಷದಿಂದ ಇನ್ಯಾರೋ ಬೇರೆ ಮುಖ್ಯಮಂತ್ರಿ ಇದ್ದರು. ಮುಖ್ಯಮಂತ್ರಿ ಅನ್ನುವುದು ಒಂದು ಪದವಿ, ಹಾಗೆ ಚಂದ್ರ ಅನ್ನುವುದು ಒಂದು ಪದವಿ, ಚಂದ್ರಮಂಡಲ ಅನ್ನೋದು ಆ ಪದವಿಯಲ್ಲಿ ಕುಳಿತವನ ರಾಜ್ಯ. ನಾವು ಪ್ರತಿನಿತ್ಯ ನೋಡ್ತಕ್ಕಂಥದ್ದು ಚಂದ್ರನ ರಾಜ್ಯವನ್ನು, ಆ ಬೆಳದಿಂಗಳು ಇಂದು ಅಂತಲೋ ಶಶಿ ಅಂತಲೋ ಕರಿತೀವಲ್ಲ ನಾವು ಅದನ್ನು, ಅದು ಚಂದ್ರನ ರಾಜ್ಯ. ಆ ರಾಜ್ಯಕ್ಕೆ ಒಬ್ಬ ಅಧಿಪತಿ, ಅವನು ಚಂದ್ರ. ಆ ಚಂದ್ರ ಬದಲಾವಣೆ ಆಗ್ತಾ ಇರ್ತಾನೆ. ಅರ್ಥ ಆಗ್ತಾ ಇದೆಯೇನ್ರಿ? ನೀವು ತಲೆ ಕೆರ್ಕೊಳ್ತಾ ಇದ್ದೀರಾ? ಅರ್ಥ ಆಯ್ತಾ? ಅರ್ಥ ಆಯ್ತು. ಸ್ವಾಯಂಭುವ ಮನುವಿನ ಸಂದರ್ಭದಲ್ಲಿ ಚಂದ್ರನಾಗಿದ್ದವನು ಯಾರು? ಆತ್ರೇಯ, ಅತ್ರಿ ಮಹರ್ಷಿಗಳ ಮಗ, ಬ್ರಹ್ಮನಿಂದ ಬಂದಂಥವನು. ಇದು ವೈವಸ್ವತ ಮನ್ವಂತರ. ಈಗ ಯಾರು? ನಮಗೆ ಅದೇ ಗೊತ್ತಿಲ್ಲ, ಇವಂದೇ ಹೇಗೆ ಗೊತ್ತು ಅಂತ. ಈಗ ಇರತಕ್ಕಂಥ ಚಂದ್ರನ ಹೆಸರು ವಸು ಅಂತ. ಈಗಿನ ಚಂದ್ರ ವಸು, ಅವನಿದ್ದಾನೆ ಈಗ. ಅಷ್ಟಕ್ಕೆ ನಿಲ್ಲಿಸ್ಬಿಡೋಣ, ಇಲ್ಲಿ ಚಂದ್ರನ ಬಗ್ಗೆ ಇನ್ನು ಬಹಳಷ್ಟು ಮಾತಾಡೋದಿದೆ ನಾನು. ಅಂತೂ ಆ ಚಂದ್ರ ಹೇಳ್ದ, ಆ ಹತ್ರ ಹೇಳ್ದೆ, ನೋಡಪ್ಪ ನಾನು ಇರಲ್ಲ ಇಲ್ಲಿ ಆಶ್ರಮದಲ್ಲಿ, ನಾನು ಚಂದ್ರಮಂಡಲಕ್ಕೆ ಹೋಗಬೇಕು, ನಮ್ಮೂರಲ್ಲಿದೆ, ನಾನು ಹೋಗ್ತೀನಿ. ಆದ್ದರಿಂದ ನನ್ನದು 1-2 ಕೈ ಇಟ್ಕೊಂಡು ನೀನು ಒಂದು ಮುಖ ತಗೋ. ಹೀಗಾಗಿ ದತ್ತಾತ್ರೇಯರಿಗೆ 3 ಮುಖಗಳಾಯಿತು, 6 ಕೈಗಳಾಯಿತು. ದತ್ತಾತ್ರೇಯರಿಗೂ ಉಳಿದೆಲ್ಲ ದೇವತೆಗಳಿಗೂ ಇರತಕ್ಕಂಥ ಪ್ರಧಾನವಾದ ಒಂದು ವ್ಯತ್ಯಾಸ ಅಂದರೆ, ದತ್ತಾತ್ರೇಯರು ಈಗ ಬಂದು ಒಂದಷ್ಟು ಕಾಲ ಇದ್ದು ಮಾಯವಾಗಿ ಹೋಗತಕ್ಕಂಥ ಶಕ್ತಿ ಅಲ್ಲ. ರಾಮರು ಬಂದರು, ಒಂದಷ್ಟು ಕಾಲ ಇದ್ದರು ಹೋದರು. ಕೃಷ್ಣ ಬಂದ, ಒಂದಷ್ಟು ಕಾಲ ಇದ್ದ ಹೋದ. ಹೀಗೆ ಎಲ್ಲರೂ ಬಂದು ಹೋಗಿ ಮಾಡ್ತಾರೆ. ದತ್ತಾತ್ರೇಯರು ಹಾಗೆ ಅಲ್ಲ. ಅಂದರೆ ಅರ್ಥ ಏನು? ಅವರು ಒಂದಷ್ಟು ಕಾಲ ನಮ್ಮ ಜೊತೆಗಿದ್ದು ಮತ್ತೊಂದು ದೇಹವನ್ನು ಪ್ರವೇಶ ಮಾಡಿ ಮತ್ತೆ ಮುಂದುವರಿತಾರೆ ಅವರು ಹಾಗೇನೆ. ಈಗ ದತ್ತಾತ್ರೇಯರಾಗ್ತಾ ಇದ್ದ ಹಾಗೆ ನರಸಿಂಹ ಸರಸ್ವತಿಗಳು ಅಂತ ಬಂದರು. ಅವರಾದ್ಮೇಲೆ ಮದ್ದವರು ಎಲ್ಲಿ ತನಕ ಬಂದರು? ಶಿರಡಿ ಸಾಯಿಬಾಬಾನು ಆ ಅಂಶದಲ್ಲೇ ಬಂದವರು ಅಂತ. ಶ್ರೀಧರ ಸ್ವಾಮಿಗಳು ಅಂತಂತ ಈ ಸಾಗರದ ಹತ್ರ, ಏನದರ ಹೆಸರು? ಓ, ನಿಮಗೆ ಚೆನ್ನಾಗಿ ಗೊತ್ತಿದೆಯಲ್ರಿ, ವರದಹಳ್ಳಿ ಇದು. ಅವರು ದತ್ತಾತ್ರೇಯ ಅಂಶ ಅಂತ. ಅಜ್ಞಾನಾಂಧ ನಿವಾರಣಾಂಬರಮಣಿಂ ಕಾಮದ್ವಿಪಾರಿಂ ಹರಿಂ ವಿಘ್ನವ್ಯಾಲ ಕರಾಲ ಕಾಲಗರುಡಂ ದುರ್ದೈವದಾವಾನಲಂ ಹೃದ್ಭೂಮಿ ಸ್ಥಿತ ವಾಸನಾ ನಘಪವಿಂ. ಶ್ರೀಧರ ಸ್ವಾಮಿಗಳು ದತ್ತಾತ್ರೇಯರನ್ನು ಕುರಿತು ಈ ಭಜನೆಯನ್ನು ಮಾಡ್ತಾರೆ. ಬಹಳ ಅದ್ಭುತವಾಗಿರತಕ್ಕಂಥ 6-8 ಪದ್ಯ ಬರೀತಾರೋ ಅದನ್ನು. ಸದ್ಭಕ್ತೇಪ್ಸಿತ ಕಲ್ಪವೃಕ್ಷಮಚಲಂ ದತ್ತಾವಧೂತಂ ಭಜೆ ಅಂತ. ಸದ್ಭಕ್ತೇಪ್ಸಿತ, ನಿಜವಾಗಿಯೂ ದತ್ತಾತ್ರೇಯರ ನಿಜವಾದ ಭಕ್ತ ಏನನ್ನು ಬಯಸುತ್ತಾನೋ ಅದನ್ನು ಆ ಕ್ಷಣದಲ್ಲಿಯೇ ಕೊಡತಕ್ಕಂಥವನು, ಕಲ್ಪವೃಕ್ಷದಂತೆ ಕೊಡತಕ್ಕಂಥವನು ಯಾರಯ್ಯ ಅಂದರೆ ಅವನು ದತ್ತಾವಧೂತ ಅಂತ. ಇರಲಿ, ಇಂತಹ ದತ್ತಾತ್ರೇಯರು ನಮ್ಮ ಚಂದ್ರವಂಶದ ಅಣ್ಣ. ಯಾವ ಅತ್ರೇಯನನ್ನು ನಾವು ಚಂದ್ರ ಅಂತ ಹೇಳಿದ್ವಿ, ಆ ಚಂದ್ರನಿಂದ ಮುಂದುವರೆದು ಬಂದಂಥದ್ದು ಮಹಾಭಾರತದ ವಂಶ. ದತ್ತಾತ್ರೇಯರೊಂದು ಕಡೆಗೆ, ದುರ್ವಾಸರೊಂದು ಕಡೆಗೆ, ಇವರಿಬ್ಬರು ಅಣ್ಣ ತಮ್ಮಂದಿರುಗಳು, ಅವರು 3 ಜನ. ಹೀಗಾಗಿ ನಾವು ದತ್ತಾತ್ರೇಯರನ್ನು ಗಮನಿಸಬೇಕಾಯಿತು ಇಷ್ಟು ದೀರ್ಘವಾಗಿ ಅಂತ. ಚಂದ್ರನ ಬಗ್ಗೆ ತುಂಬ ವಿವಾದಾತ್ಮಕವಾಗಿರತಕ್ಕಂಥ ಅಂಶಗಳುಂಟು. ಎಲ್ಲದಕ್ಕಿಂತ ಪ್ರಧಾನವಾಗಿ ವಿವಾದ ಇಲ್ಲದೇ ಇರತಕ್ಕಂಥ ಒಂದು ಅಂಶ ಏನಪ್ಪ ಅಂತಂದರೆ, ಜನಸಾಮಾನ್ಯರಿಗೆ ಗೊತ್ತಿಲ್ಲದೆಯೇ
ನಮಗೆ ಯಾರಿಗೂ ಆ ವಿಷಯ ಹೆಚ್ಚು ಗೊತ್ತಿಲ್ಲದೇ ಇದ್ದರೂ ನಮ್ಮ ಜೀವನದ ಪ್ರಧಾನವಾಗಿರತಕ್ಕಂತಹ ಸಂದರ್ಭಗಳಲ್ಲಿ ಚಂದ್ರಬಲ, ತಾರಾಬಲ, ಗುರುಬಲ ಅನ್ನುವ 3 ಬಲಗಳನ್ನು ನೋಡುತ್ತೇವೆ. ಯಾವುದೇ ಜಾತಿಯವರಾಗಿರಿ, ಮದುವೆ ಆಗಬೇಕು ಅಂದರೆ ಚಂದ್ರಬಲ ಇದೆಯಾ ನೋಡ್ರಪ್ಪ ಅಂತಂತ ಹೇಳ್ತಾರೆ, ತಾರಾಬಲ ಇದೆಯಾ ನೋಡಿ ಅಂತಂತ ಹೇಳ್ತಾರೆ. ಅಂದರೆ ಭಾರತದಲ್ಲಿ 100ಕ್ಕೆ 90 ಮಂದಿಯ ಮದುವೆಗಳು ನಡೀಬೇಕಾದ್ರೆ ಚಂದ್ರಬಲ ಹಾಗೂ ತಾರಾಬಲ ಬೇಕು. ಚಂದ್ರಬಲ ತಾರಾಬಲದ ಹಿನ್ನೆಲೆಯಲ್ಲಿ ಬಹಳ ದೊಡ್ಡದೊಂದು ಕಥೆ ಇದೆ. ಅದನ್ನು ನೀವು ಹೇಗೆ ತಗೊಳ್ತೀರೋ, ನಾನು ಎಷ್ಟರ ಮಟ್ಟಿಗೆ ಅದನ್ನು ಮಂಡನೆ ಮಾಡ್ತೀರೋ ನನಗೆ ಗೊತ್ತಿಲ್ಲ. ಅದು ನಾನು ಹೇಳುವ ಪ್ರಯತ್ನವನ್ನು ಪಡ್ತೀನಿ. ಚಂದ್ರ ಸುಂದರ, ನವಯೌವನಾಂಗ, ಮಹಾಮೇಧಾವಿ. ಬೃಹಸ್ಪತ್ಯಾಚಾರ್ಯರು ಆಚಾರ್ಯರು, ಉಪಾಧ್ಯಾಯರು, ಮುದುಕರು. ಅವರು ಸ್ವಲ್ಪ ಮುದಿತನ ಆದಮೇಲೂ ಬಂದು ಮದುವೆ ಆಗ್ತಾರೆ. ಅವರಿಬ್ಬರು ಹೆಂಡತಿಯರು, ಒಬ್ಬಾಕೆ ತಾರಾ ಅಂತ, ಇನ್ನೊಬ್ಬಾಕೆ ಚಂದ್ರಮತಿ ಅಂತ. ಇವರು ಮೇಷ್ಟ್ರು ಬೇರೆ, ಜ್ಞಾಪಕ ಇಟ್ಕೊಳ್ಳಿ, ಸ್ವಲ್ಪ ವಯಸ್ಸಾಗಿದೆ. ಆದರೆ ಹೆಂಡತಿಯರು ಯುವತಿಯರು. ಪಾಠ ಕಲ್ತ್ಕೊಳ್ಳೋದಕ್ಕೆ ಭಾಳ ಜನ ಬರ್ತಾಯಿದ್ರು ಅವ್ರ ಮನೆಗೆ. ಪರಮೇಶ್ವರ ಇದ್ದ ಹಾಗೆ, ಚಂದ್ರ ಯೌವನ, ನೋಡೋಕೆ ಆಕರ್ಷಣೆ, ಎತ್ತರವಾದ ಆಳು. ಹೌದೇನ್ರಿ? ಹೌದೇನಮ್ಮ? ಇವರು ಹೋಗಿದ್ದಾರೆ, ಪಾಪ ನೀವಲ್ಲ, ಚಂದ್ರ ಹೋಗಿದ್ದಾರೆ. ಎಲ್ಲಿಗೆ? ಬೃಹಸ್ಪತ್ಯಾಚಾರ್ಯರ ಮನೆಗೆ ಪಾಠವನ್ನು ಕಲಿತುಕೊಳ್ಳಲಿಕ್ಕೆ ಹೋಗಿದ್ದಾರೆ. ಅವರು ಇಬ್ಬರು ಹೆಂಡತಿಯರು, ಬೃಹಸ್ಪತ್ಯಾಚಾರ್ಯರಿಗೆ ಹೇಳಿದೆ, ಇಬ್ಬರು ಯುವತಿಯರು. ಈ ಚಂದ್ರ ಸ್ವಲ್ಪ ಚೆನ್ನಾಗಿದ್ದ, ಪಾಠ ಕಲಿತುಕೊಳ್ಳೋದ್ರ ಜೊತೆಗೆ ಅವ್ರ ಹೆಂಡತಿಯರು ನೋಡೋಕ್ಕೆ ಶುರು ಮಾಡೋದು. ಅದರಲ್ಲಿ ಒಬ್ಬಳು ಈ ಚಂದ್ರಮತಿ ಅಂತ ಹೇಳಿದ್ನಲ್ಲ, ಅವಳನ್ನು ತಾರಾ ಅಂತ ಕರೀತಾರೆ. ದೇವಿಭಾಗದಲ್ಲಿ ಆಕೆಗೆ ಅಂತ ಕರೀತಾರೆ. ಚಂದ್ರ ಒಂದು ಸಲ ನೋಡಿದ್ರೆ ಅವಳು 2 ಸಲ ನೋಡೋಕ್ಕೆ ಶುರು ಮಾಡಿದ್ಳು. ಅವರಿಬ್ಬರಿಗೂ ಅನುರಾಗ ಏರ್ಪಡ್ತು. ಹೀಗೆ ಒಂದು ದಿವಸ ಆಕೆನ ಹಾರಿಸ್ಕೊಂಡು ಹೋಗ್ಬಿಟ್ಟ ಚಂದ್ರ. ಈ ವಿಷಯನ ಯಾಕೆ ಮಾತಾಡ್ತಾ ಇದ್ದೀನಿ ಅಂದರೆ, ಚಂದ್ರವಂಶದ ಕಥೆ ನಾವು ಮುಂದೆ ನೋಡ್ಲಿಕ್ಕೆ ಹೋಗ್ತಾ ಇದ್ದೀವಿ. ಅದರ ಮೂಲ ಪುರುಷನ ಹಣೆ ಬರಹ ಸ್ವಲ್ಪ ನೋಡೋಣ ಅಂತ. ಮತ್ತು ಅದಕ್ಕೆ ನಮ್ಮ ಚಿಂತನೆ ಹೇಗಿದೆ, ಅದು ಎಷ್ಟರ ಮಟ್ಟಿಗೆ ವಿಮರ್ಶೆಯಿಂದ ಕೂಡಿದೆ ಅನ್ನೋದನ್ನು ಮಾತಾಡಬೇಕಾಗಿದೆ ಅಂತ. ಅವಳನ್ನ ಹಾರಿಸ್ಕೊಂಡು ಹೋಗಿದ್ದಾನೆ. ಆಮೇಲೆ ಬೃಹಸ್ಪತ್ಯಾಚಾರ್ಯರು ಬಂದರು. ಗೊತ್ತಾಯಿತು ಏನು ಮಾಡಬೇಕು ಅವರು. ಹೌದು ಹೋಗು ಅಂತ ನಾನಾದರೂ ಹೇಳ್ತಾ ಇದ್ದೆ, ಅವ್ರು ಹೇಳಲಿಲ್ಲ. ಚಪಲ ಜಾಸ್ತಿ. ತರುಣಿ, ಯುವತಿ, ತುಂಬ ಚೆನ್ನಾಗಿದ್ದಾಳೆ. ಆಯಿತು, ಇವನು ಸಾಕಲಿಲ್ಲ ಸರಿಯಾಗಿ, ಅದಕ್ಕೆ ಹೋದ್ಲವಳು. ಮುಂದೆ ಅದೇ ವಾದನ ಮಂಡನೆ ಮಾಡ್ತಾನೆ ಚಂದ್ರ. ಅವನು ಹೋಗ ಅವ್ರಿಗೆ ಹೇಳ್ದ, ಇವ್ರಿಗೆ ದೂರು ಕೊಟ್ಟ, ಬ್ರಹ್ಮನ ಹತ್ರಕ್ಕೆ ಹೋದ, ಏನಾದ್ರು ಮಾಡಂಗೆ ನಾನು ಹೆಂಡ್ತೀನಿ ಕರೆಸ್ಕೊಡ್ರಿ ಅಂತ ಹೇಳ್ದ. ಆಮೇಲೆ ಚಂದ್ರನ ಕರೆಸಿದ್ರು, ಮಾತಾಡಿದರು. ಚಂದ್ರ ಹೇಳಿದ, ನೋಡ್ರಿ, ನಾನು ಭಾಳ ಸ್ಪಷ್ಟವಾಗಿದ್ದೀನಿ, ನಾನು ಅವಳನ್ನು ಹಾರಿಸಿಕೊಂಡು ಬರಲಿಲ್ಲ. ಅವಳು ಬಂದಳು, ನಾನು ಮಾನ್ಯ ಮಾಡಿದೆ. ನಾನೇನು ಮಹಾವಿರಾಗಿ ಅಂತ ಹೇಳಲ್ಲ, ಆದರೆ ಅವಳು ಇಷ್ಟಪಟ್ಟು ಬಂದಿದ್ದಾಳೆ, ಅವಳದು ತಪ್ಪಲ್ಲ. ಯಾಕೆ ಅಂದರೆ ಅವನು ಮುದುಕ, ಅವನವನು ಸರಿಯಾಗಿ ನೋಡ್ಕೊಂಡ್ರೆ ಅವಳು ಬರ್ತಾಯಿದ್ಲು. ಅದರಿಂದ ಬೃಹಸ್ಪತ್ಯಾಚಾರ್ಯಕ್ಕೆ ಕೇಳಿ, ಮದುವೆ ಯಾಕಾದ ಮುದುಕ ಆದಮೇಲೆ ಅಂತಂತ. ಹೆಂಡತಿಯನ್ನು ತೃಪ್ತಿಪಡಿಸದೇ ಇರತಕ್ಕಂಥ ಗಂಡನಿಗೆ ಹೆಂಡತಿಯನ್ನು ನಿಯಂತ್ರಿಸುವ ಅಧಿಕಾರವೇ ಇರಲ್ಲ. ಬೃಹಸ್ಪತ್ಯಾಚಾರ್ಯರೇ ಒಂದು ನೀತಿಯನ್ನು ಬರೆದಿದ್ದಾರೆ. ಆ ನೀತಿಗೆ ಅನುಗುಣವಾಗಿ ಅವಳು ಕೇಳಿಲ್ಲಪ್ಪ, ನಾನು ಒಂದಿರೋ ನಂದೇನೇ ತಪ್ಪಿದೆ. ಬೃಹಸ್ಪತ್ಯಾಚಾರ್ಯ ನೀತಿಯೇ ಅಂಥದ್ದು. ಮತ್ತು ಬೃಹಸ್ಪತ್ಯಾಚಾರ್ಯರು ಆಚಾರ್ಯರು, ಅವರು ಹೇಳಿದಂತೆ ನಡ್ಕೋಬೇಕು. ಉಪಾಧ್ಯಾಯರಾಗಿರುವವರು, ನೀನು ಆ ಕೆಲಸ ಮಾಡಬೇಡ ಅಂದರೆ ಮೊದಲು ನಾನು ಮಾಡಿಕೊಡ್ದು. ರಾಮಕೃಷ್ಣ ಪರಮಹಂಸರ ಬಗ್ಗೆ ಅದೊಂದು ಭಾಳ ದೊಡ್ಡದಾದ ಒಂದು ಕಥೆ ಹೇಳ್ತಾರೆ. ಅವರು ಯಾರೋ ಒಬ್ಬ ತಾಯಿ ಮಗನನ್ನು ಕರ್ಕೊಂಡು ಹೋದ್ರಂತೆ ಪರಮಹಂಸರ ಹತ್ರಕ್ಕೆ. ನನ್ನ ಮಗ ತುಂಬ ಸಿಹಿ ತಿಂತಾನೆ, ಬಿಡಿ ಅಂತ ಹೇಳಿ ಅವರಿಗೆ ಅಂತ ಅವ್ರ ಕಥೆಗಳಲ್ಲಿ ಬರುತ್ತದೆ.
ನಾಳೆ ಬರಮ್ಮ ಅಂದ್ರಂತೆ, ನಾಡ್ದು ಬರಮ್ಮ ಅಂದ್ರಂತೆ. ಒಂದು ವಾರ, ಏನು ಸ್ವಾಮಿ ನಾನು ಕರ್ಕೊಂಡು ಬರ್ತೀನಿ ಮಗನಿಗೆ ಸಿಹಿ ತಿನ್ನಬೇಡ ಅಂತಂತ ಹೇಳ್ರಿ ಅಂದರೆ ಹೇಳ್ತಾ ಇಲ್ವಲ್ಲ ನೀವು. ಕೊನೆಗೆ 8ನೇ ದಿವಸ ಹೇಳಿದಂತೆ, ನೀವು ಕರ್ಕೊಂಡು ಬರ ನಾನು ಹೇಳ್ತೀನಿ ಅಂತ. ಸ್ವಾಮಿ ಯಾಕೆ ಇಲ್ಲಿ ತನಕ ಹೇಳಿಲ್ಲ? ಅರೆ ನಾನೇ ಸಕ್ಕರೆ ತಿಂತಾ ಇದ್ದೆ, ನಾನು ಹೇಗೆ ಹೇಳಿ? ನಾನೇ ತಿಂತಾಯಿದ್ದು ನಿನ್ನ ಮಗನಿಗೆ ತಿನ್ನಬೇಡ ಅಂತ ಹೇಗೆ ಹೇಳೋಕ್ಕಾಗತ್ತೆ ನಾನು? ಅಂದರೆ ಉಪಾಧ್ಯಾಯನಾಗಿರೋನು, ಗುರುವಾಗಿರತಕ್ಕಂಥವನು, ನಾನು ಶುದ್ಧನಾಗಿರಬೇಕು ಮೊದಲು, ಬೇರೆಯವ್ರಿಗೆ ಯಾರಿಗಾದರೂ ಏನಾದರೂ ಹೇಳಬೇಕಾಗಿದೆ. ನನ್ನಲ್ಲೇ ದೌರ್ಬಲ್ಯ ಇದೆ, ನಾನು ಹೇಳೋ ಹಾಗಿಲ್ಲ. ಈ ಬೃಹಸ್ಪತ್ಯಾಚಾರ್ಯರಿಗೆ ಒಬ್ಬ ತಮ್ಮ ಉಚತ್ಯ ಅಂತ, ಅವನ ಹೆಂಡತಿ ಮಮತಾ ಅಂತ. ಅವಳು ಬೇಡಬೇಡ ಅಂದರೆ ಹೋಗಿ ಇವನು ಬಿದ್ದಿದ್ದಾನೆ. ಬೃಹಸ್ಪತ್ಯಾಚಾರ್ಯರು ತನ್ನ ತಮ್ಮನಾಗಿರತಕ್ಕಂಥ ಉಚತ್ಯನ ಪತ್ನಿಯಾದ ಮಮತಳ ಮೇಲೆ ಹೋಗಿ ಬಿದ್ದ. ಅವನು ಬೇಡ್ರಿ ಅಂತ ತಲೆ ಹೆಚ್ಚಿಟ್ಕೊಂಡ್ಲವಳು, ಕೇಳಲಿಲ್ಲ ಅವನು. ಆ ಚರಿತ್ರೆ ಅವನಿಗಿರಬೇಕಾಗಿದ್ದರೆ ನನಗೇನು ಹೇಳ್ತಾನವನು ಅಂತ ಹೇಳಿದೆ. ಇಂದ್ರ ಏನೋ ಮಾತಾಡೋಕೆ ಬಂದೆ, ಸುಮ್ಮನೆ ನೀನು ಅಹಲ್ಯ ಹತ್ರ ಹೋಗಲಿಲ್ವ ಅಂದ್ಬಿಟ್ಟ ಅವನು. ಪಾಪ ಇಂದ್ರ ಸುಮ್ಮನೆ ಆಗ್ಬಿಟ್ಟ. ಹೀಗಾಗಿ ಆಗ ನಡೆದಂಥ ಯಾವ ಚರ್ಚೆಯಲ್ಲಿಯೂ ಚಂದ್ರನದು ತಪ್ಪು ಅಂತ ಹೇಳಿಲ್ಲ. ಆಮೇಲೆ ಹೇಳಿದರು, ಈಗೇನಪ್ಪ ಮಾಡ್ತೀಯ, ಪಾಪ ಕೇಳ್ತಾ ಇದ್ದಾನೆ ಬಿಟ್ಕೊಡಯ್ಯ ಅಂತಂತ. ಹೋಗಲಿ ಹೋಗು ಅಂತ ಹೇಳಿದ. ಕೊನೆಗೆ ಬರ್ತಾಳೆ ಬೃಹಸ್ಪತ್ಯಾಚಾರ್ಯ ಜೊತೆಗೆ, ಅವಳು ತನ್ನ ಜೀವನವನ್ನು ಮುಂದುವರಿಸ್ತಾಳೆ. ಪ್ರಶ್ನೆ ಇರತಕ್ಕಂಥದ್ದು ಚಂದ್ರ ಮಾಡಿದ್ದು ಸರಿಯೇ? ಗುರುಪತ್ನಿ ಗಮನ ಅಂತ ಇದನ್ನು ಕರೆದು ನಾವು ಅದನ್ನು ದೋಷ ಅಂತ ಹೇಳ್ತೀವಿ. ಗುರುಗಳ ಹೆಂಡತಿಯ ಜೊತೆಗೆ ಹೋಗತಕ್ಕಂಥದ್ದು ಸರಿಯಲ್ಲ, ಅದು ದೋಷ, ಅದು ಪಾಪ. ಆದರೆ ಚಂದ್ರ ಕೇಳ್ತಾನೆ, ಅದನ್ನು ಹೇಳೋಕೆ ನೀವು ಯಾರು ಅಂತ. ನೀವು ದೇವರಲ್ಲ, ನಮ್ಮ ಕುಲದವರೇ ಅಲ್ಲ, ನಮ್ಮ ಜನವೇ ಅಲ್ಲ, ನೀವು ಮನುಷ್ಯರು. ಮನುಷ್ಯರಿಗೆ ಅವರದೇ ಆದಂಥ ಕೆಲವು ನಿಯಮಗಳಿದೆ. ನಾವು ನಮ್ಮ ಮೂಗಿನ ದೃಷ್ಟಿಯಲ್ಲಿ ಮಾತಾಡ್ತಾ ಇದ್ದೀವಿ, ಚಂದ್ರ ಮಾಡಿದ ತಪ್ಪು, ಚಂದ್ರ ಮಾಡಿದ ತಪ್ಪು, ಚಂದ್ರ ಮಾಡಿದ ತಪ್ಪು ಅಂತ. ದೇವಲೋಕದ ಬೇರೆ ಏನೇನೋ ನಿಯಮಗಳಿದೆಯಲ್ರಿ. ಆ ದೇವಲೋಕಕ್ಕೆ ಸಂಬಂಧಪಟ್ಟಂತಹ ನಿಯಮಗಳಿಗೆ ಅನುಗುಣವಾಗಿ ಚಂದ್ರ ಮಾಡಿದ ತಪ್ಪು ಅಂತ ಯಾರೂ ಹೇಳಲೇ ಇಲ್ಲ. ಹೇಳಿದಕ್ಕೆಲ್ಲ ಒದ್ದು ಉತ್ತರ ಕೊಟ್ಟ ಅವನು. ಅದಕ್ಕೆ ಬ್ರಹ್ಮನೂ ಸುಮ್ಮನೆ ಅದ, ಅವನು ಶಿಕ್ಷೆ ಏನಾಗಲಿಲ್ಲ. ಅಂದರೆ ಚಂದ್ರ ಗುರುತಲ್ಪ ಗಮನವನ್ನು ಮಾಡಿದ್ದು ಸರಿಯೋ ತಪ್ಪು ಅಂತ ಹೇಳೋಕೆ ನಮಗೆ ಅಧಿಕಾರವೇ ಇಲ್ಲ. ಈಗ ದಯವಿಟ್ಟು ಗಮನಿಸಿ, ಮದುವೆ ಅಂತ ಒಂದು ಕಾರ್ಯಕ್ರಮ ಇದೆಯಪ್ಪ. ಈ ಮದುವೆ ಅನ್ನೋದು ಕರ್ನಾಟಕದಲ್ಲಿ ಒಂಥರ ಮಾಡ್ತಾರೆ, ತಮಿಳ್ನಾಡಲ್ಲಿ ಒಂಥರ ಮಾಡ್ತಾರೆ, ಇನ್ನೆಲ್ಲೋ ಇನ್ನೊಂದು ಥರ ಮಾಡ್ತಾರೆ. ಅಥವಾ ಇನ್ಯಾವುದೋ ದೇಶದಲ್ಲಿ ಬರೀ ಆ ಬಿಳಿದೇನೋ ಒಂದು ಹಾಕ್ಕೊಂಡು ಬರ್ತಾರೆ, ಮಾತಿಲ್ಲ, ಕಥೆ ಇಲ್ಲ, ಅದೊಂಥರ ಮದುವೆ ಆಗಿಬಿಡುತ್ತೆ. ಅಂದರೆ ನಮ್ಮ ಭೂಮಿಯಲ್ಲಿಯೇ ಬೇರೆ ಬೇರೆ ವಿಭಾಗಗಳಲ್ಲಿ ಬೇರೆ ಬೇರೆ ತರಹದ ಮದುವೆಗಳಿವೆ. ಅಥವಾ ಕರ್ನಾಟಕಕ್ಕೆ ಬಂದರೆ, ನಾನು ಕಾನೂನನ್ನು ಓದಿರೋದ್ರಿಂದ, ಒಂದು ಗಂಡಿಗೆ ಒಂದೇ ಹೆಣ್ಣು, ಒಂದು ಹೆಣ್ಣಿಗೆ ಒಂದೇ ಗಂಡು, ಅದು ನಿಯಮ. ಆದರೆ ಅದಕ್ಕೊಂದು ತಿದ್ದುಪಡಿ. ತಮಿಳುನಾಡಿನಲ್ಲಿ ತೊದವರಿಗೆ ಪ್ರತಿಯೊಂದು ಮನೆಯಲ್ಲಿಯೂ ಒಂದು ಹೆಣ್ಣಿಗೆ 2-3 ಜನ ಗಂಡಂದರು. ಈಗಲೂ ಈ ಕ್ಷಣಕ್ಕೂ ಭಾಳ ಜನ ಗಂಡಸರಿಗೆ ಅನಿಸುತ್ತೆ, ಆಹಾ ಎಷ್ಟು ಚೆನ್ನಾಗಿದೆ ಅಂತಂತ. ನಿಮ್ಗೆ ಗಮನ ಅರ್ಥ ಆಗಲಿಲ್ಲರಿ. ತಮಿಳುನಾಡಿನಲ್ಲಿ ತೊದವರು ಅಂತ ಇದ್ದಾರೆ. ಆ ತೊದವರಿಗೆ ಒಂದು ಪ್ರತ್ಯೇಕವಾದ ಕಾನೂನಿದೆ. ನಾವಲ್ಲಿ ಸ್ಥಳ ಪರೀಕ್ಷೆಗೆ ಹೋಗಿದ್ದಾಗ, ನಾನು ಕನ್ನಡ ಸ್ನಾತಕೋತ್ತರ ಪದವಿ ಓದ್ತಾ ಇದ್ದಾಗ ಅಲ್ಲೊಬ್ಬರ ಮನೆಗೆ ಹೋದ್ವಿ. ನಮಗೆ ಆ ತಮಿಳು ಬರಲ್ಲ. ಅವ್ರನ್ನ ಕೇಳಿದ್ವಿ, ಕೇಳ್ರಪ್ಪ ಅವ್ರ ಹೆಸರೇನು, ಅವ್ರ ಹೆಸರು ಇಂಥದ್ದು, ಅವ್ರ ಯಜಮಾನ್ರ ಹೆಸರೇನು, ರಾಮನ್ ಅಂದರು. ನಾವು ಬರ್ಕೊಂಡ್ವಿ ರಾಮನ್ ಅಂತ. ನಮ್ಮಲ್ಲೊಬ್ಬ ಕೆಪ್ಪ ಇದ್ದ, ಅವ್ರಿಗೆ ಸರಿಯಾಗಿ ಕೇಳಿಸ್ತಾ ಇರಲಿಲ್ಲ. ಏನಂತೆ ಅವ್ರ ನನ್ನ ಗಂಡ ಹೆಸರೇನು ಅಂದರು. ಆಕೆ ಕೇಳ್ರಿ ಅಂತಂದು, ಕೃಷ್ಣನ್ ಅಂದರು ಅವ್ರಾಕೆ. ಆಗ್ತಾನೆ ರಾಮನ್ ಅಂತ ಬರ್ಕೊಂಡ್ಬಿಟ್ಟಿದ್ದೀವಿ. ಈ ಕೃಷ್ಣನ್ ಅಂತ ಹೇಳ್ತೀರಲ್ಲಪ್ಪ, ಈಕೆ ಯಾವ್ದು ಬರ್ಕೊಳ್ಳೋದು ಅಂತ ಕೇಳಿದ್ವಿ. ಅಮ್ಮ ಇನ್ನೊಂದು ಸಲ ದಯವಿಟ್ಟು ಹೇಳ್ಬಿಟ್ಟು ನೀವು ಯಜಮಾನ ಚಂದ್ರನ್ ಅಂತ ಹೇಳಿಲ್ಲ. 3 ಗಂಡಂದ್ರೆ ಹೆಸರು ಹೇಳ್ತಾ ಇದ್ದಾಳೆ ಆಕೆ. ಇದೇನೇ, ಇದು ಹೇಗೆ ಸಾಧ್ಯ ಇಲ್ಲಿ ಅಂದರೆ, ಅದು ಅಲ್ಲಿನ ಕಾನೂನು. ಯಾವುದೇ ಮನೆಗೆ ನೀವು ಯಾವ ಹೆಣ್ಣನ್ನು ಮದುವೆ ಮಾಡಿಕೊಟ್ರು ಅಣ್ತಮ್ಮಂದರೆಲ್ಲ ಹಾಕಿ ಗಂಡಂದ್ರೆ ಆಗ್ಬಿಡ್ತಾರೆ. ನೀವು ಒಪ್ತೀರಾ? ಅರೆ ಒಪ್ಪಬೇಕ್ರಿ, ಕಾನೂನದು. ಈ ಹೊತ್ತಿನ ದಿವಸ ತೊದವ ಸಮಾಜದಲ್ಲಿ, ಅಂದರೆ ತೋಡಾಸ್ ಅಂತ ಕರೀತಾರೆ ಅವರು, ತೊದವ ಸಮಾಜದಲ್ಲಿ ಇರತಕ್ಕಂಥ ಕಾನೂನದು. ಅಂದರೆ ನಾನು ಏನು ಹೇಳ್ತಾ ಇದ್ದೀನಿ ಅಂದರೆ, ನಮ್ಮ ರಾಜ್ಯದ ಸುತ್ತಮುತ್ತಲೂ ಇರತಕ್ಕಂಥ ಕಾನೂನು ಒಂದೊಂದಕ್ಕೂ ಒಂದೊಂದು ತರಹ ಇದೆ.
ಆಮೇಲೆ ನೀವು ಚಂದ್ರಲೋಕದ ದೇವಲೋಕದ ಕಾನೂನು ಬಗ್ಗೆ ಹೇಗೆ ಮಾತಾಡ್ತೀರಿ ನೀವು? ಇಂದ್ರ ಅಲ್ಲಿ ಏನು ಹಾಗೆಲ್ಲ ಏನೋ ಮಾಡಿದ್ನಪ್ಪ, ಹಾಗಂತ ಹೇಳಿ ನೀವು ಹವಿಸ್ಕೊಳ್ಳೋದು ಬಿಡ್ತೀರಾ? ಇಂದ್ರನಿಗೆ ನಮಸ್ಕಾರ ಮಾಡೋದು ಬಿಡ್ತೀರಾ ನೀವು? ಇಂದ್ರಾಯ ಸ್ವಾಹ ಅಂತಂತ ಹೇಳಿ ತುಪ್ಪವನ್ನು ಕೊಡ್ತೀರಿ. ಯಾಕೆ ವಿರೋಧಿಸಲ್ಲ ಇಂದ್ರನ್ನ? ಅಂದರೆ ಅಲ್ಲಿನ ಕಾನೂನುಗಳು ಬೇರೆ, ಇಲ್ಲಿನ ಕಾನೂನುಗಳು ಬೇರೆ. ಇಲ್ಲಿನ ಕಾನೂನಿನಿಂದ ಚಂದ್ರನನ್ನು ನಾವು ನೋಡುವಂತಿಲ್ಲ. ಆದ್ದರಿಂದ ಗುರುತಲ್ಪ ಗಮನ ಅನ್ನತಕ್ಕಂಥದ್ದು ನಮ್ಮಲ್ಲಿ ದೋಷವೇ ವಿನಃ ದೇವಲೋಕದಲ್ಲಿ ಅದು ಪ್ರಧಾನ ಅಲ್ಲ. ಅದು ಕಾರಣ ನಮ್ಮ ಮದುವೆಗಳಲ್ಲಿಯೂ ನಮ್ಮ ಉಪನಯನಗಳಲ್ಲಿಯೂ ಯಾವುದೇ ಮುಹೂರ್ತವನ್ನು ಖಚಿತಪಡಿಸಬೇಕಾಗಿದ್ದರೆ ಚಂದ್ರನ ಬಲ ಇದೆಯಾ ಇಲ್ವಾ ಅಂತ ಒಂದು ನೋಡ್ತೀವಿ. ಹೀಗಾಗಿ ಮಹಾಭಾರತದ ಮೂಲ ವ್ಯಕ್ತಿಯಾಗಿರತಕ್ಕಂಥ ಚಂದ್ರ ಕಲಿಯುಗದಲ್ಲಿಯೂ ಈಗಿನ 100ಕ್ಕೆ 90 ಸಂಪ್ರದಾಯಬದ್ಧವಾಗಿರತಕ್ಕಂತಹ ಮುಹೂರ್ತದ ನಿಶ್ಚಯದಲ್ಲಿ ಚಂದ್ರಬಲ ಅನ್ನತಕ್ಕಂಥದ್ದು ಬಹಳ ಪ್ರಧಾನ ಆಗುತ್ತೆ. ಇಷ್ಟು ಹೇಳಿದ್ದಾಯ್ತಾ? ಅರ್ಥವಾಯಿತೋ? ಆದಿ ಸೃಷ್ಟಿಯೊಳುದಿಸಿದರು ದಕ್ಷಾದಿ ವಿಮಲನವ ಪ್ರಜೇಶ್ವರರು ಆದರಂಬುಜ ಭವನ ಲೀಲಾ ಮಾತ್ರ ಸೂತ್ರದಲ್ಲಿ ಆದನವರೊಳಗತ್ರಿಮುನಿ ಬಳಿಕಾದನ ಮುನಿಪತಿಗೆ ಜಗದಾಹ್ಲಾದಮಯ ಹಿಮ ಕಿರಣ ಆತನಲಾಯಿತು ಶಶಿವಂಶ. ಅತ್ರಿ ಮಹರ್ಷಿಗಳ ಮಗನಾಗಿರತಕ್ಕಂಥ ಚಂದ್ರನಿಂದ ಶಶಿವಂಶ ಅನ್ನುವುದು ಆರಂಭ ಆಗಿದೆ. ಈಗ ನಾವು ಮಹಾಭಾರತದ ಮೂಲ ಪುರುಷನಾಗಿರತಕ್ಕಂಥ ಚಂದ್ರನನ್ನು ನೋಡಿದ್ದೇವೆ. ಈಗ ಅವನ ಮಗನ ನೋಡಬೇಕು. ಆ ವಂಶದಲ್ಲಿ ಯಾರವನ ಮಗ, ಯಾರಿರಬೇಕು? ಈ ಬೃಹಸ್ಪತ್ಯಾಚಾರ್ಯರು ಗಲಾಟೆ ಮಾಡಿ ತಾರೇನು ಕರ್ಕೊಂಡು ಬಂದ್ರಲ್ಲ, ಬರೋ ಅಷ್ಟೊತ್ತಿಗೆ ಬಸರಿ ಆಗಿಬಿಟ್ಟಿದ್ರು. ಈಗ ಅವಳು ಮಗು ಹುಟ್ಟಬೇಕು. ಆ ಮಗುವಿನಪ್ಪ ಯಾರು ಅನ್ನೋದು ಪ್ರಶ್ನೆ. ಮತ್ತು ಅದು ದೊಡ್ಡ ಗಲಾಟೆ. ಬೃಹಸ್ಪತ್ಯಾಚಾರ್ಯ ನಾನಪ್ಪ ಅಂತ ಅವ್ರು ಹೇಳ್ಕೊಳ್ತಾರೆ, ಚಂದ್ರ ನಾನು ಅಂತ ಅವನು ಹೇಳ್ಕೊಳ್ತಾನೆ. ಯಾರು? ಆವಾಗ ಮತ್ತೆ ಬ್ರಹ್ಮ ಓಡಿ ಬರ್ಬೇಕಾಯ್ತು ಅವನಿಗೆ. ಅದೇ ಕೆಲಸ. ಅಮ್ಮ ತಾಯಿ ಮಗು ಹುಟ್ಟುತ್ತಲ್ಲ, ಅವರ ಅಪ್ಪ ಯಾರು ನೀನೇ ಹೇಳ್ಬಿಡು ಅಂತಂತ. ಆದ್ದರಿಂದಲೇ ಅಂದಿನಿಂದ ಒಂದು ಗಾದೆ ಬಂತು ನಮ್ಮಲ್ಲಿ. ತಾಯಿ ಎನ್ನತಕ್ಕಂಥದ್ದು ಸತ್ಯ, ಅಪ್ಪ ಅನ್ನತಕ್ಕಂಥದ್ದು ನಂಬಿಕೆ ಅಂತಂತ. ಗೊತ್ತಿಲ್ಲ, ಅಮ್ಮ ಹೇಳಬೇಕಷ್ಟೇ. ಅಪ್ಪ ಯಾರು ಅಂತ ಅಮ್ಮ ಹೇಳಬೇಕು. ಹೀಗಾಗಿ ಆಕೆಯನ್ನು ಕೇಳಿದ್ದಾಯಿತು, ಏನಮ್ಮ ನೀನು ಯಾರು ಹೇಳ್ತೀಯ? ಸುಮ್ಮನೆ ಎಲ್ಲ ಕೇಳಿಬಿಡ್ರಿ. ಕೇಳಿದರೆ ಹೇಳೋಕ್ಕಾಗತ್ತೀಯ? ಉತ್ತರ ಹೇಳಿ ಯಾರು ಅಂತಂತ. ನಂಗೆ ಹುಟ್ಟೋ ಮಗ ಅವನು ಚಂದ್ರಂದೇ ಅಂತ ಹೇಳಿ. ಹೀಗಾಗಿ ಈಗ ಚಂದ್ರವಂಶ ಮುಂದುವರಿಯುತ್ತಿದೆ ಅಂದರೆ ಆ ಹುಟ್ಟತಕ್ಕಂಥ ಮಗನ ಬಗ್ಗೆ ನಾವು ನೋಡಬೇಕು. ಯಾರವನು? ಅವನ ಮಗ ಹುಟ್ಟಿದ ಭಾಳ ಚೆನ್ನಾಗಿದ್ದ, ಬೆಳ್ಳಗಿದ್ದ, ಮಹಾಬುದ್ಧಿವಂತನಾಗಿದ್ದ, ಮಹಾಚತುರನಾಗಿದ್ದ, ಮಹಾವಿವೇಕಿಯಾಗಿದ್ದ, ಸುಂದರನಾಗಿದ್ದ. ಚಂದ್ರ ಅವನು ಕರ್ಕೊಂಡು ಹೋಗ್ಬಿಟ್ಟ. ಇನ್ನು ಬೃಹಸ್ಪತಿ ಕಣ್ಕೊಂಡ್ಬಿಡ್ತಾ ಕೂತ್ಕೊಂಡಿದ್ದಾರೆ. ಇಲ್ಲಿ ಕರ್ಕೊಂಡು ಹೋಗಿದ್ದಾಯಿತು, ಅವನು ವಿದ್ಯಾಭ್ಯಾಸ ಕೊಟ್ಟಿದ್ದಾಯಿತು. ಮಹಾಬುದ್ಧಿವಂತನಾದ್ದರಿಂದ, ಮಹಾ ಚತುರಮತಿಯಾದ್ದರಿಂದ ಅವನಿಗೆ ಹೆಸರನ್ನು ಕೊಟ್ಟರು. ಏನಂತ? ಬುಧ ಅಂತ. ನೀವು ಕೇಳಿದ್ದೀರಿ, ಬುಧ ಅಂತಕ್ಕಂಥ ಒಂದು ಗ್ರಹಸ್ಥಾನ ಎಲ್ಲ ಅವನಿಗೆ ಸಿಕ್ತು ಬುಧನಿಗೆ. ಆದರೆ ಆ ಬುಧನಿಗೆ ತುಂಬ ವಿರಕ್ತಿ ಬಂದ್ಬಿಡ್ತು. ಅವರ ಅಪ್ಪ ಅಮ್ಮನ ಪ್ರಕರಣ ನೋಡಿ ಎಲ್ಲರೂ ಮಾತಾಡ್ಕೊಳ್ಳೋ ಹಾಗೆ ಆಗೋಯ್ತಲ್ಲ, ನನ್ನ ಹಣೆ ಬರ ಏನು ಅಂತ ಊರು ಬಿಟ್ಟು ಯಾವುದೊಂದು ಆಶ್ರಮ ಕಟ್ಟಿಕೊಂಡು ಇದ್ದ. ಅಲ್ಲಿ ಆಶ್ರಮ ಕಟ್ಕೊಂಡು ಏನೋ ತಪಸ್ಸು ಮಾಡ್ತಾ ಇದ್ದಾನೆ ಬುಧ. ತಪಸ್ಸು ಮಾಡಲಿ ಸ್ವಲ್ಪ ಹೊತ್ತು, ನಾವು ಇನ್ನೊಂದು ಕಡೆ ಹೋಗೋಣ. ಒಬ್ಬ ರಾಜ, ಆ ರಾಜ ಅವ್ರಿಗೂ ವಸಿಷ್ಠರೇ ಋಷಿಗಳು. ಅವರಿಗೆ ಮಗ ಬೇಕಾಯಿತು. ಮತ್ತೆ ಹೇಳಿದ್ದೀನಿ, ಎಲ್ಲ ಕಾವ್ಯಗಳಲ್ಲಿಯೂ ಇಂಥ ಸಂಬಂಧಪಟ್ಟಿದ್ದು ತಪೋಮೂಲದಿಂದ ಸೃಷ್ಟಿಯಾಗಬೇಕು ಅಂತ. ಹೀಗಾಗಿ ಒಂದು ಯಜ್ಞವನ್ನು ಮಾಡಿದೆವು. ವಸಿಷ್ಠ ಬ್ರಹ್ಮರ್ಷಿಗಳ ನೇತೃತ್ವದಲ್ಲಿ ಒಂದು ಯಜ್ಞ. ಮಗು ಹುಟ್ಟಿದೆ ಯಜ್ಞ ಫಲವಾಗಿ, ಹೆಣ್ಣು ಮಗು. ವಸಿಷ್ಠ ಬ್ರಹ್ಮರ್ಷಿಗಳಿಗೆ ಕೇಳಿದ ಆತ, ವೈವಸ್ವತ ಅಂತ ಅವನ ಹೆಸರು. ಅಲ್ಲ ಸ್ವಾಮಿ, ನನಗೆ ಗಂಡು ಮಗು ಬೇಕು ಅಂತ ಹೇಳಿದ್ದೆ, ಹೆಣ್ಣು ಮಗು ಹುಟ್ಟುಬಿಟ್ಟಿದೆಯಲ್ಲ, ಹೇಗೆ ನೀವು ಗಂಡು ಮಗುವೇ ಆಗಲಿ ಅಂತ ನಾನು ಸಂಕಲ್ಪ ಮಾಡ್ತೀನಿ ಅಂತ ವರ ಕೊಟ್ಟಿದ್ದೀರಿ,
ಆದರೂ ಹೆಣ್ಮಗು ಹುಟ್ಟಿದೆ, ಹೇಗೆ ಸಾಧ್ಯ? ನೋಡಪ್ಪ, ನಾನು ಸಂಕಲ್ಪವನ್ನೇನೋ ಮಾಡಿದೆ ನಿನಗೆ ಗಂಡು ಮಗು ಹುಟ್ಟಬೇಕು ಅಂತ. ಆದರೆ ಪೂರ್ಣಾಹುತಿ ಕೊಡತಕ್ಕಂಥ ಸಂದರ್ಭದಲ್ಲಿ ನಿನ್ನ ಹೆಂಡತಿ ಏನು ಮಾಡಿದ್ದಾಳೆ? ಆ ಹೋತೃವಿನ ಹತ್ತಿರಕ್ಕೆ ಹೋಗಿ, ಅಂದರೆ ಋಗ್ವೇದವನ್ನು ಪ್ರತಿನಿಧಿಸ್ತಕ್ಕಂಥ ಋತ್ವಿಜನ ಹತ್ತಿರಕ್ಕೆ ಹೋಗಿ ನನಗೆ ಮಗಳು ಬೇಕು ಅಂತ ಕೇಳಿಬಿಟ್ಟಿದ್ದಾಳೆ. ಹೀಗಾಗಿ ಅವನು ಹವಿರ್ ಪ್ರದಾನ ಮಾಡಬೇಕಾಗಿದ್ದರೆ ಪುತ್ರಿ ಅಂತ ಹೇಳಿಬಿಟ್ಟಿದ್ದಾನೆ, ಪುತ್ರ ಅಂತ ಹೇಳೋದ್ರ ಬದಲು. ಹೀಗಾಗಿ ನಿನಗೆ ಮಗಳು ಹುಟ್ಟಿದಾಳೆ ಕಣಯ್ಯ. ಅವಳಿಗೆ ಈಳ ಅಂತ ಹೆಸರನ್ನಿಟ್ಟು. ಒಂದಷ್ಟು ಕಾಲ ಆಯಿತು. ಈ ವಿವಸ್ವಾನ್ ಕೇಳಿದ, ಇಲ್ಲ ನನಗೊಂದು ಗಂಡು ಮಗು ಕೊಡಿ, ಇಲ್ಲ ಈ ಹೆಣ್ಮಗಳನ್ನ ಗಂಡು ಮಗು ಮಾಡಿ, ನಿಮಗೆ ಸಾಧ್ಯ ಇದ್ದರೆ, ಮಂತ್ರಶಕ್ತಿ ಇದೆ ಅಂತೀರಿ, ನಾರಾಯಣನನ್ನು ಕುರಿತು ಏನು ಬೇಕಾದರೂ ಸಾಧಿಸ್ತೀನಿ ಅಂತೀರಿ. ಈಗ ವಸಿಷ್ಠರು ತನ್ನ ಶಿಷ್ಯನ ಪ್ರಾರ್ಥನೆಗೆ ಹೋಗೊಟ್ಟು, ಮಂತ್ರದಲ್ಲಿ ಇದೆಲ್ಲ ಆಗುತ್ತೆ ಅಂದರೆ ಆಗಬಹುದು ಅಂತೀನಿ, ಮಂತ್ರದಲ್ಲಿ ನಂಗೆ ನಂಬಿಕೆ ಇದೆ, ಮಂತ್ರವನ್ನು ಸರಿಯಾಗಿ ಅನುಷ್ಠಾನ ಮಾಡಿದರೆ ಮಂತ್ರಾಕ್ಷರಗಳಲ್ಲಿ, ಅದರೊಳಗೂ ಬೀಜಾಕ್ಷರಗಳಿಗೆ ಇರತಕ್ಕಂಥ ಪ್ರಭಾವದಿಂದ ನೀವು ಊಹೆ ಮಾಡಲಾಗದ್ದು ನಮ್ಮಂಥ ಸಾಮಾನ್ಯರಿಗೆ ಗೊತ್ತು ಮಾಡಿಕೊಳ್ಳಲಿಕ್ಕೆ ಸಾಧ್ಯವಿಲ್ಲದ್ದೆಲ್ಲ ನಡೆದುಬಿಡುತ್ತೆ ಪವಾಡ ಸದೃಶವಾಗಿ. ಈಗಲೂ ನಡೆಯುತ್ತೆ, ನೋಡಬೇಕಷ್ಟೇ ನೀವು. ಅಂಥ ಸಂದರ್ಭಗಳು, ಅಂಥ ವ್ಯಕ್ತಿಗಳು, ಅಂಥ ಮಹಾತ್ಮರ ಸಂದರ್ಶನ ನಿಮಗಾದರೆ ಹಾಗಾಗುತ್ತೆ. ನೀರ ಮೇಲೆ ಕಲ್ಲು ತೇಲುತ್ತೇನೆ ರೀ ಅಂತ ಅಂತೀವಿ ನಾವು. ನೀವು ರಾಮೇಶ್ವರದ ಹತ್ರಕ್ಕೆ ಹೋದರೆ ನೀರು ಮೇಲೆ ಕಲ್ಲು ತೇಲೋದು ತೋರಿಸ್ತಾರೆ ಅವರು, ಆ ಕಲ್ಲುಗಳೆಲ್ಲ ಅಲ್ಲಿವೆ ಅಂತ. ಹಾಗೆ ನೋಡಿದರೆ ಆ ಸಮುದ್ರದಲ್ಲಿ ಶ್ರೀರಾಮರು ಸೇತುವೆಯನ್ನು ನೀರು ಮೇಲೆ ತೇಲ್ತಕ್ಕಂಥ ಕಲ್ಲನ್ನು ಉಪಯೋಗಿಸಿ ಕಟ್ಟಿರಬಹುದು. ಯಾಕೆಂದರೆ ಇವತ್ತಿಗೂ ಅಂಥ ಕಲ್ಲು ಸಿಗುತ್ತೆ ನಿಮಗಲ್ಲಿ ಅಂತ ತೋರಿಸ್ತಾರೆ ಅವರು. ಅದು ನಿಜ ಜೀವನದಲ್ಲಿ ಸಾಧ್ಯ ಇಲ್ಲ, ನಮ್ಮೂರಲ್ಲಿ ಸಾಧ್ಯ ಇಲ್ಲ, ಅದು ರಾಮೇಶ್ವರ ಹತ್ರ ಸಾಧ್ಯ ಇದೆ ಅಂಥ ಕಲ್ಲಿರೋದಕ್ಕೆ. ಇರಲಿ. ಈಗ ವಸಿಷ್ಠ ಬ್ರಹ್ಮರ್ಷಿಗಳು ನಾರಾಯಣನನ್ನು ಕುರಿತು ತಪಸ್ಸನ್ನು ಮಾಡಿ ಆ ಇಳ ಅನ್ನತಕ್ಕಂಥ ಹುಡುಗನನ್ನಾಗಿ ಪರಿವರ್ತನೆ ಮಾಡಿದರು. ಆಗ ಅವನಿಗೆ ಸುದ್ಯುಮ್ನ ಅನ್ನತಕ್ಕಂಥ ಹೆಸರು ಬಂತು. ಸುದ್ಯುಮ್ನ ಈಗ ಬೆಳೆದಿದ್ದಾನೆ, ದೊಡ್ಡವನಾಗಿದ್ದಾನೆ. ತನ್ನ ಸೈನಿಕರ ಸಹಿತ ಕುದುರೆಯನ್ನು ಹತ್ತಿಕೊಂಡು ಒಂದಷ್ಟು ಪರ್ಯಟನೆಗೆ ಹೋಗಿದ್ದಾನೆ. ಕ್ಷತ್ರಿಯರಿಗೆ ಅದೊಂದಿದೆ, ಊರೂರು ಸುತ್ತಬೇಕು ಅಂತಕ್ಕಂಥದ್ದು, ತಿಳ್ಕೋಬೇಕು ಜನರ ಸಮಸ್ಯೆಗಳು ಹೇಗಿರುತ್ತೆ ಅಂತ. ಹೀಗಾಗಿ ಅವನು ಓಡಾಡ್ತಾ ಇದ್ದಾನೆ. ಯಾರು? ಸುದ್ಯುಮ್ನ. ಅಲ್ಲಿ ಓಡಾಡ್ತಾ ಕುಮಾರವನಕ್ಕೆ ಬಂದಿದ್ದಾನೆ. ಕುಮಾರವನಕ್ಕೆ ಸುದ್ಯುಮ್ನ ಪ್ರವೇಶ ಮಾಡುತ್ತಿದ್ದಂತೆಯೇ ಅವನು ಹೆಂಗಸಾಗ್ಬಿಟ್ಟ. ಅವನು ಕುದುರೆನೂ ಹೆಂಗಸಾಗ್ಬಿಡ್ತು, ಮಂತ್ರಿನೂ ಹೆಂಗಸಾಗ್ಬಿಟ್ಟ, ಸೇನಾಧಿಪತಿ ಹೆಂಗಸಾಗ್ಬಿಟ್ರು. ಅವನು ಸುತ್ತಮುತ್ತಲೂ ಇದ್ದಂಥವರೆಲ್ಲರೂ ಹೆಣ್ಣುಗಳಾಗಿ ಬಿಟ್ಟರು. ಕುಮಾರವನವನ್ನು ಪ್ರವೇಶ ಮಾಡುತ್ತಿದ್ದಂತೆಯೇ. ಯಾಕಪ್ಪ ಅಂದರೆ ಅದಕ್ಕೊಂದು ಕಥೆ. ಹಿಂದೆ ಈಶ್ವರ ಮತ್ತು ಪಾರ್ವತಿಗೆ ವಿವಾಹವಾದ ತರುಣದಲ್ಲಿ ಅವರು ಆ ಕುಮಾರವನದಲ್ಲಿ ವಿಹರಿಸಲಿಕ್ಕೆ ಬಂದಿದ್ದರು. ಅವರು ಏನೋ ಗಂಡ ಹೆಂಡತಿ ಖಾಸಗಿಯಾಗಿ ಇರ್ತಾರೆ ಅನ್ಬೇಕಾದ್ರೆ ಆಗಲೇ ಅವರ ದರ್ಶನಕ್ಕೆ ಸನಕಸ ಅವರೆಲ್ಲ ಹೋಗಬೇಕೆ. ಸನಕಸ, ಸನಂದನ, ಸನತ್ ಕುಮಾರ ಇವರೆಲ್ಲ ನಮ್ಮ ಮೇಷ್ಟ್ರು ಬಂದಿದ್ದಂತೆ ನೋಡ್ಕೊಂಡು ಬರೋಣ ಬನ್ನಿರಿ ಅಂತ ಹೋಗಿದ್ದಾರೆ. ಪಾಪ ಅವರಿಂದೇನೋ ಕಥೆಯಲ್ಲಿದ್ದಾರೆ, ಗಂಡ ಹೆಂಡತಿ ಹೊಸದಾಗಿ ಮದುವೆಯಾಗಿ. ಆಗ ಇವರು ಹೋದಾಗ ಅವರು ಯಾವ ಸ್ಥಿತಿಯಲ್ಲಿದ್ದರೋ ಅದನ್ನು ನೋಡಿ ಪಾರ್ವತಿಗೆ ಮಹಾ ನಾಚಿಕೆ ಆಯಿತು ಅಂಥೇಳಿ ಈಶ್ವರ ಒಂದು ಶಾಪ ಕೊಟ್ಟ. ಅವತ್ತು ಈ ಕುಮಾರವನಕ್ಕೆ ಯಾವುದೇ ಗಂಡು, ಹಕ್ಕಿ ಬರಲಿ, ಪ್ರಾಣಿ ಬರಲಿ, ಮನುಷ್ಯ ಬರಲಿ, ಹೆಂಗಸಾಗ್ಬಿಡ್ತಾನೆ ಅಂತ ಅವನು ಶಾಪ ಕೊಟ್ಬಿಟ್ಟ. ಆ ಶಾಪ ಬಂದ ಕಾರಣದಿಂದ ಇವನು ಸುದ್ಯುಮ್ನ ಹೋಗ್ತಾ ಇದ್ದಾಗೆ ಇವನು ಹೆಣ್ಣಾದರೆ ಅವನು ಕುದುರೆನೂ ಹೆಣ್ಣಾಗೋಯ್ತು. ಅಂದರೆ ಹೆಣ್ಣು ಕುದುರೆ ಆಯಿತು ಅಂತ, ಹೆಣ್ಣಾಗಲಿಲ್ಲ. ಆ ಮಂತ್ರಿ ಇವರೆಲ್ಲರೂ ಹೆಣ್ಣಾಗ್ಬಿಟ್ರು ಅಂತ. ಏನು ಮಾಡೋದೇನು ಮುಂದೆ? ಊರಿಗೇನು ಹೋಗೋದೇ ಈಗ ಹೇಗೆ ಅಂತ ಹೇಳಿ ಅಲ್ಲಿ ಇಲ್ಲಿ ಓಡಾಡ್ತಾ ಇದ್ದಾಗ ಪಕ್ಕದಲ್ಲೊಂದು ಆಶ್ರಮ. ಆ ಆಶ್ರಮಕ್ಕೆ ಇವ್ರು ಹೋದರು, ಈ ಹೆಣ್ಣಿನ ತಂಡ ಎಲ್ಲ. ಅಲ್ಲಿ ಯಾರಿದ್ದರು ತಪಸ್ಸು ಮಾಡ್ತಾ? ಬುಧ ಇದ್ದ. ಯಾರು ಹೇಳಿದ್ದು? ಓಹೋ, ಇವ್ರಿಗೆ ಭಾಳ ಬೇಗನೆ ಬುಧ ಜ್ಞಾಪಕ. ಬುಧ ತಪಸ್ಸು ಮಾಡ್ತಾ ಇದ್ದಾರೆ. ಈ ಬುಧ, ಇದೊಂದು ಭಾಳ ಆಶ್ಚರ್ಯಕರವಾದ ಈ ಘಟನೆಗಳೆಲ್ಲನೂ, ಅದು ನಿಜವೂ ಹೌದು. ಅವನು ವೀರ ಪ್ರತಿಜ್ಞೆ ಆಗಿತ್ತು. ನಮ್ಮ ಅಪ್ಪ ಅಮ್ಮನ ಕಥೆ ಕೇಳ್ಬಿಟ್ಟಿದ್ದೀನಿ.
ಇನ್ನು ಯಾವುದೇ ಕಾರಣದಿಂದಲೂ ನಾನು ಹೆಣ್ಣನ್ನು ಇಷ್ಟಪಡಲ್ಲ, ಹೆಣ್ಣಿನ ಮುಖಾನೇ ನೋಡಲ್ಲ, ಮದುವೆ ಅನ್ನೋ ಮಾತೇ ಇಲ್ಲ ಅಂತ ವೀರ ಪ್ರತಿಜ್ಞೆಯನ್ನು ಮಾಡಿ ತಪಸ್ಸು ಮಾಡ್ತಾ ಇದ್ದಾನೆ. ಈ ಇಳೆ ಬರ್ತಿದ್ದಾಗೆ ನೋಡೋಕ್ಕೆ ಶುರು ಹೊರಟ. ಅಂದರೆ ಪ್ರಕೃತಿ ಸಹಜವಾಗಿರತಕ್ಕಂಥ ಕಾಮನೆಯನ್ನು ಮೀರಲಿಕ್ಕೆ ಪ್ರಕೃತಿಗೆ ಸಾಧ್ಯ ಇಲ್ಲ. ಹೀಗೆ ಬುಧ ಏನೋ ಆ ಕ್ಷಣದಲ್ಲಿ ತೀರ್ಮಾನ ಮಾಡಿದ್ದ, ನಾನು ಯಾವ ಹೆಣ್ಣನ್ನು ನೋಡಲ್ಲ ಅಂತ. ನೋಡ್ತಾ ನೋಡ್ತಾ ಈ ಹುಡುಗಿಯಲ್ಲೋ ಅಲ್ಲನೋ, ಅವನು ಮೂಲತಃ ಸುದ್ಯುಮ್ನ ತಾನೇ, ಅವನು ಗಂಡು, ಈಗ ಹೆಣ್ಣಾಗಿದ್ದಾನೆ ಅಷ್ಟೇ. ಆದರೆ ಅವಳು ನೋಡ್ತಿದ್ದಾಗೆ ಅವನಿಗೆ ಆಕರ್ಷಣೆ ಆಗೋಯ್ತು, ಅವಳಿಗೂ ಆಸಕ್ತಿ ಆಯಿತು. ಚಂದ್ರನ ಬಗ್ಗೆ ನಾವು ಆಕ್ಷೇಪಣೆಯನ್ನು ಮಾಡಿ ಮಾತಾಡಿದವಲ್ಲ, ಯಾತಕ್ಕಾಗಿ ಅದು ಅಷ್ಟು ಪ್ರಧಾನವಾದ ಅಂಶ ಅಂದರೆ, ನಾವು ಚಂದ್ರನಿಂದ ಶುರು ಮಾಡಿಕೊಂಡು ಪರೀಕ್ಷಿತ ಮಹಾರಾಜನ ತನಕ ಪ್ರತಿಯೊಬ್ಬರ ಸಂದರ್ಭದಲ್ಲಿಯೂ ಈ ಕಾಮ ಅನ್ನತಕ್ಕಂಥದ್ದು ಚರ್ಚೆ ಆಗುತ್ತೆ. ಒಂದಲ್ಲ ಒಂದು ರೀತಿ, ಕುಂತಿ ಆಗಿರ್ಬೋದು, ದ್ರೌಪದಿ ಆಗಿರ್ಬೋದು, ಯಾರ ವಿಷಯ ಬಂದರೂ ಇದೇ ಪ್ರಧಾನವಾಗಿರತಕ್ಕಂಥ ವಿಷಯ. ಚತುರಾರ್ಥ ಪುರುಷಾರ್ಥಗಳಲ್ಲಿ ಮೂರನೇ ಇದಾಗಿರತಕ್ಕಂಥ ಕಾಮದ ಬಗ್ಗೆ ಇಡೀ ಮಹಾಭಾರತದಲ್ಲಿ ಚರ್ಚೆ ಆಗುತ್ತೆ, ಚಂದ್ರನಿಂದ ಶುರುವಾಗಿ ಅಂತ. ಬೇರೆ ಬೇರೆ ರೂಪಗಳಿರಬಹುದು. ಈಗ ಬುಧನ ಸಂದರ್ಭ ಇದೇನು ಹೇಳ್ತಾ ಇದೆ ಅಂದರೆ, ನಾವು ಸನ್ಯಾಸಿಗಳಾಗಿರ್ತೀವಿ, ಋಷಿಗಳಾಗಿರ್ತೀವಿ, ನಮಗೆ ಹೆಣ್ಣಿನ ಬಗ್ಗೆ ಆಸಕ್ತಿ ಇರಲ್ಲ ಅನ್ನುವುದೆಲ್ಲ ಬುರುಡೆ, ಅದೆಲ್ಲ ಸುಳ್ಳು. ಬುಧನಂತಹ ಬುಧನಿಗೆ, ಯಾಕೆ ಬುಧನಂತಹ ಬುಧ ಅಂದರೆ ಚಂದ್ರನ ಮಗನ್ರಿ, ನವಗ್ರಹಗಳಲ್ಲಿ ಒಬ್ಬನಾಗಿದ್ದಾನೆ ಇವತ್ತಿನ ದಿವಸ. ಅವನಿಗೇ ನಿಗ್ರಹ ಆಗಲಿಲ್ಲ, ನಾನು ಹೆಣ್ಣಿನ ಕಡೆಗೆ ಆಕರ್ಷಣೆ ಇರಲ್ಲ ಅಂತಂತ ಹೇಳಿದವನು. ಆದ್ದರಿಂದ ಸುಮ್ಮನೆ ಎಲ್ಲ ಬುರುಡೆ ಹೊಡೆಯೋದಲ್ಲ ಅನ್ನತಕ್ಕಂಥ ಮನಃಶಾಸ್ತ್ರೀಯ ಅಂಶವನ್ನು, ಫ್ರಾಯ್ಡ್ ಹೆಸರು ಕೇಳಿದ್ದೀರ ನೀವು? ಫ್ರಾಯ್ಡ್ ಅನ್ನತಕ್ಕಂಥ ಒಬ್ಬ ಬಹಳ ದೊಡ್ಡ ಮನಃಶಾಸ್ತ್ರಜ್ಞ ಹೇಳಿದ, ಇಡೀ ಪ್ರಾಣಿ ಪ್ರಪಂಚದಲ್ಲಿ ಎರಡೇ ಪ್ರಧಾನವಾಗಿರತಕ್ಕಂಥದ್ದು, ಒಂದು ಹಸಿವು, ಇನ್ನೊಂದು ಕಾಮ ಅಂತಂತ. ಅದು ಎರಡೇ ಇಡೀ ಪ್ರಪಂಚವನ್ನು ಆಳತಕ್ಕಂಥ ಶಕ್ತಿ ಇರೋದು ಅಂತ. ಅದನ್ನು ಮಹಾಭಾರತದಲ್ಲಿ ಪ್ರತಿ ಸಂದರ್ಭದಲ್ಲಿಯೂ ದಾಖಲು ಮಾಡ್ತಾ ಹೋಗ್ತಾರೆ ಅಂತ. ಇರಲಿ, ಅಂತೂ ಇದೀಗ ಬುಧ ಆ ಇಳೆಯನ್ನು ನೋಡಿ ಆಕರ್ಷಿತನಾದ, ನನ್ನ ಮದುವೆ ಆಗ್ತೀಯ ಅಂದ. ಅವನೇನು ಹೇಳ್ತಾನೆ ಪೆದ್ದಣ್ಣ, ಪಾಪ ಅವ್ರು ಗಂಡು ಅಲ್ಲ ಹೆಣ್ಣು ಅಲ್ಲ, ಅವನು ಗಂಡು ಹೌದು ಹೆಣ್ಣು ಹೌದು, ಆಯಿತು ಅಂತಂತಂದು ಅವರಿಬ್ಬರಿಗೂ ಮದುವೆನೂ ಆಗೋಯ್ತು. ಮದುವೆನೂ ಆಯಿತು, ಕೊನೊಂದು ಮಗುನೂ ಹುಟ್ಟುಬಿಡ್ತು. ಯಾರಪ್ಪ ಆ ಮಗು? ಆ ಮಗುನ ಹೆಸರು ಹೇಳೋದಕ್ಕೆ ಕಾಲ ಇದೆ ಹೇಗೂ, ಆದ್ದರಿಂದ ಹೇಳಿ ಮುಗಿಸ್ಬಿಡೋಣ ಆ ಕಥೆ. ಅವರಿಬ್ಬರಿಗೂ ಒಂದು ಮಗು. ಅಂದರೆ ನಾವು ಮೂರನೆಯ ತಲೆಮಾರಿಗೆ ಬಂದಿದ್ದೇವೆ ಚಂದ್ರವಂಶದಲ್ಲಿ. ಮೊದಲು ಅತ್ರಿ ಮಹರ್ಷಿಗಳು, ಆನಂತರ ಚಂದ್ರ, ಆನಂತರ ಬುಧ, ಆನಂತರ ಈಗ ನಾವು ಮಾತಾಡಲಿರ್ತಕ್ಕಂಥ ನೋಡಲಿರ್ತಕ್ಕಂಥ ಒಬ್ಬ ಮನುಷ್ಯ. ಬುಧ ಹಾಗೂ ಇಳೆ ಇವರಿಬ್ಬರಿಗೂ ವಿವಾಹವಾಗಿದೆ, ಮಗು ಹುಟ್ಟಿದೆ, ಅದು ಬೆಳೀತಾ ಇದೆ ಮಗು. ಈ ಇಳೆಗೆ ಭಾಳ ಕಷ್ಟಕ್ಕೆ ಬಂದ್ಬಿಡ್ತು. ಇದು ಏನು ಹಣೆ ಬರಹ ನಂದು, ಆ ಕಡೆ ಗಂಡು ಅಲ್ಲ ಈ ಕಡೆ ಹೆಣ್ಣು ಅಲ್ಲದೆ ಆಗಿಬಿಟ್ಟಿದ್ದೀನಲ್ಲ ನಾನು. ಒಂದಷ್ಟು ಕಾಲ ಹೆಣ್ಣಾಗಿದ್ದಂತೆ, ಆಮೇಲೆ ಗಂಡ ಅಂದಂತೆ, ತಿರುಗಿ ಹೆಣ್ಣಾಗಿಬಿಟ್ಟಿದ್ದೀನಂತೆ. ಇದು ಏನಾದರೂ ಮಾಡಿ ಯಾವುದೋ ಒಂದಕ್ಕೆ ಸಂಬಂಧ ಕೊಡಬೇಕು, ನಾನು ಎರಡೂ ಇರೋಕ್ಕಾಗೋದಿಲ್ಲ ಅಂತ ಹೇಳಿ ವಸಿಷ್ಠ ಬ್ರಹ್ಮರ್ಷಿ, ಪಾಪ ಅವರೊಬ್ಬರು ಸಿಕ್ಕಾಕೊಂಡಿದ್ದಾರೆ ಇಡೀ ಮಹಾಭಾರತದಲ್ಲಿ. ಅದು ರಾಮಾಯಣದಲ್ಲೂ ಅವರೇ ಇದ್ದವರು. ಅವ್ರನ್ನ ಹೋಗಿ ಕಾಲಿಡ್ಕೊಂಡು, ಏನು ಸ್ವಾಮಿ ನೀವೇ ನಮಗೆ ಆವಾಗ ಪುತ್ರಕಾಮೇಷ್ಟಿ ಮಾಡಿಸಿ ನನಗೆ ಜನ್ಮ ಕೊಡಲಿಕ್ಕೆ ಸಾಧ್ಯ ಆಗಿದ್ದು, ಏನೋ ಒಂದು ಮಾಡಿಬಿಡಿ, ನನಗೆ ಭಾಳ ಕಷ್ಟ ಆಗಿಬಿಟ್ಟಿದೆ ಈಗ ಅಂತ. ಅದಕ್ಕೆ ಅವರು ಮತ್ತೆ ಈಶ್ವರನನ್ನು ಕುರಿತು ತಪಸ್ಸು ಮಾಡಿದರು. ಪಾಪ ಇವ್ರಿಗೋಸ್ಕರ ಅವರು ತಪಸ್ಸು ಮಾಡಿದರು. ಈಶ್ವರ ಪ್ರತ್ಯಕ್ಷ ಆದ. ಅವನು ಹೇಳಿದ, ನೋಡಯ್ಯ, ಹಿಂದೆ ನಾನೇ ಈ ವರವನ್ನು ಕೊಟ್ಟಿದ್ದೀನಿ, ಈ ಶಾಪವನ್ನು ನಾನೇ ಕೊಟ್ಟಿದ್ದೀನಿ, ನೀನು ಕೇಳ್ತಿದ್ದೀಯ, ಅದರಿಂದ ಪೂರಾ ತೆಗೆದು ಹಾಕುವಂತಿಲ್ಲ, ನನ್ನ ಮಾತಿಗೆ ನಾನೇ ವಿರುದ್ಧವಾಗಿ ಹೇಳುವಂತಿಲ್ಲ. ಆದ್ದರಿಂದ ಒಂದೇ ಒಂದು ಉಪಶಾಪವನ್ನು ಕೊಡ್ತೀನಿ. ಅದೇನಪ್ಪ ಅಂದರೆ, ನಿನ್ನ ಶಿಷ್ಯ ಅಥವಾ ನಿನ್ನ ಶಿಷ್ಯೆ 1 ತಿಂಗಳು ಗಂಡಾಗಿರಲಿ, 1 ತಿಂಗಳು ಹೆಣ್ಣಾಗಿರಲಿ, ಅದು ಹೇಗೆ ಅವಳು ನೋಡ್ಕೊಳ್ತಾಳೋ ನೋಡ್ಕೊಳ್ಳಿ. ಹೀಗಾಗಿ 1 ತಿಂಗಳು ಇಳೆಯಾಗಿಯೂ ಇನ್ನೊಂದು ತಿಂಗಳು ಸುದ್ಯುಮ್ನಾಗಿಯೂ ಅವಳು ಪ್ರಕಟವಾದಳು. ಸುದ್ಯುಮ್ನ ಆಗಿದ್ದಾಗ ರಾಜನ ವ್ಯವಹಾರಗಳನ್ನೆಲ್ಲ ನೋಡ್ತಾ ಇದ್ದ, ಇಳೆ ಆಗಿದ್ದಾಗ ಅರಮನೆ ಒಳಗೆ ಸೇರಿಕೊಂಡಿರ್ತಿದ್ದ. ಹಾಗಂತ ಎಲ್ಲ ಸರಿಯಾಗಿದೆ ಅಂತ ಅಂದುಕೊಂಡ ಅವನು.
ಆದರೆ ಏನೋ ಜನರಿಗೆ ಗೊತ್ತಾಗೋಯ್ತು, ನಮ್ಮ ಮಹಾರಾಜ ಅಲ್ವಂತ ಕಣಯೋ, ಅವನು ಮಹಾರಾಣಿನೂ ಹೌದಂತೆ ಅಂತ ಜನ ಮಾತಾಡ್ಕೊಳ್ಳೋಕೆ ಶುರು ಮಾಡಿದ್ರು. ಭಾಳ ಕಷ್ಟ ಆಯಿತು ಅವನಿಗೆ. ಹೀಗಾಗಿ ಅವನು ಹೇಳಿದ, ನಾನು ಈ ಜನರ ಸಂದೇಹದ ನೋಟಗಳನ್ನು ನೋಡಿಸಿಕೊಂಡು ಇರಲಿಕ್ಕೆ ಸಾಧ್ಯ ಇಲ್ಲ, ನಾನು ಅಡವಿಗೆ ಹೋಗಿ ತಪಸ್ಸು ಮಾಡ್ತೀನಿ, ನನ್ನ ಮಗನನ್ನು ಈ ಸಿಂಹಾಸನದಲ್ಲಿ ಕೂಡಿಸ್ತೀನಿ ಅಂತ ಹೇಳಿ. ಈಗ 4ನೇ ತಲೆಯಾಗಿ ಆ ಸಿಂಹಾಸನದಲ್ಲಿ ಕುಳಿತುಕೊಳ್ಳಬೇಕಾಗಿರತಕ್ಕಂಥವನ ಹೆಸರೇನು? ಪುರೂರವ ಅಂತ. ಅತ್ರಿ ಮಹರ್ಷಿಗಳು ಚಂದ್ರ, ಬುಧ, ಈಗ ಪುರೂರವನನ್ನು ಸಿಂಹಾಸನದಲ್ಲಿ ಕೂಡಿಸಿದ್ದಾರೆ. ಅವನು ಭಾಳ ದೊಡ್ಡ ಕಥೆ ಇದೆ. ಪುಟಾಣಿಯಾಗಿ ಮುಗಿಸೋಣ. ಅವನು ಮುಂದೆ ಹೇಳಬೇಕಾದ ಕಥೆ ಬಹಳಷ್ಟಿದೆ. ಆ ಪುರೂರವ ಆಯಿತು, ದೊಡ್ಡವನಾಗ್ಬಿಟ್ಟ. ಅಲ್ಲಿ ತನಕ ಕತೆ ಬಿಟ್ಬೋಣ, ದೊಡ್ಡವನಾದ. ಒಂದು ದಿವಸ ಅಡವಿಯಲ್ಲಿ ಸಂಚಾರ ಮಾಡ್ತಾ ಇದ್ದಾನೆ. ಮತ್ತು ಕಾಮವೇ ಪ್ರಧಾನವಾದ್ದು. ಅಡವಿಯಲ್ಲಿ ಸಂಚಾರ ಮಾಡ್ತಾ ಇದ್ದಾಗ ಅತ್ಯಂತ ಸುಮನೋಹರವಾದ, ನಮ್ಮ ಪುರಾಣದ ಕಥೆಗಳಲ್ಲಿ ಎಲ್ಲರೂ ಬಹಳ ಸುಂದರವಾಗೇ ಇರ್ತಾರೆ. ಯಾರ ಹೆಸರು ಹೇಳಿದರೂ ಸುಂದರಿ 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 ಅಂತ ವರ್ಣನೆ ಮಾಡ್ತಾ ಇರ್ತಾರೆ. ಮಹಾ ಸುಂದರಿಯಾಗಿರತಕ್ಕಂಥ ಒಬ್ಬಳು ಕಾಣಿಸಿದೆ. ಅವಳು ಯಾರಪ್ಪ ಅಂದರೆ ಉರ್ವಶಿ ಅಂತ. ಉರ್ವಶಿ ವಿಶೇಷ ಏನು ಅಂದರೆ, ನರನಾರಾಯಣರನ್ನು ಕೇಳಿದ್ದೀರಿ ನೀವು. ಆ ನರನಾರಾಯಣರು ತಪಸ್ಸನ್ನು ಮಾಡ್ತಾ ಇದ್ದಾಗ ಇಂದ್ರನಿಗೆ ಅವ್ರನ್ನ ಏನಾದರೂ ಮಾಡಿ ಈ ತಪೋಭಂಗ ಮಾಡಬೇಕು ಅಂತ ಇಷ್ಟ. ನಮ್ಮ ಇಂದ್ರ ಇದ್ದಾನಲ್ರಿ, ಅವನು ದೊಡ್ಡ ಮನುಷ್ಯ ಏನಲ್ಲ, ಅವನು ಮಹಾಕಾಮಿ. ಅವನು ಮತ್ತು ಒಳ್ಳೆ ಮನಸ್ಸಿಲ್ಲ ಅವನಿಗೆ. ಯಾರಾದರೂ ಒಳ್ಳೆ ತಪಸ್ಸು ಮಾಡ್ತಾಯಿದ್ರೆ ಕೆಡಿಸ್ಬೇಕು ಅಂತಾನೆ, ಯಜ್ಞ ಮಾಡಬೇಕಾದ್ರೆ ಕೆಡಿಸ್ಬೇಕು ಅಂತಾನೆ, ಸುಂದರವಾದ ಹುಡುಗಿ ಕಂಡ್ರೆ ಕೆಡಿಸ್ಬೇಕು ಅಂತ ಇಷ್ಟೇ ಅವನು ಇಲ್ಲ ಹೆಣ್ಣು ಕುಡಿತಾ ಕೂತಿರ್ತಾನೆ. ಇದು ನಮ್ಮ ಸಂಪ್ರದಾಯವಾದಿಗಳು ನನ್ನ ಸುಟ್ಟಾಕ್ಬಿಡ್ತೀನಿ ಇಂಥರಿಗೆಲ್ಲ ನಾನು ಮಾತಾಡಿದರೆ ಇರಲಿ. ಅಂತೂ ಇಂದ್ರನ ಹಣೆ ಬರಹ ಅಷ್ಟೇ, ಹಾಗೇನೆ. ಈ ಇಂದ್ರ ಈ ಸಂದರ್ಭದಲ್ಲಿ, ಯಾವ ಸಂದರ್ಭ? ನರನಾರಾಯಣರು ತಪಸ್ಸು ಮಾಡ್ತಾ ಇದ್ದಾಗ ಅವ್ರ ತಪಸ್ಸನ್ನು ಕೆಡಿಸ್ಬೇಕು. ಇವನ್ಯಾಕಪ್ಪ ಕೆಡಿಸ್ಬೇಕು? ಅವ್ರ ಪಾಡಿಗೆ ಅವ್ರು ತಪಸ್ಸು ಮಾಡ್ಕೊಳ್ಳಿ, ಇನ್ನು ಬಿಡಬಾರ್ದೆ? ಬಿಡಲ್ಲ. ಇಂದ್ರನೇ ಹಾಗೆ. ವಾಸ್ತವವಾಗಿ ವೇದಗಳಲ್ಲಿ ಅವನ ಹೆಸರು ಇರ್ತಕ್ಕಂಥದ್ದು ಇಂದ್ರ ಅಂತಲ್ಲ, ಇದಂದ್ರ ಅಂತ. ಹೆಸರಿನಲ್ಲೂ ಮೋಸ. ಅವನು ಬರೀ ಇಂದ್ರ ಅಂತ ಹೆಸರಿಟ್ಕೊಂಡ. ಇಂಥ ಕೆಲಸಗಳನ್ನೇ ಮಾಡ್ತಾ ಇರೋನು. ಮತ್ತು ನಮ್ಮ ಸಂಪ್ರದಾಯವಾದಿಗಳಿಗೆಲ್ಲ ಮಹಾ ಬೇಕಾಗಿರ್ತಕ್ಕಂಥವನು. ಯಜ್ಞಯಾಗಾದಿಗಳಲ್ಲೆಲ್ಲ ಇಂದ್ರಾಯ ಸ್ವಾಹ ಅಂತ ಮೊಟ್ಟ ಮೊದಲು ಹವಿಸ್ಸನ್ನು ಕೊಡ್ತಕ್ಕಂಥದ್ದೇ ಇಂದ್ರನಿಗೆ. ಅಂಥ ಇಂದ್ರ ಈ ನಾರಾಯಣನ ತಪಸ್ಸನ್ನು ಭಂಗ ಮಾಡಲಿಕ್ಕೆ ಬಂದ. ಆ ಭಂಗ ಮಾಡೋದು ಅಂದರೆ ಹೇಗೆ? ನೀವು ಚಲನಚಿತ್ರಗಳಲ್ಲಿ ನೋಡಿರ್ತೀರಿ. ನನಗೆ ಇವತ್ತಿಗೂ ಆ ಪ್ರಶ್ನೆಗೆ ಉತ್ತರ ಗೊತ್ತಿಲ್ಲ. ಅವನು ಋಷಿ ತಪಸ್ಸು ಮಾಡ್ತಾ ಇರ್ತಾನೆ, ಅವಳು ಯಾವಳೋ ಬಂದು ನರ್ತನ ಮಾಡಿಬಿಡ್ತಾಳೆ, ಬಿದ್ದೋಗ್ಬಿಡ್ತಾನೆ. ಏನೊಂದು ನರ್ತನ ನೋಡ್ತಾ ಇದ್ದಾಗ ಬಿದ್ದೋಗ್ಬಿಡ್ತಾರೇನ್ರಿ? ನಂಗೆ ಗೊತ್ತಿಲ್ಲಪ್ಪ, ನೀವೆಲ್ಲ ಗಂಡಸರುಗಳು ಹೇಳಬೇಕು. ಅಂದರೆ ಒಂದು ಹೆಣ್ಣು ನರ್ತನ ನೀವು ಯಾವುದೇ ಚಲನಚಿತ್ರ ನೋಡ್ರಿ, ಹಳೆ ಕಾಲದ್ದು, ಋಷಿ ತಪಸ್ಸು ಮಾಡೋದು, ಒಂದು ಗಿಡ ಬೆಳೆದಿರುತ್ತೆ, ಅವಳೊಂದು ನರ್ತನ ಮಾಡ್ತಾಳೆ, ಇವನು ಅಂತ ಬಿದ್ದೋಗ್ಬಿಡ್ತಾನೆ. ಅಂಥ ಒಂದು ನಿಯಮ ಆಗಿಬಿಟ್ಟಿದೆ ನಮ್ಮ ಚಲನಚಿತ್ರದಲ್ಲಿ ಮತ್ತು ವರ್ಣನೆಗಳಲ್ಲಿ. ಹಾಗೆಯೇ ಈ ನಾರಾಯಣನ ಮುಂದೆ ಅವನು ತಿಲೋತ್ತಮೆಯನ್ನೋ, ರಂಭೆಯನ್ನೋ, ಮೇನಕೆಯನ್ನೋ, ಅಷ್ಟೇ ನಮ್ಗೆ ಗೊತ್ತಿರೋದು ಒಂದು 5-6 ಹೆಸರು ಅಷ್ಟೇ. ಭಾಳ ಜನ ಇದ್ದಾರಂತಲ್ಲಿ, 8 ಜನ ಗೊತ್ತಿದೆ. ಅವ್ರನ್ನೆಲ್ಲ ಕಳಿಸ್ದ. ಅವರೆಲ್ಲ ನರ್ತನ ಮಾಡಿದ್ದೆ. ಇವನು ಯಾಕೆ ಬೀಳಲಿಲ್ವೋ ಗೊತ್ತಿಲ್ಲ. ನಾರಾಯಣ ಬೀಳಲಿಲ್ಲ. ಕೊನೆಗೆ ಅವನು ಹೀಗೆ ಹೊಡೆದಂತೆ ಆ ತೊಡೆಗೆ ಹೊಡೆದಾಗ ಆ ತೊಡೆಯಿಂದ ಒಬ್ಬಳು ಸುಂದರಿ ಹುಟ್ಟಿದ್ದಾಳೆ. ಅವಳ ಹೆಸರೇ ಊರುವಿನಿಂದ ಹುಟ್ಟಿದ್ದರಿಂದ ಉರ್ವಶಿ ಅಂತ ಅವಳಿಗೆ ಹೆಸರು ಅಂತ. ನಾರಾಯಣನ ಸೃಷ್ಟಿಯಾಗಿ ನಾರಾಯಣನ ತೊಡೆಯಿಂದ ಹೊರಬಂದಂತಹ ಉರ್ವಶಿ ಕಳಿಸ್ದ ನಾರಾಯಣ ಇಂದ್ರನ ಹತ್ತಿರಕ್ಕೆ. ಅಂದರೆ ಇಂದ್ರನ ಹತ್ತಿರ ಎಷ್ಟೆಷ್ಟು ಜನ ಮಹಾದಿವ್ಯ ಸುಂದರಿಯರು ಇದ್ದರೋ ಅವರನ್ನೆಲ್ಲ ಮೀರಿಸುವಷ್ಟು ಸುಂದರಿ ಉರ್ವಶಿ ಅಂತ ಹೇಳಲಿಕ್ಕಾಗಿ ಆ ಕಥೆ. ಆ ಉರ್ವಶಿ ಎಲ್ಲೋ ಅರಣ್ಯದಲ್ಲಿ ಅಲ್ದಾಡ್ತಾ ಇದ್ದಾಗ ಈ ಪುರೂರವ ಹೋದ. ಅವಳು ನೋಡ್ದ, ಅಂತ ಅಂದ್ಕೊಂಡ. ಮದುವೆ ಆದರೆ ಇವಳನ್ನೇ ಅಷ್ಟೊತ್ತಿಗೆ ಎಷ್ಟೋ ಮಕ್ಕಳಾಗ್ಬಿಟ್ಟಿದೆ ಅವನಿಗೆ. ಮದುವೆ ಆದರೆ ಇವಳನ್ನೇ ಆಗಬೇಕು ಉರ್ವಶಿನ ಅಂತ ಹೇಳಿ ಉರ್ವಶಿಯನ್ನು ಹೋಗಿ ಕೇಳ್ದ, ನನ್ನ ಮದುವೆ ಆಗ್ತೀಯಾ ಅಂದ. ಅವಳು ಹೇಳಿದ್ಲು, ಆಗ್ತೀನಿ, ಆದರೆ ಕೆಲವು ನಿಯಮಗಳಿದೆ ಎಂದಳು. ನಾವಿಂಥ ಸಂದರ್ಭಗಳು ಮುಂದೆ ಬರುತ್ತೆ. ಎಲ್ಲೆಲ್ಲಿ ಯಾವ ಸಂದರ್ಭದಲ್ಲಿ ಗಂಡು ಹೆಣ್ಣಿನ ಮಿಲನವಾದಾಗ ನಿಯಮ ಇದೆ ಅಂತ ಹೇಳುತ್ತಾರೋ, ಯಾರೇ ಆಗಲಿ, ಗಂಡು ಹೇಳಲಿ ಹೆಣ್ಣು ಹೇಳಲಿ, ಇಂಥ ನಿಯಮಗಳಿದ್ದರೆ
ಅಂತ ಶುರು ಮಾಡಿದರೆ ಆ ಗಂಡ ಹೆಂಡತಿ ಮುಂದುವರಿಯಲ್ಲ ಸಾಕಷ್ಟು ಅಂತ. ಏನೋ ಒಂದು ವಿಘ್ನ ಆಗೇ ಆಗುತ್ತೆ. ಈ ನಿಯಮ ಇದ್ದರೆ ಮಾತ್ರವೇ ನಾನು ಇರ್ತೀನಿ ನಿನ್ನ ಜೊತೆಗೆ, ಇಲ್ದಿರ ಓಡ್ ಹೋಗ್ತೀನಿ ಅಂದರೆ ಓಡ್ ಹೋಗೋಳೆ ನೀನು ಅಂತ ಅರ್ಥ ಅದು ಅಂತ. ಉರ್ವಶಿ ಹಾಗೆ ಹೇಳ್ತಾನೆ, ನನ್ನ ನಿಯಮಗಳಿದೆ. ಇವನು ಪೆದ್ದ ಎಲ್ಲ ಗಂಡಸರ ಹಣೆ ಬರಹ ಅಷ್ಟೇ. ಈ ಬುಧನ್ ನೋಡಲಿಲ್ವೆ ನಾವು? ಹೆಣ್ಣು ಹೇಳ್ತಿದ್ದಾಗೆ ನಾನು ಹೇಳಿದೆ ನೀನು ಕೇಳಬೇಕು ಅಂದರೆ ಅವಳು ಕೇಳಬೇಕು ಅನ್ನೋಕ್ಕೆ ಮುಂಚೆನೇ ಕೇಳ್ತೀನಿ ಅಂದ್ಬಿಟ್ಟಿರ್ತಾನೆ ಇವನು. ಅಂಥದ್ದೇ ಗಂಡಸುಗಳ ಹಣೆ ಬರಹ. ಇವನು ನೀನೇನು ಹೇಳಿದರೂ ಕೇಳ್ತೀನಿ ಇಂದ. ನಮ್ಮ ದಶರಥ ಮಹಾರಾಜನೂ ಅಷ್ಟೇ, ಏನು ಹೇಳಿದರೂ ಕೇಳ್ತೀನಿ ಅಂತ ಬಿದ್ದೋಗಿದ್ದವನು. ಎಲ್ಲೆಲ್ಲಿ ಗಂಡು ಬೀಳುತ್ತದೋ ಅಲ್ಲೆಲ್ಲ ಗಂಡು ಕೇಳ್ತೀನಿ ಕೇಳ್ತೀನಿ ಅಂತ ತಲೆ ಬಗ್ಗಿಸ್ಬಿಡ್ತಾನೆ ಅಂತ. ಪುರೂರವ ಅಂದರೆ ಚಂದ್ರನ ಮೊಮ್ಮಗ, ಬಹಳ ದೊಡ್ಡ ರಾಜ, ಏನೂ ನಡೀಲಿಲ್ಲ ಉರ್ವಶಿ ಮುಂದೆ. ಹೌದೇನ್ರಿ ಪರಮೇಶ್ವರ? ಹೆಂಡತಿ ಮುಂದೆ ಏನೂ ನಡೆಯಲ್ಲ, ಹೌದೇನಪ್ಪ? ಹೌದೇನ್ರಿ ಗಂಡಸರುಗಳೆಲ್ಲ ಹೇಳ್ರಿ, ಹೆಂಡತಿ ಮುಂದೆ ಏನೋ ನಡೆಯುತ್ತಾ? ಏನ್ರಿ ವೆಂಕಟೇಶ್, ನಡೆಯುತ್ತಾ? ನಿಮ್ಮದು ನಡೆಯೋದೇ ಇಲ್ಲ ಅಂತ ಗೊತ್ತಿದೆ ಬಿಡಿ. ಏನಪ್ಪ ರಾಘವನ್, ನಡೆಯುತ್ತಾ? ಇಲ್ಲ, ಯಾರನ್ನ ಕೇಳಿ ನಡೆಯಲ್ಲ ಅಂತ ಹೇಳ್ತಾರೆ. ಏನ್ರಿ ಶಂಕರ್, ನಡೆಯುತ್ತಾ? ಇಲ್ಲ. ಏನಮ್ಮ ಪಕ್ಕದಲ್ಲಿ ಕೂತ್ಕೊಂಡಿದ್ದೀರಿ? ಅಂತೂ ಪುರೂರವ ಅಷ್ಟು ದೊಡ್ಡ ರಾಜನಾಗಿದ್ದರೂ ಉರ್ವಶಿ ನಿಯಮಗಳೇ ಹೇಳಿಲ್ಲ. ಇನ್ನು ಆಯ್ತಾಯಿತು ನೀನೇನು ಹೇಳಿದ್ರು ಒಪ್ಕೊಡ್ತೀನಿ ಅಂತಂತ ಹೇಳೋದು. ಮೊದಲನೇ ನಿಯಮ, ನಾನು ನಿನ್ನನ್ನು ಬತ್ತಲೇ ನೋಡಬಾರ್ದು ಅಂದ್ಬಿಟ್ಲು ಅವಳು. ಇವನು ಹಣೆ ಬರಹ ಏನು, ಮದುವೆ ಆಗ್ತೀನಿ ಅಂತಿದ್ದಾನೆ, ಬತ್ತಲೇ ನೋಡಬಾರದು ಮೊದಲನೇದು. ಎರಡನೇ ನಿಯಮ, ನನ್ನ ಹತ್ರ 2 ಮೇಕೆ ಇದೆ, ಹೋತುಗಳಿದೆ, ಅದನ್ನು ನೀನು ರಕ್ಷಣೆ ಮಾಡಬೇಕು ಅಂತ. ಚಕ್ರವರ್ತಿ ಅವನ ರಕ್ಷಣೆ ಏನಪ್ಪ ಅಂದರೆ 2 ಮೇಕೆಗಳು ನೋಡ್ಕೊಳ್ತಾ ಇರಬೇಕು. ನಾನು ಬರೀ ತುಪ್ಪ ತಿಂತೀನಿ, ಇನ್ನೇನು ತಿನ್ನಲ್ಲ. ಈ 3 ನಿಯಮಗಳು ಆಗ್ಬೋದೋ? ಆಗ್ಬೋದು, ಮೊದಲು ಬಾ ಹೋಗೋಣ ಅಂತ. ಉರ್ವಶಿಯನ್ನು ಕರ್ಕೊಂಡು ಪುರೂರವ ತನ್ನ ಅರಮನೆಗೆ ಹೋದ. ಮದುವೆ ಆಯಿತು, ಒಂದಷ್ಟು ಕಾಲ ಮುಗೀತು. ಎಷ್ಟೆಷ್ಟೋ ವರ್ಷಗಳು ಎಲ್ಲೆಲ್ಲೋ ಓಡಾಡಿದ್ರಂತೆ. ಆ ಚಂದ್ರವನಕ್ಕೆ ಹೋದರು, ಈ ಕುಬೇರನ ಯಾವುದೋ ವನಕ್ಕೆ ಹೋದರು, ಇಂದ್ರನ ಆ ಅಲಕಾಪುರಿ ಎಲ್ಲೆಲ್ಲೋ ಹೋಗಿರು, ಓಡಾಡಿದರು. ಒಂದಷ್ಟು ಕಾಲ ಮಧುಚಂದ್ರವನ್ನು ಚೆನ್ನಾಗಿ ಅನುಭವಿಸಿದರು. ಆದರೆ ಈ ದೇವಲೋಕದಲ್ಲಿದ್ದರಲ್ಲ, ಇವ್ರಿಗೆ ಭಾಳ ಕಷ್ಟ ಆಗಿಬಿಟ್ಟಿದೆ. ಉರ್ವಶಿ ಇಲ್ಲ. ನೋಡಿ, ನಾವು ಕೆಲವೊಂದು ಬಹಳ ಸ್ಪಷ್ಟವಾಗಿ ಅರ್ಥ ಮಾಡ್ಕೊಳ್ಳೋಣ, ಯಾವುದೂ ಸಂಕೋಚ ಇಲ್ಲದೆ. ದೇವಲೋಕದಲ್ಲಿ ಅವಳು ಮೇನಿಕೆ ಇರಲಿ, ಉರ್ವಶಿ ಇರಲಿ, ರಂಭೆ ಇರಲಿ, ಇವರದೆಲ್ಲ ಹೇಗಪ್ಪ ಅಂದರೆ ಅವರನ್ನು ನಿತ್ಯ ಮುತ್ತೈದೆಯರು ಅಂತ ಕರೀತಕ್ಕಂಥದ್ದು. ಬೆಳಗ್ಗೆ 7 ಅಷ್ಟೊತ್ತಿಗೆ ಮದುವೆ ಆಗುತ್ತೆ, ಸಂಜೆ ಅಷ್ಟೊತ್ತಿಗೆ ಎಲ್ಲ ಮುಕ್ತಾಯ ಆಗಿರುತ್ತೆ, ಮಾರನೇ ದಿವಸ ಇನ್ನೊಬ್ಬ ಗಡ್ಡ ಇರ್ತಾನೆ ಅಂತಂತ. ಹೀಗಾಗಿ ದೇವಲೋಕದಲ್ಲಿರ್ತಕ್ಕಂಥ ದೇವತೆಗಳು ಕಾಯ್ತಾ ಇದ್ದಾರೆ, ಉರ್ವಶಿ ಯಾವ ಬರ್ತಾಳೆ, ಬರ್ತಾನೆ ಇಲ್ಲ, ಅವಳಲ್ಲೇ ಇದ್ದಾನೆ, ಏನಾದ್ರು ಕರ್ಕೊಂಡು ಬರೋಕೆ ಅವಳು ವಾಪಸ್ಸು ಅಂತ ಹೇಳಿ ಆ ಜವಾಬ್ದಾರಿಯನ್ನು ವಿಶ್ವಾವಸು ಅನ್ನತಕ್ಕಂಥ ಒಬ್ಬ ಗಂಧರ್ವನು ಕೊಟ್ಟರು. ಏನಾದರೂ ಮಾಡಿ ಉರ್ವಶಿಯನ್ನು ವಾಪಸ್ ಕರ್ಕೊಂಡು ಬಾ. ಅವನೇನು ಮಾಡ್ತಾನೆ ಅನ್ನೋದನ್ನು ನಾಳೆ ನೋಡೋಣ ಅಂತ ಹೇಳ್ತಾ ಇದ್ದೀನಿ. ಉಪನ್ಯಾಸ ಮುಕ್ತಾಯ ಮಾಡ್ತಾಯಿದ್ದೀನಿ. ನಮಸ್ಕಾರ. ಎಲ್ರಿಗೂ ಧನ್ಯವಾದ ಕೇಳಿದ್ದಕ್ಕೆ. ಗುರುಗಳೇ, ತಮಗೂ ಕೂಡ ಎಲ್ಲರ ಪರವಾಗಿ, ಸಭೆಯ ಪರವಾಗಿ ಅನಂತ ಧನ್ಯವಾದಗಳು. ನಾಳೆ ಎಂದಿನಂತೆ ಮತ್ತೆ 6:30ಕ್ಕೆ ಬನ್ನಿ ಅಂತ ಮನವಿ ಮಾಡ್ತಾ, ಹೆಚ್ಚಿನ ಸಂಖ್ಯೆಯಲ್ಲಿ ಬನ್ನಿ, ನಿಮ್ಮ ಸ್ನೇಹಿತರನ್ನು ಕರ್ಕೊಂಡು ಬನ್ನಿ ಅಂತ ಕೇಳ್ತೀನಿ. ಗುರುಗಳೇ, ಧನ್ಯವಾದ ಮತ್ತೊಮ್ಮೆ. ಶುಭರಾತ್ರಿ.